ಒಪಿಸನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪೂರ್ವಕ ಸ್ವಾಗತ. ಇವತ್ತು ಎಲ್ಲರೂ ನಾವು ಕಾತರದಿಂದ ಕಾಯ್ತಾ ಇರ್ತೀವಲ್ವಾ, ಪ್ರತಿ ಮಂಗಳವಾರ ಒಪಿಸನೆ ಯಾವಾಗ ಆಗುತ್ತೆ ಮತ್ತೆ ಯಾವಾಗ ನಾವೆಲ್ಲರೂ ಸೇರ್ತೀವಿ ಅಂತ. ಸೊ ಇವತ್ತು ಆ ಕಾತರತೆಯನ್ನ ಈಗ ನಾವು ಕಡಿಮೆ ಮಾಡ್ಲಿಕ್ಕೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಓಪನಿಂಗ್ ಪ್ರೇಯರ್ಸ್ ಒಂದಿಗೆ ಪ್ರಾರಂಭ. ಮತ್ತೆ ಸೇರಿರುವ ಎಲ್ಲಾ ಮಾತಾಜಿಸುಗಳಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ಎಸ್, ನೀವು ತುಂಬಾ ಜನ ಸೇರೋರು ಇದ್ದಾರೆ. ಓಕೆ, ವಿಲ್ ಸ್ಟಾರ್ಟ್ ಓಪನಿಂಗ್ ಪ್ರೇಯರ್ಸ್. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಂ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆರೆದಿರುವ ಎಲ್ಲಾ ಭಕ್ತರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಾವತಿ ಮಾತಾಜಿಯವರಿದ್ದಾರೆ. ವೇದಾವತಿ ಮಾತಾಜಿಯವರು ಎಲ್ಲರಿಗೂ ಚಿರಪರಿಚಿತರು. ಅವರ ಪರಿಚಯ ಬೇಡ ಯಾರಿಗೂ ಅಲ್ವಾ, ಆದ್ರೂ ಸಹ ಯಾರಾದ್ರೂ ಹೊಸದಾಗಿ ಸೇರಿರೋ ಬೆನಿಫಿಟ್ಗೆ ಲೆಟ್ಸ್ ಹ್ಯಾವ್ ಒನ್ ಸ್ಮಾಲ್ ಇಂಟ್ರೊಡಕ್ಷನ್ ಆಫ್ ಮಾತಾಜಿ. ಮಾತಾಜಿಯವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಂದ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಮಾತಾಜಿಯವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಅದರಲ್ಲೂ ಅವರ ಭಕ್ತಿ ಭಾವ ತುಂಬಾ ಶುದ್ಧವಾದದ್ದು. ತುಂಬಾ ಚೆನ್ನಾಗಿ ಹಾಡ್ತಾರೆ ಮಾತಾಜಿ. ಅಲ್ಲದೆ ತುಂಬಾ ಚೆನ್ನಾಗಿ ಡಿ.ಟಿ ಡ್ರೆಸ್ಗಳನ್ನು ಹೊಲಿಯೋದು, ಭಗವಂತನಿಗೆ ಪ್ರಸಾದವನ್ನ ಮಾಡೋದು, ಭೋಗವನ್ನ ತಯಾರು ಮಾಡೋದು, ಮತ್ತೆ ಉತ್ಸಾಹ ತುಂಬಾ ಮಾತಾಜಿಯಲ್ಲಿ. ಅದನ್ನೆಲ್ಲ ನಾನು ನೋಡಿದ್ದೇನೆ. ಯಾಕಂದ್ರೆ ನಮ್ಮನೆ ಎದುರುಗಡೆಗೆ ಇದ್ರು ಮಾತಾಜಿ. ಈಗ ಮಾತ್ರ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಆದ್ರೂ ಸಹ ನಮ್ಮ ಗೋಪಿಸನಿಗೆ ಅವಾಗವಾಗ ಸೇವೆಯನ್ನು ಕೊಡ್ತಾ ಇರ್ತಾರೆ. ಸೊ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರೊಂದಿಗೆ ಮಾತಾಜಿ ಅವರನ್ನ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಓಟಿ ಮಾತಾಜಿ. ವೇದಾವತಿ ಮಾತಾಜಿ ತಾವು ಪ್ರಾರಂಭ ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಎಲ್ಲ ವೈಷ್ಣವಿಯರಿಗೆಲ್ಲ ಹರೇ ಕೃಷ್ಣ. ಮುಂಜಾನೆಯೆದ್ದು ಗೋವಿಂದ ಎನ್ನಿ, ಮುಂಜಾನೆಯೆದ್ದು ಗೋವಿಂದ ಎನ್ನಿ, ನಮ್ಮ ನಂಜೀಪ ದುರಿತಾವು ದೂರ ಎನ್ನಿ, ನಂಜೀಪ ದುರಿತಾವು ದೂರವೆನ್ನಿ. ಮುಂಜಾನೆಯೆದ್ದು ಗೋವಿಂದ ಎನ್ನಿ, ಮುಂಜಾನೆಯೆದ್ದು ಗೋವಿಂದ ಎನ್ನಿ. ಅಸುರ ಸಂಹಾರಿ ಎನ್ನಿ, ದಶಾಶಿರ ವೈರಿ ಎನ್ನಿ, ಶಿಶುವು ಮೊರೆಯಿಡಲು ರಕ್ಷಿಸಿದರೆನ್ನಿ. ಅಸುರ ಸಂಹಾರಿ ಎನ್ನಿ, ದಶಾಶಿರ ವೈರಿ ಎನ್ನಿ, ಶಿಶುವು ಮೊರೆಯಿಡಲು ರಕ್ಷಿಸಿದರೆನ್ನಿ. ಅಸುರರ ಅರಣ್ಯದೋ
ಭಸ್ಮಾವ ಮಾಡಲು ಅಸುರರರಣ್ಯದೋಳ್ ಭಸ್ಮಾವ ಮಾಡಲು ವಸುದೆಯೊಳ್ ನಾಟ್ಯವ ಆಡಿದನೆನ್ನಿ ವಸುದೆಯೊಳ್ ನಾಟ್ಯವ ಆಡಿದನೆನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಬಲಿಯ ಬೇಡಿದನೆನ್ನಿ ಚೆಲುವ ವಾಮನನೆನ್ನಿ ಲಲನೆಯ ಅಭಿಮಾನ ಕಾಯ್ದನೆನ್ನಿ ಬಲಿಯ ಬೇಡಿದನೆನ್ನಿ ಚೆಲುವ ವಾಮನನೆನ್ನಿ ಲಲನೆಯ ಅಭಿಮಾನ ಕಾಯ್ದನೆನ್ನಿ ಕಲಿಯುಗದಲ್ಲಿ ಬಂದ ಕೃಷ್ಣ ಅವತಾರವೆನ್ನಿ ಕಲಿಯುಗದಲ್ಲಿ ಬಂದ ಕೃಷ್ಣ ಅವತಾರವೆನ್ನಿ ಸಲೆಪಾಂಡು ಸುತರನ್ನು ರಕ್ಷಿಸಿದರೆನ್ನಿ ಸಲೆಪಾಂಡು ಸುತರನ್ನು ರಕ್ಷಿಸಿದರೆನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಕರುಣಾಕರನೆನ್ನಿ ಕಪಟ ನಾಟಕನೆನ್ನಿ ಕರಿರಾಜನನು ಕಾಯ್ದ ಕೃಷ್ಣನೆನ್ನಿ ಕರುಣಾಕರನೆನ್ನಿ ಕಪಟ ನಾಟಕನೆನ್ನಿ ಕರಿರಾಜನನು ಕಾಯ್ದ ಕೃಷ್ಣನೆನ್ನಿ ಪರಿಪಾರಿಯಿಂದಾಲಿ ಬಕುತಾರ ಸಲಹುವ ಪರಿಪಾರಿಯಿಂದಾಲಿ ಬಕುತಾರ ಸಲಹುವ ವರದ ಪುರಂದರ ವಿಠಲನೆನ್ನಿ ವರದ ಪುರಂದರ ವಿಠಲನೆನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಮಧುಸೂದನ ಎನ್ನಿ ಮಾಧವ ಎನ್ನಿ ಕೇಶವ ಎನ್ನಿ. ಹರೇ ಕೃಷ್ಣ ಮಾತಾಜಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಲೀಲಾಮಯಿ ಮಾತಾಜಿಯವರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಮಧುರವಾಗಿ ಹಾಡಿದೀರಾ. ಅದು ಥ್ಯಾಂಕ್ ಯು ಮುಂಜಾನೆ ಮಾತಾಜಿ. ಎದ್ದು ಗೋವಿಂದ ಎನ್ನಿ ಅಂತ ಇನ್ನೇನು ಬೇಡ, ಮುಂಜಾನೆ ಎದ್ದು ಗೋವಿಂದನೇ ಅನ್ಬೇಕು ನಾವೆಲ್ಲರೂ. ಸೊ ಹೌದು ಮಾತಾಜಿ. ಒಳ್ಳೆ ಮೆಸೇಜ್ ಅನ್ನು ಕೊಟ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಗೋವಿಂದನಲ್ಲದೆ ಇನ್ಯಾರು ಜ್ಞಾಪಕ ಬರಬಾರದು, ಅಂದ್ರೆ ನಮ್ಮ ದಿನ ಒಳ್ಳೇದು ಹೋಗ್ತದೆ ಅಂತ ನಿಮ್ಮ ಈ ಕೀರ್ತನೆಯಿಂದ ಹೇಳಿದ್ರಿ. ತುಂಬಾ ಮಧುರವಾಗಿ ಹಾಡಿದ್ದೀರಾ ಮಾತಾಜಿ, ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಇದು ಮಾತಾಜಿ. ಏನೋ ನಿಮ್ಮ ಶುದ್ಧ ಭಾವದಿಂದ ಹೇಳಿದ್ದೀರಾ, ಹಾಗಾಗಿ ಎಲ್ಲರಿಗೂ ಒಂದು ಹೃದಯಕ್ಕೆ ನಾಟೋ ಹಾಗೆ ಮುಂಜಾನೆ ಎದ್ದ ತಕ್ಷಣ ಗೋವಿಂದ ಅಂತ ಹೇಳಿದ್ರೇನೆ ನಮ್ಮ ದಿನ ಹೋಗೋದು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರ್ಲಿ ಅಂತ ಮಾತಾಜಿ ಹೇಳಿದ್ರು ಇವಾಗ. ಯಾಕೆಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಗೋವಿಂದ ಅನ್ನೋದು ಎಷ್ಟು ಮುಖ್ಯ ಅಂತ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಧನ್ಯವಾದಗಳು. ಇದೇ ರೀತಿ ನಮ್ಮ ಗೋಪಿ ಸೇನೆಗೆ ನೀವು ಸೇವೆಯನ್ನು ಕೊಡ್ತಾ ಇರಿ. ಮತ್ತೆ ಮಾತಾಜಿಯವರು ಎಷ್ಟೇ ಬ್ಯುಸಿ ಇದ್ರು ನಮ್ಗೆ ಯಾವಾಗ್ಲೂ ಸೇವೆಯನ್ನು ಕೊಡ್ತಾರೆ, ಅದಕ್ಕೆ ನಾವು ತುಂಬಾ ತುಂಬಾ ಚಿರಋಣಿಯಾಗಿದ್ದೇವೆ. ಹರೇ ಕೃಷ್ಣ ಮಾತಾಜಿ. ಸೊ ಇನ್ನ ಮುಂದಿನ ಕಾರ್ಯಕ್ರಮ, ಎಲ್ಲರೂ ಕಾಯ್ತಾ ಇದ್ದೇವೆ ಇಂದಿನ ಪ್ರವಚನಕ್ಕಾಗಿ. ಸೊ ಇಂದಿನ ಪ್ರವಚನವನ್ನ ನಮ್ಮೊಂದಿಗೆ ಕೊಡ್ಲಿಕ್ಕೆ ಇವತ್ತು ಶ್ಯಾಮಕಾಂತ ಮಾತಾಜಿ ಅವರು ಇದ್ದಾರೆ. ಆದರಣೀಯ ಶ್ಯಾಮಕಾಂತ ಮಾತಾಜಿ ಅವರು ತುಂಬಾ ಸೇವೆಯಲ್ಲಿ ಇರ್ತಾರೆ, ಆದ್ರೂ ಸಹ ಇವತ್ತಿನ ಪ್ರವಚನಕ್ಕೆ ಸಮಯವನ್ನ ಮಾಡಿಕೊಂಡು ನಮ್ಮೊಂದಿಗಿದ್ದಾರೆ, ನಮ್ಮೊಂದಿಗೆ ಇರ್ತಾರೆ ಗೋಪಿ ಸೇನೆಯಲ್ಲಿ. ಆದ್ರೆ ಪ್ರವಚನಕ್ಕೆ ಇವತ್ತು ರೆಡಿಯಾಗಿದ್ದಾರೆ ನಮ್ಗೆ ಪ್ರವಚನ ಕೊಡ್ಲಿಕ್ಕೆ. ಸೊ ಇದು ನಮ್ಮೆಲ್ಲರ ಸೌಭಾಗ್ಯ. ಮಾತಾಜಿಯರ ಪರಿಚಯ ಯಾರಿಗಾದ್ರೂ ಬೇಕಾ? ಯಾರಿಗೂ ಬೇಡ, ಆದ್ರೂ ಸಹ ಏನೋ ನಮ್ಮ ಗೋಪಿ ಸೇನೆಯ ಒಂದು ಕ್ರಮ ಆದ್ರಿಂದ ಲೆಟ್ ಮೀ ಸೇ ಸಮ್ ಫ್ಯೂ ವರ್ಡ್ಸ್ ಅಬೌಟ್ ಶ್ಯಾಮಕಾಂತ ಮಾತಾಜಿ. ಶ್ಯಾಮಕಾಂತ ಮಾತಾಜಿ ಎಲ್ಲರಿಗೂ ಚಿರಪರಿಚಿತರು, ಯಾಕೆಂದ್ರೆ ಅವ್ರು ಯಾವ ಸೇವೆಯನ್ನು ಬೇಡ ಅಂತ ಹೇಳೋದಿಲ್ಲ, ಎಲ್ಲಾ ಸೇವೆಯಲ್ಲೂ ಅವ್ರು ಮುಂದೆ ಇರ್ತಾರೆ. ಸೊ ಸೇವೆ, ವೆರಿ ಹಾರ್ಡ್ ವರ್ಕರ್, ತುಂಬಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ತಮ್ಮ ಸಂಸಾರದಾಗ್ಲಿ, ಮನೆ ಜವಾಬ್ದಾರಿ ಇನ್ನೊಂದು ಸೆಕೆಂಡ್ ಪ್ರಯಾರಿಟಿ ಕೊಟ್ಟು ಫಸ್ಟ್ ಪ್ರಯಾರಿಟಿ ಕೃಷ್ಣನ ಸೇವೆಯನ್ನ ಅವ್ರು ಮಾಡ್ತಾರೆ. ಹಾಗೆ ಮಾತಾಜಿಯವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಂದ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ, ಮತ್ತೆ ಭಕ್ತಿ ಶಾಸ್ತ್ರಿಯನ್ನು ಸಹ ಮಾಡಿದ್ದಾರೆ. ಮತ್ತೆ ಇವಾಗ ಭಕ್ತಿ ವೈಭವನ್ನ ಅವರು
ಮಾಡ್ತಾ ಇದ್ದಾರೆ. ಹಾಗೆ ಅವರು DT ಡ್ರೆಸ್ ಅಲ್ಲಿ ಅವರು ತುಂಬಾ ನಿಪುಣರು. ನಮ್ಮ ದೇವಸ್ಥಾನದ ದಟ್ಕಳ್ಳಿ ಮೈಸೂರು ಇಸ್ಕಾನ್ದು DTs ಏನಿದೆ ವಿಗ್ರಹಗಳನ್ನ ಶನಿವಾರ ಸಾಯಂಕಾಲ ಅವರೇ ಯಾವಾಗ್ಲೂ ಆ ಅವರ ಒಂದು ಡ್ರೆಸ್ ಚೇಂಜ್ ಮಾಡೋದು ಮತ್ತೆ ಶೃಂಗಾರ ಮಾಡೋದು ಎಲ್ಲ ಅವರದ್ದೇ ಸೇವೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾತಾಜಿ. ಮತ್ತೆ ಡ್ರೆಸ್ಗಳ ಸಹ ದೇವರಿಗೆ ತುಂಬಾ ಚೆನ್ನಾಗಿ ಹೊಲಿತಾರೆ. ಮತ್ತೆ ಎಲ್ಲಾ ಜವಾಬ್ದಾರಿಯನ್ನು ತಗೊಂಡು ಒಂದು ಏನೋ ಜವಾಬ್ದಾರಿ ತಗೊಂಡು ಅದನ್ನ ನಿಭಾಯಿಸೋದು ತುಂಬಾ ಕಠಿಣ ಇದೆ. ಆದ್ರೆ ಮಾತಾಜಿ ಶ್ಯಾಮಕಾಂತ ಮಾತಾಜಿಯವರು ತುಂಬಾ ಚೆನ್ನಾಗಿ ಅದನ್ನ ನಿಭಾಯಿಸ್ತಾರೆ. ಅವರಿಗೆ ನಾವು ಇವತ್ತು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತವನ್ನ ಬಯಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಓಟ್ ಟು ಯು ಶ್ಯಾಮಕಾಂತ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಪ್ರಣಾಮಗಳು. ಲೀಲಾಮಯ ಮಾತಾಜಿ, ತುಂಬಾ ಹೇಳ್ಬಿಟ್ರಿ. ಅಂಥದ್ದೇನು ಸರ್ವಿಸ್ ಮಾಡ್ತಿಲ್ಲ. ಏನೋ ಒಂದು ಸಣ್ಣ ಸರ್ವಿಸ್ ಕೃಷ್ಣ ನನಗೆ ಏನ್ ಕೊಟ್ಟಿದ್ದಾನೆ ಅದನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಅದ್ರಲ್ಲೂ ಎಷ್ಟೋ ಸಲ ಫೇಲ್ ಆಗ್ತೀನಿ. ಬಟ್ ಸ್ಟಿಲ್ ನಿಮ್ಮೆಲ್ಲ ಫೇಲ್ಯೂರ್ ಇಸ್ ಕೀ ಟು ಸಕ್ಸೆಸ್. ಡೋಂಟ್ ವರಿ. ಆದ್ರೆ ನಮ್ಗೆ ಗೊತ್ತಲ್ವಾ, ಇಂಥ ಸೇವೆಯನ್ನು ಬೇಡ ಇಲ್ಲ ಅನ್ನೋದೇ ಎಲ್ಲಾ ಸೇವೆಯಲ್ಲಿ ನೀವು ಮಾಡೇ ಮಾಡ್ತೀರಾ. ನಾನೇನು ಜಾಸ್ತಿ ಏನು ಹೇಳಿಲ್ಲ ಹಂಗ್ ನೋಡಿದ್ರೆ. ಆಕ್ಚುಲಿ ನಿಮ್ಮೆಲ್ಲ ವೈಷ್ಣವರ ಒಂದು ಆಶೀರ್ವಾದಗಳು ಮಾತಾಜಿ. ಬಿಕಾಸ್ ನಮ್ಮ ಒಂದು ಎಲಿಜಿಬಿಲಿಟಿ ಬರ್ಬೇಕಂದ್ರೆ ವೈಷ್ಣವರ ಒಂದು ಆಶೀರ್ವಾದಗಳು ನಮಗ್ ಬಂದ್ರೆ ಮಾತ್ರನೇ ನಮ್ಗೆ ಸಿಗೋದು. ಸೊ ಹಾಗಾಗಿ ನನಗೆ ಸಿಕ್ಕಿರೋ ಶಿಕ್ಷಾಗುರುಗಳು ಮತ್ತೆ ನನ್ನ ಸೀನಿಯರ್ ಡಿವೋಟಿ ಸುಭಾಷಿ ಮಾತಾಜಿ ಆಗಿರ್ಬೋದು, ಲೀಲಾಮಯ ಮಾತಾಜಿ ಆಗಿರ್ಬೋದು, ಗೋಪಿಗಣ ಮಾತಾಜಿ ಆಗಿರ್ಬೋದು. ಸೊ ಎಲ್ಲಾರು ಎನ್ಕರೇಜ್ ಮಾಡೋದ್ರಿಂದ ಆ ಕೃಷ್ಣನ ಸೇವೆ ನಾನು ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀನಿ. ಅಂಡ್ ಮುಂದೆನೂ ಮಾಡ್ತಾ ಇರ್ಲಿ ಅಂತ ಹೇಳಿ ನಿಮ್ಮೆಲ್ಲರನ್ನಲ್ಲೂ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ಪ್ರಾರ್ಥನೆ ಮೂಲಕ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ಇತಿ ನಾಮ್ನ್ಯಾಮಾಚಾರ್ಯ ಪದಾಯಿನಿ ತಾಯಿ ಕೃಪಾ ಪದಾಯಿನಿ ಗೌರಕಥಾ ದಾಮದಯ ನಗರ ಗ್ರಾಮದ. ನಮೋ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮ್ನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ದೇಶ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾನ್ನೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲಾ ವೈಷ್ಣವರಿಗೆ ನನ್ನ ಒಂದು ಪ್ರಣಾಮಗಳನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಸೊ ಇವತ್ತಿನ ಕ್ಲಾಸ್ ಒಂದು ಮಾಯ. ಸೊ ಯಾರ್ಯಾರಿಗೆ ಏನೇನ್ ಅನ್ಸತ್ತೆ ಮಾಯೆ ಬಗ್ಗೆ ಅಂತ ಹೇಳ್ತೀರಾ? ನಿಮ್ ಅನಿಸಿಕೆಗಳು ಮಾಯೆ ಅಂದ್ರೆ. ಮಾಯೆ ಅಂದ್ರೆ ನಾವು ಏನಿದೆ ಅನ್ಕೋತೆ ಆಕ್ಚುಲಿ ಅದು ಇಲ್ಲ, ನಾವು ಅದನ್ನೇ ಇದೆ ಅಂತ ಎಂಜಾಯ್ ಮಾಡ್ತಾ ಇದೀವಿ ಮಾತಾಡಿ ಇಲ್ಲಿ. ಹರಿ ಬೋಲ್. ಓಕೆ, ಇನ್ಯಾರ್ಗಾರ ಏನಾರ ಮಾಯೆ ಅಂದ್ರೇನು ಅಂತ? ಹರೇ ಕೃಷ್ಣ ಮಾತಾಜಿ, ನಾವು ಭಕ್ತಿಯಲ್ಲಿ ಒಂದ್ ಚೂರು ಉದಾಸೀನ ಮಾಡಿದ್ರು ಮಾಯೆಗೆ ಬಿದ್ದು ಬಿಡ್ತೀವಿ ಮಾತಾಜಿ. ಹರಿ ಬೋಲ್, ಅದ್ ನಿಜ ಮಾತಾಜಿ. ಜಾಗೃತಿಯಾಗಿ ಕಾಯ್ಕೋಬೇಕು ನಾವು ಭಕ್ತಿನ. ಹೌದು ಈ ಹೌದು, ಭೌತಿಕ ಜನದೊಟ್ಟಿಗೆ ಜಾಸ್ತಿ ನಾವು ಬೆರೆತು ಬಿಟ್ರೆ ನಾವು ಇದ್ರಲ್ಲಿ ಮಾಯೆಗೆ ಬಿದ್ದು ಬಿಡ್ತೇವೇನೋ ಅಂತ ಭಯ. ಎಸ್ ಮಾತಾಜಿ, ಖಂಡಿತ. ಓಕೆ, ಇನ್ಯಾರ್ಗಾರ ಏನಾರ ಐಡಿಯಾ ಇದೆಯಾ ಮಾಯಾ ಅಂದ್ರೇನು ಅಂತ? ಓಕೆ, ಸೊ ನಾನು ಇವತ್ತು ಮಾಯೆಯ ಒಂದು ಜಸ್ಟ್ ಒಂದು ಔಟ್ಲೈನ್ ಅಥವಾ ಒಂದು ಮಾಯಾ ಯಾವ ತರ ರಿಲೇಟ್ ಆಗಿದೆ ಅಂತ ಹೇಳಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಾಯಾದಲ್ಲೂ ಏನು ಯೋಗ ಮಾಯಾ, ಮಹಾಮಾಯ ಮತ್ತೆ ಯೋಗ ಮಾಯಾ ಮಹಾಮಾಯಗಳಲ್ಲೂ ವಿಭಿನ್ನ ರೂಪಗಳಿವೆ. ಸೊ ಅದನ್ನ ನಾನು ಜಸ್ಟ್ ವರ್ಡಿಂಗ್ಸ್ ನ ಅಷ್ಟೇ ಹೇಳ್ತಾ ಇದ್ದೀನಿ, ಅದನ್ನ ಡೀಟೇಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಯಾಕಂದ್ರೆ ಅದನ್ನ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದೊಂದು ಇದನ್ನ ಹೇಳ್ತಾ ಇದ್ದೀನಿ. ಮೈಟ್ ಬಿ ಗೋಯಿಂಗ್ ಫರ್ದರ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ನನ್ನ ಒಂದು ಈ ಕ್ಲಾಸು ಭಕ್ತಿ ಪುರುಷೋತ್ತಮ್ ಮಹಾರಾಜ್ ಅವರ ಮಾಯಾ ಅಂತಾನೆ ಹೇಳಿ ಒಂದು ಪುಸ್ತಕನ ಬರ್ದಿದ್ದಾರೆ ಭಕ್ತಿ ಪುರುಷೋತ್ತಮ್ ಮಹಾರಾಜ್ ಅವರು. ನಾನು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ
ತಿರುಪತಿಗೆ ಹೋದಾಗ ನನಗೆ ಈ ಬುಕ್ ಸಿಕ್ಕಿದ್ದು. ಸೊ ಅದು ಮಾಯಾ ಅಂತಾನೆ ಹೇಳಿ ಬುಕ್ ನೇಮ್ ಓದ್ದಾಗಲೇ ನನಗೆ ಓಕೆ, ಐ ಹ್ಯಾವ್ ಟು ಸ್ಟಡಿ ಮೋರ್ ಅಬೌಟ್ ಮಾಯಾ ಅಂತ ನಂಗೆ ಅವತ್ತು ಅನಿಸ್ತು. ಸೊ ಹಾಗಾಗಿ ಆ ಬುಕ್ಕನ್ನ ತಗೊಂಡು ಬಂದೆ ಆ್ಯಂಡ್ ಐ ರೆಡ್ ಅಪ್ ಟು ಸಮ್ ಟೈಮ್. ಅದನ್ನು ಸ್ವಲ್ಪ ಓದಿದೆ. ಅವಾಗ ಅನಿಸ್ತು ಲೈಕ್ ಇದ್ರ ಮೇಲೆ ಒಂದು ಕ್ಲಾಸ್ ಕೂಡ ಮಾಡಿದ್ರೆ ಎಲ್ಲರಿಗೂ ಮಾಯಾದಲ್ಲಿ ಎಷ್ಟು ಥರಗಳಿವೆ, ಮತ್ತೆ ಮಾಯೆ ಹಿಂಗೆ ನಮ್ಮನ್ನ ಯಾವ್ಯಾವ ಥರದಲ್ಲಿ ನಮ್ಮನ್ನ ಆಕ್ರಮಿಸ್ತಾಳೆ ಅಂತ ಹೇಳಿ. ಯಾಕಂದ್ರೆ ಲಾಟ್ ಆಫ್ ಪೀಪಲ್ ಹ್ಯಾವ್ ಲಾಟ್ ಆಫ್ ಡಿಫ್ರೆನ್ಸ್, ಅಂದ್ರೆ ಬೇರೆ ಬೇರೆ ತರ ಅರ್ಥ ಮಾಡ್ಕೊಂಡಿರ್ತೀರ. ಸೊ ಹಾಗಾಗಿ ಮಾಯೆ ಬಗ್ಗೆ ಒಂದು ಮಾಡೋಣ ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಸೊ ಮಾಯಾ ಅಂದ್ರೆ ಬೇಸಿಕಲಿ ಡಿಫೈನ್ ಮಾಡಿದ್ರೆ ಅವಳು ಒಂದು ಭೌತಿಕ ಶಕ್ತಿ, ಮೆಟೀರಿಯಲ್ ಲೈಫ್. ಸೊ ನಾವು ಏನು ಇವಾಗ ಮೆಟೀರಿಯಲ್ ಲೈಫ್ನ ನಾವು ಲೀಡ್ ಮಾಡ್ತಾ ಇದೀವೋ ದಟ್ ಈಸ್ ಮಾಯಾ. ಸೊ ಮಾಯಾನ ನಾವು ಎಷ್ಟೊಂದು, ನೀವು ಭಾಗವತಮು ಮತ್ತೆ ಚೈತನ್ಯ ಚರಿತಾಮೃತ ಎರಡರಲ್ಲೂ ತಗೊಂಡ್ರೆ ಮಾಯಾನ ಎಷ್ಟೊಂದು ಶಬ್ದಗಳಿಂದ ವರ್ಣನೆ ಮಾಡಿದ್ದಾರೆ, ಮತ್ತೆ ಎಷ್ಟೊಂದು ರೀತಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಈ ಬುಕ್ನಲ್ಲಿ ಅದು ಕೂಡ ಇದೆ. ದೇರ್ ಆರ್ ಲೈಕ್ ಅರೌಂಡ್ ಒಂದು 15 ಟೈಪ್ಸ್ ಆಫ್ ಡಿಫ್ರೆಂಟ್ ಮಾಯಾಸ್ನ ಹೆಂಗೆ ಡಿಫ್ರೆಂಟ್ ಮೀನಿಂಗ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಲೂ ಇದೆ. ಪ್ಲಸ್ ದೇರ್ ಆರ್ ಆಲ್ಸೋ ಲೈಕ್ ವರ್ಸಸ್ ಫ್ರಮ್ ಶ್ರೀಮದ್ ಭಾಗವತಮ್ ಅಂಡ್ ಈವನ್ ಎಸ್ ಭಗವದ್ಗೀತಾ ಕೂಡ ಇದೆ. ಭಾಗವತಮು ಮತ್ತೆ ಚೈತನ್ಯ ಚರಿತಾಮೃತ ಅಲ್ಲಿ ತುಂಬಾ ಇದೆ. ಸೊ ಅದರಲ್ಲಿ ಹೆಂಗೆ ಮಾಯನ ಡಿಫ್ರೆಂಟ್ ವರ್ಸಸ್ ನಲ್ಲಿ ಯಾವ್ಯಾವ ತರದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಕೂಡ ಈ ಬುಕ್ ನಲ್ಲಿ ಮಹಾರಾಜ್ ಬರೆದಿದ್ದಾರೆ. ಸೊ ನಾನು ಅಷ್ಟೊಂದು ಡೀಪ್ ಆಗಿ ಯಾವುದೋ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಇವತ್ತು. ಸೊ ಮೈಟ್ ಬಿ ಗೋಯಿಂಗ್ ಫರ್ದರ್ ಅದನ್ನ ಹೇಳ್ಬೋದು ಅನ್ಕೊಂಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಮಾಯನ ಎಷ್ಟೊಂದು ತರದಲ್ಲಿ ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ಮಾಯೆ ಯಾರು? ಅವಳು ದೇವೋತ್ತಮ ಪರಮ ಪುರುಷನ ಒಂದು ಆಂತರಿಕ ಶಕ್ತಿ. ಓಕೆ, ಶಿ ಇಸ್ ದ ಎನರ್ಜಿ ಆಫ್ ದ ಸುಪ್ರೀಂ ಲಾರ್ಡ್. ಸೊ ಈ ಭೂಮಿಯ ಸೃಷ್ಟಿ, ಈ ಭೂಮಿಯ ಪಾಲನೆ ಮತ್ತೆ ಈ ಭೂಮಿಯ ಲಯ, ಈ 3 ಕ್ರಿಯೆಗಳಲ್ಲಿ ಮಾಯೆಯ ತುಂಬಾ ಇನ್ಫ್ಲುಯೆನ್ಸ್ ಇರುತ್ತೆ. ಅವಳನ್ನ ತುಂಬಾ ಇನ್ಫ್ಲುಯೆನ್ಸ್ ಅನ್ನಕ್ಕೆ ಏನಂತಾರೆ, ಅವಳು ತುಂಬಾ ಇನ್ವಾಲ್ವ್ ಆಗ್ತಾಳೆ ಅದರಲ್ಲಿ. ಅಂದ್ರೆ ಇವಾಗ ನಾವು ಹೆಂಗೆ ಒಂದು ಕಾರ್ಯ ಮಾಡ್ಬೇಕಾದ್ರೆ ನಮ್ಮನ್ನ ನಾವಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೇನೆ ನಾವು ಆ ಕಾರ್ಯ ಸಾಧನೆ ಮಾಡಕ್ಕಾಗುತ್ತಲ್ವಾ, ಹಂಗೇನೆ ಮಾಯೆ ಇನ್ವಾಲ್ವ್ ಆಗಿದ್ರೆ ಮಾತ್ರ ಕೃಷ್ಣ ಈ 3 ಕಾರ್ಯಗಳನ್ನ, ಅಂದ್ರೆ ಸೃಷ್ಟಿ ಕ್ರಿಯೇಷನ್ ಅಂದ್ರೆ ಸೃಷ್ಟಿ ಮಾಡೋದು, ಮೇಂಟೆನೆನ್ಸ್ ಪಾಲನೆ ಮಾಡೋದು, ಮತ್ತೆ ಪ್ರಳಯ ಮಾಡೋದು ಅನಿಲೇಷನ್ಸ್. ಸೊ ಈ 3ವೇ ಮಾಯೆಯಿಂದಾನೆ ಈ ಭೌತಿಕ ಜಗತ್ತು ನಡೀತಾ ಇರೋದು. ಸೊ ಮಾಯೆನ ಮೇನ್ ಆಗಿ 2 ಪ್ರಕಾರವಾಗಿ ವಿಂಗಡಿಸ್ತಾರೆ. ಸೊ ಒಂದಿರೋದು ಯೋಗಮಾಯ, ಇನ್ನೊಂದು ಮಹಾಮಾಯ. ಸೊ ಯೋಗಮಾಯ ಅಂಡ್ ಮಹಾಮಾಯ ಆರ್ ದ ಮೇನ್ 2. ಇವೆರಡು ಮುಖ್ಯವಾಗಿ 2 ಪ್ರಕಾರಗಳು. ಸೊ ಅದರಲ್ಲಿ ಫಸ್ಟ್ ಯೋಗಮಾಯನ ನೋಡೋಣ. ಸೊ ಯೋಗಮಾಯ, ಓಕೆ, ಅದಕ್ಕೂ ಮುಂಚೆ ಮಾಯೆ ನಮ್ಮನ್ನ ಈ ಒಂದು ಭೌತಿಕ ಜಗತ್ತಿನ ಗೊಂದಲದಲ್ಲಿ ಸಿಕ್ಕಾಕಿಸ್ತಾಳೆ, ಮತ್ತೆ ನಾವು ಈ ಭೌತಿಕ ಜಗತ್ತಿನ ಮೋಹದಲ್ಲಿ ನಮ್ಮನ್ನ ಮುಳುಗಿಸ್ತಾಳೆ. ಓಕೆ, ಸೊ ಇದು ಬರೀ ನಮ್ಮನ್ನ ಮಾತ್ರ ಮಾಡಲ್ಲ, ಈವನ್ ಶಿ ಟ್ರೈ ಟು ಡೂ ಎಲ್ಲ ಡೆಮಿಗಾಡ್ಸ್ನ ಕೂಡ ಈ ಮೋಹಮಾಯದಲ್ಲಿ ಸಿಕ್ಕಾಕ್ಸಕ್ಕೆ ಅವಳು ಟ್ರೈ ಮಾಡ್ತಾಳೆ. ಸೊ ಏನಾಗುತ್ತೆ ಅಂದ್ರೆ ನಾವು ಈ ಮೋಹಮಾಯದಲ್ಲಿ ಅಥವಾ ಈ ಗೊಂದಲದಲ್ಲಿ ಸಿಕ್ಕಾಕೊಂಡಾಗ ನಾವು ಆ ಭಗವಂತನೆಡೆಗೆ ಹೋಗೋದಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ಕಾರ್ಯನ ಈ ಮಾಯೆ ಮಾಡ್ತಾಳೆ. ಓಕೆ, ಸೊ ದಿಸ್ ಇಸ್ ದ ಬೇಸಿಕ್. ಒಂದು ಮಾಯೆ ಅಂದ್ರೆ ಏನು ಅನ್ನೋದಕ್ಕೆ ಇದೊಂದು ಬೇಸಿಕ್ ಡೆಫಿನೇಷನ್. ಸೊ ಯೋಗಮಾಯ ಮಹಾಮಾಯದಲ್ಲೂ ಡಿಫ್ರೆಂಟ್ ಏನು ಡಿಫ್ರೆನ್ಸಿಯೇಷನ್ಸ್ ಇದೆ, ಅಂದ್ರೆ ವಿಂಗಡಗಳಿವೆ. ಸೊ ಅದನ್ನ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಸೊ ಅದರಲ್ಲಿ ಫಸ್ಟ್ ನಾ ಹೇಳ್ದಂಗೆ ಮಾಯೆನ 2 ಪ್ರಕಾರವಾಗಿ ವಿಂಗಡಿಸ್ತೀವಿ, ಒಂದು ಯೋಗಮಾಯ, ಇನ್ನೊಂದು ಮಹಾಮಾಯ. ಸೊ ಯೋಗಮಾಯ ಎಲ್ಲಿಂದ ಬರುತ್ತೆ? ಸೊ ಯೋಗಮಾಯ ಇಸ್ ನಥಿಂಗ್ ಬಟ್ ಕೃಷ್ಣನ ಆಂತರಿಕ ಶಕ್ತಿ. ಸೊ ಕೃಷ್ಣನ ಆಂತರಿಕ ಶಕ್ತಿಯಿಂದ ಯೋಗಮಾಯ ಸೃಷ್ಟಿ ಆಗ್ತಾಳೆ. ಆಂತರಿಕ ಶಕ್ತಿನ ಸ್ವರೂಪ ಶಕ್ತಿ ಅಂತ ಕೂಡ ನಾವು ಕರಿತೀವಿ. ಕೃಷ್ಣನ ಸ್ವರೂಪ ಶಕ್ತಿ ಮತ್ತೆ ಆಂತರಿಕ ಶಕ್ತಿ 2 ಸೇಮ್ ಮೀನಿಂಗು. ಇಂಟರ್ನಲ್ ಪೊಟೆನ್ಸಿ ಅಂಡ್ ಸ್ವರೂಪ ಶಕ್ತಿ ಆರ್ ಬೋತ್ ಕಾಲ್ಡ್ ಹ್ಯಾಸ್ ಮಾಯಾ. ಸೊ ಇವಳು ಭಗವಂತನ ಒಂದು
ಡೈರೆಕ್ಟ್ ಅಂದ್ರೆ ಅವಳ ಭಗವಂತನ ಒಂದು ಆ, ಆಮ್, ಏನು ಡೈರೆಕ್ಟ್ ಭಗವಂತನಿಂದ ಡೈರೆಕ್ಟ್ ಆಗಿ ಉತ್ಪತ್ತಿ ಆಗುವಂತ ಒಬ್ಳು ಶಕ್ತಿ ಯೋಗಮಾಯ. ಸೊ ಯೋಗಮಾಯ ಎಲ್ಲಿರ್ತಾಳೆ? ಸೊ ಯೋಗಮಾಯ ಈ ಭೌತಿಕ ಜಗತ್ತಿಗೆ ಏನೂ ಸಂಬಂಧಪಟ್ಟಿದ್ದಿಲ್ಲ. ಸೊ ಯೋಗಮಾಯ ಇಸ್ ಆಲ್ ರಿಲೇಟೆಡ್ ಟು ಓನ್ಲಿ ವಿತ್ ಸ್ಪಿರಿಚುವಲ್ ಲೈಫ್, ಸ್ಪಿರಿಚುವಲ್ ವರ್ಲ್ಡ್. ಅಂದ್ರೆ ಆ ಭಗವಂತನ ಧಾಮಕ್ಕೆ ಮಾತ್ರ ಅವಳು ಕನೆಕ್ಟೆಡ್. ಈ ಭೌತಿಕ ಪ್ರಪಂಚಕ್ಕೆ ಏನೂ ಯೋಗಮಾಯ ಕನೆಕ್ಟೆಡ್ ಇಲ್ಲ. ಯಾಕೆ ಅಂದ್ರೆ ಭಗವಂತ ಈ ಭೂಮಿ ಮೇಲೆ ಹುಟ್ಟಿ ಅವನು ಎಲ್ಲ ಕಾರ್ಯಗಳನ್ನ ಮಾಡ್ಬೇಕಾದ್ರೆ, ಅವನ ಲೀಲೆಗಳನ್ನ ಮಾಡ್ಬೇಕಾದ್ರೆ ಯೋಗಮಾಯಾನೇ ಅವನಿಗೆ ಎಲ್ಲಾ ತರ ಸಹಕಾರಗಳನ್ನ, ಎಲ್ಲಾ ತರ ಸೇವೆಗಳು, ಸವಲತ್ತುಗಳನ್ನ ಯೋಗಮಾಯ ಮುಂದೆ ಬಂದು ಯೋಗಮಾಯ ಮಾಡೋದು. ಸೊ ಕೃಷ್ಣ ಮೇನ್ ಆಗಿ ಅವನ ಎಲ್ಲಾ ಒಂದು ಲೀಲೆಗಳನ್ನು, ಅವನು ಭಗವಂತ ಭೂಮಿ ಮೇಲೆ ಅವತಾರ ಮಾಡಬೇಕು ಅಂದ್ರೆ ಎಲ್ಲಾನು ಮೇನ್ ಆಗಿ ಯೋಗಮಾಯನೇ ನೋಡ್ಕೊಳ್ಳೋದು. ಸೊ ಅವಳು 3 ಪ್ರಕಾರದಲ್ಲಿ ಆ ಸೇವೆಗಳನ್ನ ಮಾಡ್ತಾಳೆ. ಅಂದ್ರೆ ಯೋಗಮಾಯ ಇಸ್ ಅಗೇನ್ ಡಿವೈಡೆಡ್ ಇಂಟು 3 ಟೈಪ್ಸ್. ಅವಳು 3 ತರದಲ್ಲಿ ಸೇವೆಗಳನ್ನ ಮಾಡ್ತಾಳೆ. ಅದ್ಯಾವುದು? ಹಲಾದಿನಿ ಶಕ್ತಿ, ಅಸ್ತಿತ್ವ ಶಕ್ತಿ, ಆಮೇಲೆ ಸಮವೀತ ಶಕ್ತಿ. ಸೊ 3 ಪ್ರಕಾರದಲ್ಲಿ ಅವಳು ಸರ್ವಿಸಸ್ನ ಮಾಡ್ತಾಳೆ. ಸೊ ಹಲಾದಿನಿ ಶಕ್ತಿ ಅಂದ್ರೆ ಆನಂದದ ಶಕ್ತಿ, ಪ್ಲೆಷರ್ ಆಫ್ ಸರ್ವಿಸ್. ಸೊ ಒಂದ್ ಎಕ್ಸಾಂಪಲ್ ಹೇಳ್ತೀರಾ ಹಲಾದಿನಿ ಶಕ್ತಿ ಯಾರು ಅಂತ? ಎಲ್ಲರಿಗೂ ತುಂಬಾ ಗೊತ್ತಿರೋಂಥದ್ದು ವರ್ಡ್ ಇದು. ಎಸ್, ಶ್ರೀಮತಿ ರಾಧಾರಾಣಿ. ಸೊ ಶ್ರೀಮತಿ ರಾಧಾರಾಣಿ ಇಸ್ ದ ಹಲಾದಿನಿ ಶಕ್ತಿ ಆಫ್ ಕೃಷ್ಣ. ಅಂದ್ರೆ ಕೃಷ್ಣನ, ಅಂದ್ರೆ ಹೇಳ್ತೀವಲ್ಲ, ಒಬ್ಬ ಏನು IAS ಆಫೀಸರ್ ಇದ್ರೆ ಅವ್ರಿಗೆ ಒಬ್ರು ಪರ್ಸನಲ್ ಸೆಕ್ರೆಟರಿ ಇರ್ತಾರೆ ಅಂತ. ಸೊ ಹಂಗೆ ಕೃಷ್ಣನ ಒಂದು ಎಲ್ಲಾ ತರ ಒಂದು ಆನಂದಗಳನ್ನು ಎಲ್ಲ ನೋಡ್ಕೊಳ್ಳೋದು ಶ್ರೀಮತಿ ರಾಧಾರಾಣಿ. ಸೊ ಶಿ ಇಸ್ ದ ಹಲಾದಿನಿ ಶಕ್ತಿ. ಸೊ ಅವಳು ಫಸ್ಟ್ ಫೋರ್ಮೋಸ್ಟ್ ಅಲ್ಲಿ ಯೋಗಮಾಯಲ್ಲಿ ಅವಳು ಫಸ್ಟ್ ಫೋರ್ಮೋಸ್ಟ್ ಹಲಾದಿನಿ ಶಕ್ತಿ ಬರ್ತಾಳೆ. ನೆಕ್ಸ್ಟ್ ಬರೋದು ಸಾಧಿನಿ ಶಕ್ತಿ ಅಂದ್ರೆ ಎಕ್ಸಿಸ್ಟೆನ್ಸ್, ಅಸ್ತಿತ್ವ. ಅಸ್ತಿತ್ವ ಯಾವಾಗ ಬರುತ್ತೆ? ಆಧ್ಯಾತ್ಮಿಕ ಜಗತ್ತಿಗೆ ಅಸ್ತಿತ್ವಕ್ಕೆ ಆಧಾರವಾಗಿರುವುದು ಶಕ್ತಿ. ಅಂದ್ರೆ ಈಗ ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ಆ ಊಟ ಎನರ್ಜಿ ಆಗಿ ಕನ್ವರ್ಟ್ ಆಗಕ್ಕೆ ನಮ್ಮ ಬಾಡಿನಲ್ಲಿ ಸ್ವಲ್ಪ ಪ್ರಕ್ರಿಯೆಗಳು ನಡಿಬೇಕಲ್ವಾ? ಅಂದ್ರೆ ಆ ಹೊಟ್ಟೆ ಒಳಗೆ ಹೋಗಿ ಅದು ಏನೋ 6 hours ಏನೋ ಗ್ರೈಂಡ್ ಆಗಿ ಅದು ಇದಾಗಿ ಆಮೇಲೆ ಅಲ್ಲಿಂದ ನಮ್ಮ ನರ್ವ್ ಸಿಸ್ಟಮ್ಸ್ ಎಲ್ಲ ಅದರಲ್ಲಿರೋ ಪ್ರೋಟೀನ್ಸು, ಮಿನರಲ್ಸು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನಮ್ಮ ನರ್ವ್ಸ್ ಎಲ್ಲ ಅದು ಎಲ್ಲ ಶಕ್ತಿ ಕೊಡುತ್ತೆ ನಮಗೆ. ಫುಲ್ ಫ್ರಮ್ ಟಾಪ್ ಟು ಟಿಲ್ ದ ಫುಟ್, ಅಂದ್ರೆ ತಲೆಯಿಂದ ಕಾಲುವರೆಗೂ ನಮಗೆ ಅದು ಶಕ್ತಿ ಕೊಡುತ್ತೆ. ಹಂಗೆ ಯೋಗಮಾಯ ಕೂಡ ಸಾಧಿನಿ ಶಕ್ತಿ ಅಂದ್ರೆ ಅಸ್ತಿತ್ವ ಶಕ್ತಿ. ಅಂದ್ರೆ ನಾವು ಈ ಭೂಮಿ ಮೇಲೆ ಅಸ್ತಿತ್ವವನ್ನ ಪಡೆಯೋದಕ್ಕೇನು ನಮ್ಗೆ ಶಕ್ತಿ ಬೇಕು. ಆ ಶಕ್ತಿ ನಮ್ಗೆ ಸಾಧಿನಿ ಶಕ್ತಿಯಿಂದ ಸಿಗುತ್ತೆ. ನೆಕ್ಸ್ಟ್ ಸಂವಿತ್ತ ಶಕ್ತಿ ಅಂದ್ರೆ ಕಾಗ್ನಿಸೆನ್ಸ್ ಆರ್ ದ ನಾಲೆಡ್ಜ್, ಜ್ಞಾನ ಶಕ್ತಿ. ಅಂದ್ರೆ ಭಗವಂತನ ಸ್ವರೂಪ, ಸಂಬಂಧ ಮತ್ತು ಆಧ್ಯಾತ್ಮಿಕ ಸತ್ಯವನ್ನು ಅರಿಯಲು ಸಹಾಯ ಮಾಡುವ ಶಕ್ತಿ. ಸೊ ಕೃಷ್ಣನ ಅರಿತುಕೊಳ್ಳೋಕೆ, ಕೃಷ್ಣನ್ನ ಏನು ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಶಕ್ತಿ ಬೇಕು. ಇಲ್ಲ ಅಂದ್ರೆ ನಮ್ಗೆ ಆ ಶಕ್ತಿನೇ ಇಲ್ಲ ಅಂದ್ರೆ ನಾವ್ ಹೆಂಗೆ ತಿಳ್ಕೊಳಕ್ಕಾಗತ್ತೆ ಕೃಷ್ಣನ್ ಬಗ್ಗೆ, ಅಲ್ವಾ? ಸೊ ನಮ್ಗೆ ಆ ಶಕ್ತಿ ಕೊಟ್ರೆ ತಾನೇ, ಎಲ್ಲಿಂದಾದ್ರೂ ಶಕ್ತಿ ಸಿಕ್ಕಿದ್ರೆ ಮಾತ್ರನೇ ನಾವು ಅವನ ಬಗ್ಗೆ ತಿಳ್ಕೊಳಕ್ಕಾಗೋದು. ಸೊ ಕೃಷ್ಣನ್ಗೆ ನಮ್ಗೆ ಈ 3 ಶಕ್ತಿಗಳು ಯೋಗಮಾಯಿಂದ ಸಿಗ್ತಾ ಇದೆ. ಬಟ್ ಏನಾಗ್ತಾ ಇದೀವಿ ಅಂದ್ರೆ ನಮ್ಗೆ ಯೋಗಮಾಯಿಂದ ಈ ಎಲ್ಲಾ ಶಕ್ತಿ ಸಿಗ್ತಾ ಇದೆ, ಬಟ್ ಮೆಟೀರಿಯಲಿ ಬಂದಾಗ ನಾವು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದ್ದಾಗ ನಮ್ಗೆ ಈ ಎಲ್ಲಾ ಶಕ್ತಿಗಳು ಸಿಕ್ಕುತ್ತೆ. ಆ ಶಕ್ತಿ ಸಿಕ್ಕಿ ನಾವು ಮೆಟೀರಿಯಲ್ ವರ್ಲ್ಡ್ ಬಂದ್ಬಿಟ್ಟಾಗ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಮ್ಗೆ ಬಿದ್ದೋಗ್ಬಿಡ್ತೀವಿ. ಏನಕ್ಕೆ ಅಂದ್ರೆ ಮಹಾಮಾಯ, ಯೋಗಮಾಯ ಈಸ್ ಓನ್ಲಿ ಫಾರ್ ಸ್ಪಿರಿಚುವಲ್ ವರ್ಲ್ಡ್. ಮಹಾಮಾಯ ಬಂದ ತಕ್ಷಣ ಅದು ಮೆಟೀರಿಯಲ್ ವರ್ಲ್ಡ್ ಆಗ್ತೀವಿ. ಸೊ ಮಹಾಮಾಯ ನಮ್ಮನ್ನ ಹಿಡ್ಕೊಂಡಿದ ತಕ್ಷಣ ನಾವೆಲ್ಲಾನು ಇದನ್ನೆಲ್ಲ ಮರ್ತು ಬಿಟ್ಟು ನಾವು ಮೆಟೀರಿಯಲ್ ಡಿಸೈರ್ಗೆ ನಾವು ಇನ್ಸ್ಪೈರ್ ಆಗಿ ಮೆಟೀರಿಯಲ್ ಅಂದ್ರೆ ಭೌತಿಕ ಪ್ರಪಂಚದ ಆಸೆಗಳನ್ನ ನಾವು ನೋಡ್ಕೋತಾ ಅದ್ರ ಬಗ್ಗೆ ತಲ್ಲೀನರಾಗ್ಬಿಡ್ತೀವಿ. ಸೊ ಹಾಗಾಗಿ ನಾವು
ಮಹಾಮಾಯ ಯೋಗಮಾಯ ಅಲ್ಲಿ ಬರೀ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದ್ದಾಗ ಮಾತ್ರ ಯೋಗಮಾಯ ನಮ್ಮನ್ನ ಅಂಟ್ಕೊಂಡಿರ್ತಾಳೆ. ಮೆಟೀರಿಯಲ್ ವರ್ಲ್ಡ್ ಬರ್ತಿದ್ದಂಗೆನೆ ನಾವು ಎಲ್ಲರೂ ಮಹಾಮಾಯ ಶಕ್ತಿಗೆ ಒಳಗಾಗ್ಬಿಡ್ತೀವಿ. ಸೊ ದಿಸ್ ಇಸ್ ಸಮ್ ಇದು ಒಂದು ಯೋಗಮಾಯ ಅಂದ್ರೆ ಏನು, ಯೋಗಮಾಯ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. ನೆಕ್ಸ್ಟ್ ಮಹಾಮಾಯ. ಸೊ ನಾವು ಇವತ್ತಿನ ಭೌತಿಕ ಪ್ರಪಂಚದಲ್ಲಿ ಜಾಸ್ತಿ ಮಹಾಮಾಯನೇ ನೋಡೋದು. ಸೊ ಹಾಗಾಗಿ ಯೋಗಮಾಯ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಇಲ್ಲ. ಜಾಸ್ತಿ ಎಲ್ಲ ಕಡೆ ನಾನು ಅಬ್ಸರ್ವ್ ಮಾಡ್ದಂಗೆ ಮಹಾಮಾಯ ಬಗ್ಗೆ ತುಂಬಾ ಎಕ್ಸ್ಪ್ಲನೇಷನ್ಸ್ ಇದೆ. ಸೊ ಹಾಗೆ ನಾನು ಕೂಡ ಅದೇನ್ ಮೆಟೀರಿಯಲ್ಸ್ ನನಗೆ ಸಿಕ್ಕಿದೆ ಆ ಒಂದು ಎಕ್ಸ್ಪ್ಲನೇಷನ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಹಾಮಾಯ ಕೃಷ್ಣನ ಬಹಿರಂಗ ಶಕ್ತಿ ಅಂದ್ರೆ ಎಕ್ಸ್ಟರ್ನಲ್ ಎನರ್ಜಿ, ಅದರಿಂದ ಬರೋದು ಮಹಾಮಾಯ. ಸೊ ನಮ್ಗೆ ಗೊತ್ತಿದೆ 3 ಶಕ್ತಿಗಳು ಕೃಷ್ಣನ, ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಸೊ ಬಹಿರಂಗ ಶಕ್ತಿಯಿಂದ ಬರೋದು ಮಹಾಮಾಯ, ಅಂತರಂಗ ಶಕ್ತಿಯಿಂದ ಬರೋದು ಯೋಗಮಾಯ. ಸೊ ಬಟ್ ಭಗವಂತ ಯೋಗಮಾಯೆಯ ಸಹಾಯದಿಂದ ಈ ಒಂದು ಬ್ರಹ್ಮಾಂಡನ ಸೃಷ್ಟಿ ಮಾಡಿದ್ರುವೆ ಮಹಾಮಾಯೆಯ ಒಂದು ಜೊತೆ ಸೇರ್ಕೊಂಡೇನೆ ಈ ಬ್ರಹ್ಮಾಂಡನ ಸೃಷ್ಟಿ ಮಾಡಕ್ಕೆ ಆಗೋದು. ಇಲ್ಲ ಅಂದ್ರೆ ಈ ಬ್ರಹ್ಮಾಂಡ ಸೃಷ್ಟಿ ಆಗೋದಿಲ್ಲ. ಯಾಕಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಇದ್ಮೇಲೆ ಮೆಟೀರಿಯಲ್ ವರ್ಲ್ಡ್ ಅಂತ ಕ್ರಿಯೇಟ್ ಮಾಡ್ಬೇಕಾದ್ರೆ ಎರಡಕ್ಕೂ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಇಬ್ರು ಇರ್ಬೇಕಲ್ವಾ. ಈಗೊಂದು ಮೀಟಿಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಈಗ ಜನ್ಮಾಷ್ಟಮಿ ಮೀಟಿಂಗ್ ತಗೋಣ ಎಕ್ಸಾಂಪಲ್. ಜನ್ಮಾಷ್ಟಮಿ ಮೀಟಿಂಗ್ ಮಾಡ್ಬೇಕಾದ್ರೆ ನಾವು ಎಲ್ಲಾ ಒಂದು ಇವರು ಇರ್ಬೇಕಲ್ವಾ ಮೀಟಿಂಗ್ ಅಲ್ಲಿ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಇರಬೇಕು. ಪ್ರಸಾದಂ ಡಿಪಾರ್ಟ್ಮೆಂಟ್ ಅವ್ರು ಇರಬೇಕು, ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಅವ್ರು ಇರಬೇಕು, ಆಮೇಲೆ ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ ಸಪ್ರೇಟು, ಅಭಿಷೇಕ ಡಿಪಾರ್ಟ್ಮೆಂಟ್ ಇರುತ್ತೆ, ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೊ ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ಅಲ್ವಾ. ಸೊ ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಇದ್ರೆ ಮಾತ್ರ ನಮ್ಗೆ ಮೀಟಿಂಗ್ ಮಾಡೋದಕ್ಕೆ ಸಾಧ್ಯ. ಹಂಗೇನೆ ಈ ಒಂದು ಭೂಮಿಯ ಸೃಷ್ಟಿ ಆಗ್ಬೇಕಾದ್ರೆ ಯೋಗಮಾಯ ಮತ್ತೆ ಮಹಾಮಾಯ ಇಬ್ರು ಇರಲೇಬೇಕು. ಇಬ್ರು ಇದ್ದಾಗ್ಲೇನೆ ಈ ಒಂದು ಸೃಷ್ಟಿಯ ನಿರ್ವಹಣೆ ಆಗೋದು, ಸೃಷ್ಟಿ ಕ್ರಿಯೇಟು ಆಗೋದು, ಮೇಂಟೈನು ಆಗೋದು, ಮತ್ತೆ ಅದರ ಪ್ರಳಯ ಕೂಡ ಆಗೋದು. ಆದ್ರೆ ಒಂದೇನಂದ್ರೆ ಈ ಮಹಾಮಾಯ ಏನ್ ಮಾಡ್ತಾಳೆ ಅಂದ್ರೆ ನಮ್ಮನ್ನ ಕೃಷ್ಣನಿಂದ ಎಷ್ಟು ದೂರ ಆಗತ್ತೋ ಅಷ್ಟು ದೂರ ತಳ್ಳೋದಿಕ್ಕೆ ಟ್ರೈ ಮಾಡ್ತಾಳೆ. ಸೊ ಯೋಗಮಾಯ ಆ ತರ ಒಂದು ಯಾವುದೇ ಒಂದು ಇದು ಮಾಡಲ್ಲ. ಕೃಷ್ಣ ಅಂದ್ರೆ ಕೃಷ್ಣನ್ನ ಸೇವೆ ಮಾಡೋದಿಕ್ಕೆ ಅವಳು ಸಹಾಯ ಮಾಡ್ತಿರ್ತಾಳೆ. ಬಟ್ ಯೋಗಮಾಯ ನಾವು ಕೃಷ್ಣನಿಂದ ಎಷ್ಟು ನಾವು ಸಾಧ್ಯವೋ ಅಷ್ಟು ನಾವು ದೂರ ಮಾಡಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ನಮ್ಮನ್ನ ಅಷ್ಟೊಂದು ಹೊರಗಡೆಗೆ, ಅಂದ್ರೆ ನಮ್ಮ ಒಂದು ಭಕ್ತಿ ಏನ್ ನಾವು ಎಷ್ಟು ಇನ್ವಾಲ್ವ್ ಆಗ್ಬೇಕಂತ ಟ್ರೈ ಮಾಡ್ತಿರ್ತೀವಲ್ಲ ಭಕ್ತಿಯಲ್ಲಿ, ಅಷ್ಟೇ ನಮ್ಮನ್ನ ಅಲ್ಲಿಂದ ಹೊರಗಡೆ ತಳ್ಳಕ್ಕೆ ಟ್ರೈ ಮಾಡ್ತಿರ್ತಾಳೆ ಮಹಾಮಾಯ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಯೋಗಮಾಯಾಗೂ ಮತ್ತೆ ಮಹಾಮಾಯಾಗುವೆ. ಸೊ ಮಹಾಮಾಯಾನ ಇನ್ನೊಂದು ವರ್ಡ್ ಅಲ್ಲಿ ಕರಿತೀವಿ, ವೆರಿ ಫೇಮಸ್ ವರ್ಡ್, ಗೊತ್ತಾ ಯಾರಿಗಾರ? ತುಂಬಾ ಕಾಮನ್ ಆಗಿ ಸೊ ದುರ್ಗಾದೇವಿ. ಎಸ್ ಮಾತ್ರ. ಸೊ ದುರ್ಗಾದೇವಿಯಾಗಿ ನಾವು ಕರಿತೀವಿ. ಸೊ ಯೋಗಮಾಯ ಇಸ್ ನನ್ ಅದರ್ ದನ್ ದುರ್ಗಾದೇವಿ. ಸೊ ನೀವು ನೋಡ್ಬೋದು ಎಲ್ಲಾ ಒಂದು ಏನು ಊರುಗಳಲ್ಲಿ ಮೈಟ್ ಬಿ ಎಕ್ಸಾಂಪಲ್ ಮೈಸೂರು ತಗೊಂಡ್ರೆ ನಮ್ಮ ಮೈಸೂರನ್ನ ಕಾಯ್ತಾ ಇರೋದು ಚಾಮುಂಡಿ ದೇವಿ ಅಂತ ಹೇಳ್ತೀವಿ. ಹಂಗೆ ಪ್ರತಿ ಒಂದು ಹಳ್ಳಿಗಳಲ್ಲಿ ಅಥವಾ ಪ್ರತಿ ಒಂದು ಊರುಗಳನ್ನ ತಗೊಂಡ್ರೆ ನೀವು ಆ ಊರ್ನಲ್ಲೇನೆ ಒಂದೊಂದು ದೇವಿ ಅವತಾರಗಳನ್ನ ಇಟ್ಟಿರ್ತಾರೆ. ಆ ದೇವಿ ಅವತಾರಗಳು ನಮ್ಮ ಊರನ್ನ ಕಾಯ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ನನ್ ಅದರ್ ದನ್ ಮಹಾಮಾಯ. ಸೊ ಮಹಾಮಾಯ ನಮ್ಮ ಈ ಭೌತಿಕ ಪ್ರಪಂಚನ ಕಾಯ್ತಾ ಇರೋದು. ಸೊ ಆಮೇಲೆ ಯೋಗಮಾಯ ಈ ನಮ್ಮ ಭೌತಿಕ ಜಗತ್ತಿನ ತ್ರಿಗುಣಗಳಿಗೆ ಅವಳಿಗೆ ಏನು ಪ್ರಭಾವ ಇಲ್ಲ. ಬಟ್ ಮಹಾಮಾಯಾಗೆ ಈ ಭೌತಿಕ ಜಗತ್ತಿನ ತ್ರಿಗುಣಗಳ ಪ್ರಭಾವ ಇದೆ. ಅಂದ್ರೆ ನಾವು ಹೇಳ್ತೀವಲ್ಲ, ಮೋಡ್ ಆಫ್ ಗುಡ್ನೆಸ್, ಮೋಡ್ ಆಫ್ ಪ್ಯಾಷನ್ ಅಂಡ್ ಮೋಡ್ ಆಫ್ ಇಗ್ನರೆನ್ಸ್. ಸತ್ವಗುಣ,
ತಮೋಗುಣ, ರಜೋಗುಣ, ಇವು ಮೂರು ಕೂಡ ಮಹಾಮಾಯೆಗೆ ಮಾತ್ರ ಎಫೆಕ್ಟ್ ಆಗೋದು. ಇದು ಯಾವುದು ಯೋಗಮಾಯೆಗೆ ಇದು ಎಫೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಬದ್ಧಾತ್ಮಗಳು, ಲಿವಿಂಗ್ ಎಂಟಿಟೀಸ್, ನಾವು ಯಾರುವೆ ಮಹಾಮಾಯ ಹಿಡಿತದಿಂದ ಬಿಡಿಸ್ಕೊಳ್ಳೋದಕ್ಕೆ ಏನಕ್ಕಾಗಲ್ಲ ಅಂದ್ರೆ ಈ ಮೂರು ಈ ಮೂರು ತತ್ವಗಳು ಏನಿದೆಯಲ್ಲ, ಏನು ರಜೋಗುಣ, ತಮೋಗುಣ ಮತ್ತೆ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ, ಇವು ಮೂರು ನಮ್ಮನ್ನ ಮಾಯೆಯಿಂದ ಹಿಡ್ಕೊಂಡಿದೆ. ಸೊ ಹಾಗಾಗಿ ನಾವು ಈ ಭೌತಿಕ ಜಗತ್ತನ್ನ ಬಿಟ್ಟಿ ಹೋಗೋದು ತುಂಬಾ ಕಷ್ಟ ಇದೆ. ಸೊ ನಮ್ಮ ಈ ಭೌತಿಕ ಜಗತ್ತಿನ ಹುಟ್ಟು ಸಾವು ಯಾರ ಕೈಲಿದೆ? ಮಾಯೆ ಕೈಲಿದೆ. ಸೊ ನಾವು ಪದೇ ಪದೇ ಹುಟ್ಟತಾ ಇದೀವಿ, ಪದೇ ಪದೇ ಸಾಯ್ತಾ ಇದೀವಿ. ದ ಬರ್ತ್ ಸೈಕಲ್ ಅದು ಎಂಡ್ಲೆಸ್ ಆಗ್ಬಿಟ್ಟಿದೆ ನಮ್ಗೆ ಇವತ್ತು. ಏನಕ್ಕೆ? ನಾವು ಮಾಯಾಶಕ್ತಿಯಲ್ಲಿ ಬಿದ್ದ್ಬಿಟ್ಟಿದೀವಿ. ಸೊ ಈ ಮಾಯಾಶಕ್ತಿನ ನಾವು ಬಿಡಿಸ್ಕೊಳ್ಬೇಕು. ಆ ಒಂದು ಕೃಷ್ಣನ ಕಡೆಗೆ ನಮ್ಮ ಮನಸ್ಸನ್ನ, ನಮ್ಮ ಒಂದು ದೇಹ ಮನಸ್ಸು ಎಲ್ಲಾನು ಇಲ್ಲಿ ಒಂದು ಹೇಳ್ತಾರೆ ಮುಂದೆ, ನಮ್ಮ ದೇಹ ಮನಸ್ಸು ಮತ್ತೆ ಜ್ಞಾನ, ಇವು ಮೂರನ್ನು ನಾವು ಕೃಷ್ಣನ ಕಡೆಗೆ ತಗೊಂಡು ಹೋದಾಗ ಮಾತ್ರ ನಾವು ಈ ಭೌತಿಕ ಜಗತ್ತನ್ನ, ಅಂದ್ರೆ ಈ ಮೆಟೀರಿಯಲ್ ವರ್ಲ್ಡ್, ಈ ಮಾಯೆಯಿಂದ ಬಿಡಿಸ್ಕೊಳಕ್ಕೆ ನಾವು ಹೋಗಕ್ಕಾಗತ್ತು. ನಾವು ಎಲ್ಲಿವರೆಗೆ ನಮ್ಮ ಮನಸ್ಸು, ನಮ್ಮ ದೇಹ ಮತ್ತೆ ನಮ್ಮ ಬುದ್ಧಿ, ಇವು ಮೂರನ್ನು ನಾವು ಕೃಷ್ಣನ್ ಕಡೆಗೆ ತಗೊಂಡೋಗಲ್ವೋ ಅಲ್ಲಿವರೆಗೂ ನಾವು ಈ ಮಾಯೆಯಿಂದ ನಾವು ಮುಕ್ತಿ ಪಡೆಯೋದಕ್ಕೆ ಆಗೋದಿಲ್ಲ. ಸೊ ಮಹಾಮಾಯನ ಮತ್ತೆ ಎರಡು ಪ್ರಕಾರವಾಗಿ ವಿಂಗಡಿಸ್ತಾರೆ, ಜೀವಮಾಯ ಅಂಡ್ ಗುಣಮಾಯ. ಸೊ ಜೀವಮಾಯ ಅಂಡ್ ಗುಣಮಾಯ ಅಂತ ಹೇಳಿ ಎರಡು ಪ್ರಕಾರವಾಗಿ ಮಾಯೆನ ವಿಂಗಡಿಸ್ತಾರೆ. ಸೊ ಜೀವಮಾಯ again is called as ಜೀವಮಾಯ covers the knowledge of ಜೀವ. ಅಂದ್ರೆ ನಮ್ಮ ಒಂದು ಬುದ್ಧಿ. ಮಹಾಮಾಯಲ್ಲಿ ಎರಡು ತರ, ಒಂದು ಜೀವಮಾಯ, ಒಂದು ಗುಣಮಾಯ. ಸೊ ಜೀವ ಅಂದ್ರೆ ಆತ್ಮ ಅಗೇನ್. ಸೊ ಆತ್ಮದ ಒಂದು ನಾಲೆಡ್ಜ್, ನಮಗೆ ಏನು ನಾಲೆಡ್ಜ್ ಇದೆಯಲ್ಲ ಅದನ್ನ ಕವರ್ ಮಾಡ್ತಾ ಹೋಗ್ತಾರೆ. ಸೊ ಹೇಳ್ತಾರಲ್ಲ, ಈಗ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಜನ್ಮಾಷ್ಟಮಿಗೆ. ಸೊ ಜನ್ಮಾಷ್ಟಮಿಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರು ಇರ್ತಾರೆ ಅಲ್ವಾ? ಆ ಡಿಪಾರ್ಟ್ಮೆಂಟ್ ಅವರು ಅವ್ರವ್ರ ಕಾರ್ಯಗಳನ್ನ ಮಾಡ್ಬೇಕು. ಅಂದ್ರೆ ಇವಾಗ ಪ್ರಸಾದಂ ಮಾಡೋರಾದ್ರೆ ಪ್ರಸಾದಂ ಪ್ರಿಪೇರ್ ಮಾಡೋದು ಅದರ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೋಬೇಕು. ಅದ್ರ ಡಿಸ್ಟ್ರಿಬ್ಯೂಷನ್, ಪ್ರಸಾದ ಮಾಡಿ ಕೊಟ್ಟವ್ರದನ್ನ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ಅವ್ರ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು. ಅದಾದ್ಮೇಲೆ ಅಭಿಷೇಕ ಡಿಪಾರ್ಟ್ಮೆಂಟ್. ಸೊ ಅಭಿಷೇಕ ಎಲ್ಲ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಏನ್ ಬೇಕು, ಹಣ್ಣು ಹಂಪಲು ಎಲ್ಲ ಪಂಚಗವ್ಯಗಳು ಅವನ್ನೆಲ್ಲ ನೋಡ್ಕೋಬೇಕು ಅಭಿಷೇಕ ಡಿಪಾರ್ಟ್ಮೆಂಟ್ ಅವರು. ಸೊ ಡಿವೋಟೀಸ್ ಕೇರ್, ಬಂದವ್ರನ್ನ ಬನ್ನಿ, ಕುತ್ಕೊಳ್ಳಿ, ಜಪ ಮಾಡಿ ಅಂತ, ಮತ್ತೆ ಅಭಿಷೇಕ ನೋಡಿ ಬನ್ನಿ ಅಂತ ಎಲ್ಲ ಡಿವೋಟೀಸ್ ನಮ್ಮ ಕೇರ್ ಮಾಡೋರು ಡಿವೋಟೀಸ್ ಕೇರ್ ಡಿಪಾರ್ಟ್ಮೆಂಟ್. ಸೊ ಹಂಗೇನೆ ಮಾಯೆಯಲ್ಲೂ ಕೂಡ ವಿಭಿನ್ನ, ಅಂದ್ರೆ ಈ ತರ ಒಂದೊಂದು ಸೆಕ್ಷನ್ಗಳಿವೆ ಅಂತ. ಇದೊಂದು ಕಂಪ್ಯಾರಿಸನ್ ಅಷ್ಟೇ, ಯಾರೋ ಅದು 100% ಹಂಗೆ ಅಂತ ಹೇಳ್ತಿಲ್ಲ. ಜಸ್ಟ್ ಒಂದು ಕಂಪ್ಯಾರಿಸನ್ಗೆ ನಿಮ್ಗೆ ಅರ್ಥ ಆಗಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಿದ್ದೀನಿ. ಸೊ ಮಾಯೆನ ಈ ತರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಜೀವಮಾಯ ಅಂದ್ರೆ ನಮ್ಮ ಬುದ್ಧಿ ಮಟ್ಟಿಗೆ ನಮ್ಮ ಜೀವಿಯ ಬುದ್ಧಿಮಟ್ಟನ ಮರೆಮಾಚೋದು ಜೀವಮಾಯ ಒಂದು ಕರ್ತವ್ಯ, ಫಂಕ್ಷನ್ನು. ಸೊ ಅವಳು ಏನ್ ಮಾಡ್ತಾಳೆ? ಸೃಷ್ಟಿ ಸ್ಥಿತಿ ಸಂಹಾರ ಅಂದ್ರೆ ಕ್ರಿಯೇಷನ್, ಮೇಂಟೆನೆನ್ಸ್ ಅಂಡ್ ಅನಿಲೇಷನ್ ಅವಳದು ಮೇನ್ 3 ಫೇಸಸ್. ಓಕೆ, ನಾವು ಅವಾಗ್ಲೇ ನೋಡಿದ್ವಿ, ಮಹಾಮಾಯ ಇದ್ರೇನೆ ಭೌತಿಕ ಪ್ರಪಂಚದ ಸೃಷ್ಟಿ ಆಗೋದು ಅಂತ ಹೇಳ್ದೆ. ಸೊ ಅದು ಜೀವಮಾಯೆಯ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಅಂದ್ರೆ ಈ ಭೂಮಿಯ ಸೃಷ್ಟಿ, ಈ ಪಾಲನೆ ಮತ್ತು ಲಯಕಾರಕನ ಮಾಡೋದು ಜೀವಮಾಯ ಮೊದಲನೇ ಕರ್ತವ್ಯ. ಮತ್ತೆ ಆ ಜೀವಮಾಯನ ಮತ್ತೆ 2 ಪ್ರಕಾರವಾಗಿ ವಿಂಗಡಿಸ್ತೀವಿ. ಅದು ಅವರ್ಣಾತ್ಮಿಕ ಮಾಯ ಮತ್ತು ಪ್ರಕ್ಷೇಪಾತ್ಮಿಕ ಮಾಯಾ. ಸೊ ಫಸ್ಟ್ ಅವರ್ಣಾತ್ಮಿಕ ಮಾಯ. ಅವರ್ಣ ಆವರಿಸುವ ಶಕ್ತಿ ಅಂತ. ಅವರ್ಣ ಅನ್ನೋದು ಒಂದು ಸಂಸ್ಕೃತ ವರ್ಡು. ಆವರಣ ಅಂದ್ರೆ ಎಲ್ಲರನ್ನು ಕಾನ್ಕರ್ ಮಾಡೋದು ಅಂತ ಅರ್ಥ. ಸೊ ಆವರಿಸುವ ಶಕ್ತಿ. ಸೊ ಅವಳು ಹೆಂಗೆ ಆವರಿಸ್ತಾಳೆ? ಸೊ ಅವಳು
covers the conditioned living entity Swarupa Jnana or its knowledge about its constitutional position. ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂದ್ರೆ ಈಗ ನಾವು ಎಲ್ಲ ಭೌತಿಕ ಜೀವಿಗಳು ಅಲ್ವಾ? ಸೊ ನಮ್ಮ ಒಂದು ಪೊಸಿಷನ್ ಏನು? ನಾವೇನ್ ಮಾಡಬೇಕು? ನಾವು ಆಕ್ಚುಲಿ ಕೃಷ್ಣನ್ಗೆ ಸೇವೆ ಮಾಡಬೇಕು, ಕೃಷ್ಣನ್ ಭಕ್ತಿ ಮಾಡಬೇಕು, ಕೃಷ್ಣನ್ ಪ್ರಚಾರ ಮಾಡಬೇಕು, ಕೃಷ್ಣನ್ಗೋಸ್ಕರ ನಾವು ಜೀವನ ನಡೆಸಬೇಕು. ಅದು ಆಗ್ತಾ ಇಲ್ಲ ಇವತ್ತು. ಏನಕ್ಕೆ ಅಂದ್ರೆ ಈ ಮಾಯೆಯ ಪ್ರಭಾವದಿಂದ. ಈ ಆವರಣಾತ್ಮಕ ಮಾಯೆ ಏನ್ ಮಾಡ್ತಾಳೆ ಅಂದ್ರೆ ನಮ್ಮನ್ನ ಆ ಕೃಷ್ಣನೆಡೆಗೆ ಹೋಗೋದಕ್ಕೆ ಏನ್ ನಾವು ಪ್ರಯತ್ನ ಪಡ್ತಿದೀವಲ್ಲ, ಶಿ ಕಾನ್ಕರ್ ಅಸ್ ಫ್ರಮ್ ದಟ್. ಅಂದ್ರೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ನ ನಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಬಿಡ್ತಿಲ್ಲ ಅವಳು ಅಷ್ಟೇ. ನಾವು ಎಷ್ಟು ಕೃಷ್ಣನೆಡೆಗೆ ಹೋಗ್ತಾ ಇದೀವಿ, ಅವಳು ಅಷ್ಟೇ ನಮ್ಮನ್ನ ಹಿಡ್ಕೊಂಡು ವಾಪಸ್ ಬರ್ತಾ ಇದ್ದಾಳೆ. ಸೊ ದಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಸೊ Avarnatmika potency does not allow the jiva to know the constitutionally in its spiritual, not material. ಅಂದ್ರೆ ನಮ್ಮ ನಮ್ಮ ಆಧ್ಯಾತ್ಮಿಕತೆ ಏನು, ನಾವ್ ಏನನ್ನ ಅರಿತ್ಕೋಬೇಕು ಅನ್ನೋದು ಈ ಅವರ್ಣಾತ್ಮಿಕ ಮಾಯ ಬಿಡ್ತಾ ಇಲ್ಲ ನಮ್ನ. ಶಿ ಇಸ್ ಜಸ್ಟ್ ನಾವ್ ಈ ಮೆಟೀರಿಯಲ್, ನಾವ್ ಈ ಭೌತಿಕ ಜೀವ ಅಂತ ಹೇಳಿ ನಮ್ಮನ್ನ ಕೃಷ್ಣನಿಂದ ದೂರ ತಳ್ತಾ ಇದ್ದಾಳೆ. ಸೊ ದಟ್ ಇಸ್ ಅವರ್ಣಾತ್ಮಿಕ ಮಾಯಾ. ನೆಕ್ಸ್ಟ್ ಪ್ರಾಕ್ಷೇಪಾತ್ಮಿಕ ಮಾಯಾ ಅಂದ್ರೆ ಭ್ರಮೆಗೆ ತಳ್ಳೋಳು ಅಂದ್ರೆ ಅವಾಗ್ಲೇ ಒಬ್ರು ಮಾತಾಜಿ ಹೇಳಿದ್ರು, ನಾವು ಈ ಆತ್ಮ ಅಲ್ಲ, ನಾವು ಈ ಒಂದು ಭೌತಿಕ ಪ್ರಪಂಚ ಅಂತ ಹೇಳಿ ನಾವು ಅರಿತ್ಕೊಂಡಿದ್ವಿ. ಸೊ ಆ ಒಂದು ಕ್ರಿಯೆನ ಈ ಪ್ರಾಕ್ಷೇಪಾತ್ಮಿಕ ಮಾಯೆ ಮಾಡ್ತಾಳೆ. ಸೊ ಅವಳೇನ್ ಮಾಡ್ತಾಳೆ, ನಾವು ಈ ಭೌತಿಕ ಪ್ರಪಂಚದ ಸೆನ್ಸ್ ಗ್ರಾಟಿಫಿಕೇಶನ್ ಎಲ್ಲ ಇದನ್ನ ಏನಂತಾರೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂದ್ರೆ ಕೆಲವರು ಜೂಜಾಡೋದು, ಡ್ರಿಂಕ್ಸ್ ಮಾಡೋದು, ಆಮೇಲೆ ಪಾರ್ಟೀಸ್ ಮಾಡೋದು, ಲೇಟ್ ನೈಟ್ ಮಾಡೋದು, ಮತ್ತೆ ಬೆಳಗ್ಗೆ 11 ಗಂಟೆ ಆದ್ರೂ ಎದ್ದೇಳ್ದೇ ಇರೋದು, ಇದೆಲ್ಲ ಸೆನ್ಸ್ ಗ್ರಾಟಿಫಿಕೇಶನ್ ಬರುತ್ತೆ. ಸೊ ಅವರು ಎಲ್ಲ ಅದೇ ನಮ್ ಜೀವನ, ಅದೇ ನಮ್ ಪ್ರಪಂಚ, ಅದು ಬಿಟ್ರೆ ಬೇರೆ ಏನು ನಮ್ ಪ್ರಪಂಚ ಇಲ್ಲ, ಇದೇ ಸ್ವರ್ಗ, ಇದೇ ಒಂದು ಮುಕ್ತಿಧಾಮ ಅಂತ ಹೇಳಿ ಎಲ್ಲ ಒಂದು ಈ ಒಂದು ಭೌತಿಕ ಆಸೆಗಳನ್ನ, ಭೌತಿಕ ಒಂದು ಜೀವನಕ್ಕೆ ನಾವು ಏನ್ ಜೀವನ ಮಾಡ್ತಿರ್ತೀವಲ್ಲ, ಅದು ಒಂದು ಪ್ರಾಕ್ಷೇಪಾತ್ಮಿಕ ಮಾಯಾ ಅಂದ್ರೆ ಭ್ರಮೆಯಲ್ಲಿ ಇರಿಸೋವಳು. ಸೊ ಭ್ರಮೆನಲ್ಲಿ ನಾವು ಯಾವಾಗ್ಲೂ ಇದ್ದೇ ಇರ್ತೀವಿ 100%. ನಾವು ಈ ಭ್ರಮೆಯಿಂದ ಹೊರಗಡೆ ಬರ್ಬೇಕಾದ್ರೆ ತುಂಬಾ ಕಷ್ಟಪಡ್ಬೇಕು. ಅಂದ್ರೆ ನಾವು ಈ ದೇಹ ಅಲ್ಲ, ಈ ಆತ್ಮಕ್ಕೆ ಏನ್ ಇಂಪಾರ್ಟೆಂಟು, ಜಪ ಮಾಡೋದು, ಕೃಷ್ಣನ್ ಸೇವೆ ಮಾಡೋದು, ಪ್ರಸಾದ ಸೇವನೆ ಮಾಡೋದು, ಇದು ನಮ್ಗೆ ಇಂಪಾರ್ಟೆಂಟು. ಸೊ ನಾವು ಈ ಎಲ್ಲಾ ಕಾರ್ಯಗಳನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ ಮೇನ್ ಆಗಿ ಅಲ್ವಾ. ಜನಗಳನ್ನ ನೋಡ್ತೀವಿ, ಸಿಕ್ಕಪಕ್ಕಿದ್ನೆಲ್ಲ ರೋಡ್ನಲ್ಲಿ ತಿಂತಾರೆ. ಆಮೇಲೆ ಈಗಂತೂ ಈ ನಾನ್ ವೆಜ್ ತಿನ್ನೋದು ಇದು ಎಲ್ಲ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ದೇ ಆರ್ ಜಸ್ಟ್ ಅವರ ಒಂದು ಇಂದ್ರಿಯ ತೃಪ್ತಿಗಳು ಎಷ್ಟಾಗುತ್ತೋ ಅಷ್ಟು ಅವರು ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಬರೀತಾರೆ, ಜೀವ mistakenly thinks that material body to be self. This creates a desire for sense gratification and diverts the desire of conditional living entity towards material object meant for enjoyment. ಓಕೆ, ನಾನು ಏನ್ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದನ್ನ ಇವರು ಇಲ್ಲಿ ಚಿಕ್ಕದಾಗಿ ಬರ್ತಿದ್ದಾರೆ ಇಂಗ್ಲಿಷ್ನಲ್ಲಿ. ಸೊ ಅಟ್ ದ ಲೈಕ್ ಟು ದ ಎಂಡ್ ಇದು ಜೀವಮಾಯ ಅಂದ್ರೆ ಒಂದು ನಾವು ಈ ನಮ್ಮ ಅರಿವಿನ ಶಕ್ತಿ, ನಮ್ಮ ಬುದ್ಧಿಶಕ್ತಿನ ನಾವು ಎಷ್ಟು ಝೀರೋ ಮಾಡಬೇಕು ಅಷ್ಟು ಝೀರೋ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಮತ್ತೆ ನಾವು ಈ ಭೌತಿಕ ಪ್ರಪಂಚದ ನಮ್ಮ ಒಂದು ಇಂದ್ರಿಯ ತೃಪ್ತಿಗಳನ್ನ ನಾವು ಎಷ್ಟಾಗತ್ತೆ ಅಷ್ಟು ನಾವು ಇಂದ್ರಿಯ ತೃಪ್ತಿಗಳ ಕಡೆಗೆ ಹೋಗೋದನ್ನ ತಳ್ಳೋದನ್ನ ಮಹಾಮಾಯ, ಜೀವಮಾಯ ಮಾಡೋ ಕೆಲಸಗಳು. ಇವೆರಡು ಮೇನ್ ಅವಳ ಫಂಕ್ಷನ್ಸು.
ಓಕೆ, ಅದು ಜೀವಮಾಯ. ಬಟ್ ಜೀವಮಾಯ ಅದನ್ನ ಮಾಡ್ತಾಳೆ, ಬಟ್ ನಾವು ಜೀವವಾಗಿ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಒಂದು ಮುಖ್ಯ ಕಾರ್ಯ ಏನಾಗುತ್ತೆ, ಒಂದು ನಾವು ಕೃಷ್ಣನೆಡೆಗೆ ಹೋಗೋದು, ಇನ್ನೊಂದು ಕೃಷ್ಣನ ಭಕ್ತಿ ಮಾಡೋದು, ಕೃಷ್ಣನ ಸೇವೆ ಮಾಡೋದು, ಕೃಷ್ಣನ ಪ್ರಸಾದ ತಿನ್ನೋದು. ದಿಸ್ ಶುಡ್ ಬಿ ಅವರ್, ಆಮೇಲೆ ಜಪ ಮಾಡೋದು. ದಿಸ್ ಶುಡ್ ಬಿ ಅವರ್ ಏಮ್ ಆಫ್ ಜೀವ. ಅಂದ್ರೆ ನಾವು ಈ ದೇಹ ಅಲ್ಲ ಆತ್ಮ ಅಂತ ನಾವು ಅರ್ಥಕೊಂಡಾಗ ನಾವು ಈ ಒಂದು ಕಾರ್ಯಗಳನ್ನ ಮಾಡಬೇಕು. ಇಲ್ಲ ಅಂದ್ರೆ ಆಬ್ವಿಯಸ್ಲಿ ನಮಗೆ ಈ ಮಾಯೆಯ ಒಂದು ಪ್ರಭಾವ ಜಾಸ್ತಿ ಇದ್ದೇ ಇರುತ್ತೆ. ನೆಕ್ಸ್ಟು ಗುಣಮಾಯ. ಸೊ ಮತ್ತೆ ಗುಣಮಾಯ, ಗುಣ ಅಂದ್ರೆ ಕ್ಯಾರೆಕ್ಟರ್ ಅವಳದು. ಸೊ ಅಗೇನ್ ಗುಣಮಾಯ ಇಸ್ ಆಲ್ಸೋ ಇನ್ಫ್ಲೂಯೆನ್ಸ್ ಬೈ 3 ಮೆಟೀರಿಯಲ್ ಮೋಡ್ಸ್ ಆಫ್ ನೇಚರ್. ಒಂದು ರಜೋಗುಣ, ತಮೋಗುಣ ಮತ್ತೆ ಸತ್ವಗುಣಗಳು. ಸೊ ಈ 3 ಗುಣಗಳಿಂದ ಗುಣಮಾಯ ಆಗಿರೋದು. ಸೊ ನಾವು ಒಂದು ಜೀವಿಗಳು ಏನಕ್ಕೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಬಿದ್ದು ಈ ಭೌತಿಕ ಪ್ರಪಂಚದ ಒಂದು ಏನು ಕಷ್ಟಗಳನ್ನ, ಇಲ್ಲಿ ನೋವುಗಳನ್ನ ಯಾಕೆ ಅನುಭವಿಸ್ತಾ ಇದ್ದೀವಿ? ದಟ್ ಈಸ್ ನಥಿಂಗ್ ಬಿಕಾಸ್ ಆಫ್ ದಿಸ್ ಮೆಟೀರಿಯಲ್ ಮೋಡ್ಸ್ ಆಫ್ ಮೆಟೀರಿಯಲ್. ಏನೋ ಸತ್ವಗುಣ, ತಮೋಗುಣ ಮತ್ತು ರಜೋಗುಣ, ಈ 3 ಗುಣಗಳ ಪ್ರಭಾವದಿಂದಾಗಿ ಮಾತ್ರನೇ ನಾವು ಈ ಭೂಮಿ ಮೇಲೆ ಬಂದು ನಾವು ಈ ಎಲ್ಲ ಒಂದು ಕಷ್ಟಗಳಿಗೆ, ಈ ಒಂದು ಏನೋ ದುಃಖಗಳನ್ನ, ದುಃಖಾಲಯ ಇದು ಅಲ್ವಾ, ಸೊ ಈ ದುಃಖಾಲಯಕ್ಕೆ ಬಂದು ನಾವು ಈ ಕಷ್ಟನ ಪಡ್ತಾ ಇರೋದು. ಸೊ ಜೀವಗುಣಕ್ಕಿಂತ ಸಾರಿ ಜೀವಮಾಯಾಗಿಂತ ಗುಣಮಾಯೆಯ ಎಫೆಕ್ಟ್ ಜಾಸ್ತಿ ಇದೆ. ಓಕೆ, ಸೊ ಜೀವಮಾಯಕ್ಕಿಂತ ಗುಣಮಾಯೆಯ ಎಫೆಕ್ಟ್ ಜಾಸ್ತಿ ಇದೆ. ಅಂಡ್ ಗುಣಮಾಯೆಯ ಕಾಸಸ್ ಅಂದ್ರೆ ಗುಣಮಾಯ ನಮ್ಮ ಮೇಲೆ ತಕ್ಷಣ ಪರಿಣಾಮ ಬೀಳ್ತಾಳೆ. ಏನಕ್ಕೆ ಅಂದ್ರೆ ಈ 3 ಮೆಟೀರಿಯಲ್ ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್ ಏನಿದೆಯಲ್ಲ, ಇದರಿಂದನೇ ನಮ್ಮ ಭವಿಷ್ಯ, ನಮ್ಮ ಇಂದು ನಮ್ಮ ಮತ್ತೆ ಭವಿಷ್ಯ ಎರಡೂ ಕೂಡ ಡಿಪೆಂಡ್ ಆಗಿದೆ. ಓಕೆ, ನಾವು ಮುಂದಿನ ಒಂದು ಈ ಭೌತಿಕ ಪ್ರಪಂಚಕ್ಕೆ ಬಂದು ಈ ಭೌತಿಕ ದೇಹನ ಪಡಿಬೇಕಾದ್ರೆ ನಮ್ಮ ಒಂದು ಹಿಂದಿನ ಜನ್ಮದ ನಮ್ಮ ಹಿಂದಿನ ಜನ್ಮದ ಕರ್ಮಗಳೇ ಕಾರಣ ಅಲ್ವಾ. ಸೊ ನಾವು ಆ ಕರ್ಮ ಯಾವ್ದ್ರಿಂದ ಮಾಡ್ತೀವಿ? ಈ 3 ಒಂದು ಗುಣಗಳಿಂದ ನಾವು ಕರ್ಮನ ಮಾಡ್ತೀವಿ. ಸೊ ಈ 3 ಕರ್ಮಗಳು ಮಾಡಿದಾಗ ಮಾತ್ರ, ಈ 3 ಗುಣಗಳಲ್ಲಿ ನಮ್ಮ ಕರ್ಮಗಳನ್ನ ಮಾಡಿದಾಗ ನಮ್ಮ ಮುಂದಿನ ಜನ್ಮದ ಒಂದು ದೇಹ ಏನ್ ತಗೋಬೇಕು, ನಾವ್ ಏನ್ ಬಾಡಿ ಆಗ್ತೀವಿ, ಅಥವಾ ನಾವೊಂದು ಮರ ಆಗ್ತೀವ, ಹುಳ ಆಗ್ತೀವ, ನಾಯಿ ಆಗ್ತೀವ, ಒಂದು ಅನಿಮಲ್ ಆಗ್ತೀವ, ಬರ್ಡ್ ಆಗ್ತೀವೋ ಅಂತ ಇದ್ರ ಮೇಲೆನೆ ಡಿಪೆಂಡ್ ಆಗೋದು. ಸೊ ಇಲ್ಲಿ ಬರೀತಾರೆ, ಗುಣಮಾಯ is also known as effective or immediate cause of the material creation as it supplies the material ingredients. Material ingredients ಅಂದ್ರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ, ಇವು 3 ಮೆಟೀರಿಯಲ್ ಇಂಗ್ರೀಡಿಯೆಂಟ್ಸ್. ಸೊ ಇವು 3 ನಮಗೆ ಬಂದಾಗ್ಲೇನೆ ನಾವು ಎಲ್ಲಾ ಪ್ರಾಬ್ಲಮ್ಸ್ಗಳಿಗೆ ಶುರುವಾಗೋದು. ಒಂದೇ ನಿಮಿಷ ಮಾತ್ರ. ಸೊ ಇವು 3 ಇಲ್ಲಿ ಒಂದು ಮೇನ್ ಆಗಿ ಇದಾಗಿದೆ. ಸೊ ಇದ್ರ ಬಗ್ಗೆ ಒಂದು ಚೈತನ್ಯ ಚರಿತಾಮೃತದ ಒಂದು ಆದಿಲೀಲಾಲಿ 5ನೇ ಅಧ್ಯಾಯ 59ನೇ ಶ್ಲೋಕದಲ್ಲಿ ಒಂದು ಪ್ರಭುಪಾದರು ಇದ್ರ ಬಗ್ಗೆ ಒಂದು ಅಂದ್ರೆ ಮೆಟೀರಿಯಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಪ್ರಭುಪಾದ ಒಂದು ಇದು ಬರೆದಿದ್ದಾರೆ. ನಾವು ಓದ್ತೀನಿ ಅದನ್ನ. ಮಾಯೆಗೆ 2 ಬಗೆಯ ಅಸ್ತಿತ್ವಗಳಿಗೆ, ಒಂದನ್ನು ಪ್ರಧಾನ ಪ್ರಕೃತಿ ಎಂದು ಕರೆಯುತ್ತಾರೆ. ಅದು ಐಹಿಕ ಪ್ರಪಂಚದ ಘಟನಾಂಶಗಳನ್ನು ಒದಗಿಸುತ್ತದೆ. ಸೊ ಗುಣಮಾಯ ಇಸ್ ಪ್ರಕೃತಿ. ಓಕೆ, ಅವಳಿಗೆ ಇಲ್ಲಿ ಎರಡು ಫಂಕ್ಷನ್ಸ್ ಇದೆ. ಮಾಯೆಗೆ 2 ಬಗೆಯ ಅಸ್ತಿತ್ವಗಳಿಗೆ, ಅಂದ್ರೆ ಶಿ ಹ್ಯಾಸ್ 2 ಫಂಕ್ಷನ್ಸ್ ಹಿಯರ್.
ಆ ಎರಡು ಫಂಕ್ಷನ್ ಅಲ್ಲಿ ಒಂದು ಫಂಕ್ಷನ್ ಏನಂದ್ರೆ ಪ್ರಕೃತಿ, ಎರಡನೇ ಫಂಕ್ಷನ್ ಏನಂದ್ರೆ ಪ್ರಧಾನ. ಅವು ಎರಡು ಅವಳಿಗೆ ಇಲ್ಲಿ ಬರೋದು ಇಂಪಾರ್ಟೆಂಟ್ ಫಂಕ್ಷನ್ಸ್. ಓಕೆ, ಸೊ ಎರಡು ಇಂಪಾರ್ಟೆಂಟ್ ಫಂಕ್ಷನ್ಸ್ ಇಲ್ಲಿ ಬರೋದು. ಸೊ ಗುಣಮಾಯ ಎರಡು ಫಂಕ್ಷನ್ಸ್, ಎರಡು, ಒಂದು ಪ್ರಕೃತಿ, ಇನ್ನೊಂದು ಪ್ರಧಾನ. ಆಕ್ಚುಲಿ ದೇರ್ ಆರ್ ಟೂ ಕಾಸಸ್ ಆಫ್ ಕ್ರಿಯೇಷನ್ಸ್. ಮತ್ತೆ ಈ ಮಾಯೆ ಈ ಒಂದು ಭೌತಿಕ ಪ್ರಪಂಚ ಸೃಷ್ಟಿ ಆಗ್ಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಏನಂತಾರೆ ಕಾಸಸ್, ಅಂದ್ರೆ ಎರಡು ಇಂಪಾರ್ಟೆಂಟ್ ಅಂಶಗಳಿವೆ. ಮಾಯಾ ಫಂಕ್ಷನ್ ಇನ್ ಟೂ ಡಿಫರೆಂಟ್ ವೇಸ್ ಆಸ್ ಟೂ ಸಪರೇಟ್ ಕಾಸಸ್ ಆಫ್ ದ ಮೆಟೀರಿಯಲ್ ಕ್ರಿಯೇಷನ್. ನಿಮಿತ್ತ ಕಾರಣ, ದ ಇಮಿಡಿಯೇಟ್ ಕಾಸ್, ಅಂಡ್ ಉಪಧನ ಕಾರಣ, ದ ಮೆಟೀರಿಯಲ್ ಕಾಸ್ ದಟ್ ಸಪ್ಲೈಸ್ ಇಂಗ್ರೀಡಿಯೆಂಟ್ಸ್. ಓಕೆ, ನಿಮಿತ್ತ ಕಾರಣ, ಇಮಿಡಿಯೇಟ್ ಕಾಸ್. ಅಂದ್ರೆ ಈಗ ನಾವು ಕೆಲವು ಟೈಮ್ ಅಂತೀವಿ, ನಮ್ಮ ಒಂದು ನಾವೇನು ಇಲ್ಲಿ ತಪ್ಪು ಒಪ್ಪುಗಳನ್ನ ಮಾಡ್ತೀವಿ, ನಾವು ಇಲ್ಲೇನೆ ಅದರ ಒಂದು ಲೆಕ್ಕಚುಕ್ತಾನ ಮಾಡಿ ಹೋಗ್ತೀವಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇಮಿಡಿಯೇಟ್ ಕಾಸ್ ಅಂತ ಒಂದು ಎಕ್ಸಾಂಪಲ್ ಇಟ್ಕೋಬಹುದು ಅಷ್ಟೇ, ಬಟ್ ಎಕ್ಸಾಕ್ಟ್ಲಿ ಇಲ್ಲ ಅದು. ಓಕೆ, ನೆಕ್ಸ್ಟ್ ಉಪಧನ ಕಾರಣ, ದ ಮೆಟೀರಿಯಲ್ ಕಾಸ್ ದಟ್ ಸಪ್ಲೈಸ್ ಇಂಗ್ರೀಡಿಯೆಂಟ್ಸ್. ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇಲ್ಲಿ ಏನೂ ಇಲ್ಲ, ಯಾವುದೇ ತರ ಅಕ್ಕಿ ಬೇಳೆಗಳಲ್ಲ, ದಯವಿಟ್ಟು ಅದೊಂದು ಜ್ಞಾಪದಲ್ಲಿ ಇಟ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಅಂದ್ರೆ ಈ 3 ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್, ಸತ್ವಗುಣ, ತಮೋಗುಣ, ರಜೋಗುಣ, ಇವು ಮೂರುವೆ. ಸೊ ಈ ಮೂರು ಗುಣಗಳಿಂದ ಈ ಒಂದು ಭೌತಿಕ ಪ್ರಪಂಚ ಸೃಷ್ಟಿಯಾಗಿರೋದು. ಅಂದ್ರೆ ನೋಡಿ, ನಿಮಿತ್ತ ಕಾರಣ ಅಂದ್ರೆ ನಮ್ಮ ಇನ್ಸ್ಟೆಂಟ್, ಈಗ ನಾವು ಇನ್ಸ್ಟೆಂಟ್ ಆಗಿ ಏನೋ ಒಂದು ಅಡಿಗೆ ಮಾಡ್ತೀವಿ ಅಂತೀವಲ್ಲ, ಹಂಗೆ ನಮ್ಮ ಇನ್ಸ್ಟೆಂಟ್ ಆಗಿ ಏನೋ ಒಂದು ರಿಯಾಕ್ಷನ್ಸ್ಗೆ ನಮ್ಮ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಕ್ರಿಯೇಷನ್ಸ್ ಆಗುತ್ತೆ. ಪ್ಲಸ್ ಮೆಟೀರಿಯಲ್ ಸಪ್ಲೈಸ್ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಏನು ಕಾರ್ಯಗಳು ಇದು ಎಲ್ಲ ಇರುತ್ತಲ್ಲ, ಅದರ ಒಂದು ಗುಣವಾಗಿ ಈ ಮೆಟೀರಿಯಲ್ ಲೈಫ್ ಅಂದ್ರೆ ನಾವು ಭೌತಿಕ ಬದ್ಧಾತ್ಮಗಳು ಏನ್ ಹುಟ್ಟಿ ಸಾವು ಮಾಡ್ತಾ ಇದೀವಲ್ಲ, ದಟ್ ಈಸ್ ದ ಮೆಟೀರಿಯಲ್ ಲೈಫ್. ಸೊ ಆ ಮೆಟೀರಿಯಲ್ ಲೈಫ್ಗೆ ನಾವು ಈ ಜೀವನಕ್ಕೆ ಬರ್ಬೇಕಾದ್ರೆ ಈ ಒಂದು 3 ಗುಣಗಳ ಪ್ರಭಾವದಿಂದ ನಾವಿಲ್ಲಿ ಬರ್ತಾ ಇರೋದು. ಸೊ ಶೀಲ ಪ್ರಭುಪಾದರು ಒಂದು ಮತ್ತೆ ಚೈತನ್ಯ ಚರಿತಾಮೃತದ ಇದ್ರದ್ದು ಪರ್ಪಟ್ಟಲ್ಲಿ ನಿಮಿಷ ಓದ್ತೀನಿ. ಓಕೆ, ದೇವೋತ್ತಮ ಪರಮ ಪುರುಷನು ಬಾಹ್ಯ ಶಕ್ತಿಯಾದ ಮಾಯೆಯನ್ನು 2 ಭಾಗಗಳಾಗಿ ವಿಭಾಗಿಸಲಾಗಿದೆ. ಬ್ರಹ್ಮಾಂಡ ಮೈದೊರೆಯುವಿಕೆಗೆ ಮಾಯೆಯೇ ಕಾರಣ ಅಲ್ಲದೆ ಬ್ರಹ್ಮಾಂಡಕ್ಕೆ ಅಗತ್ಯವಾದ ಘಟನಾಂಶಗಳನ್ನು ಒದಗಿಸುವ ನಿಯೋಗಿಯೇ ಮಾಯೆ. ಬ್ರಹ್ಮಾಂಡದ ಮೈದೊರೆಯುವಿಕೆಗೆ ಕಾರಣಲಾದ ಅವಳು ಮಾಯಾ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡದ ಮೈದೊರೆಯುವಿಕೆಗೆ ಅಗತ್ಯವಾದ ಘಟನಾಂಶಗಳನ್ನು ಒದಗಿಸುವ ನಿಯೋಗಿಯಾಗಿ ಅವಳು ಪ್ರಧಾನ ಎಂದು ಕರೆಯುತ್ತಾರೆ. ಬಾಹ್ಯಶಕ್ತಿಯ ಈ ವಿಭಾಗಗಳನ್ನು ಕುರಿತು ವಿಶದವಾದ ವರ್ಣನೆಯನ್ನು ಶ್ರೀಮದ್ ಭಾಗವತದ 11.24.1-4 ಕೊಡಲಾಗಿದೆ. ಶ್ರೀಮದ್ ಭಾಗವತದ ಬೇರೆಡೆ ಐಹಿಕ ಬ್ರಹ್ಮಾಂಡದ ಮೈದೊರೆಯುವಿಕೆಯ ಕಾರಣ ಮತ್ತು ಘಟನಾಂಶಗಳನ್ನು ವರ್ಣಿಸಲಾಗಿದೆ. ಸೊ ಮೇನ್ ನಾನು ಆವಾಗಲೇ ಹೇಳ್ದೆ, ಅದು ಮಾಯೆ ಗುಣಮಾಯೆಯಲ್ಲಿ 2 ಪ್ರಕಾರ, ಒಂದು ಪ್ರಕೃತಿ, ಇನ್ನೊಂದು ಪ್ರಧಾನ. ಸೊ ಪ್ರಧಾನ ಇಂದನೇ ಈ ಒಂದು ಭೌತಿಕ ಶಕ್ತಿಯ ಈ ಒಂದು ಬ್ರಹ್ಮಾಂಡದ ಸೃಷ್ಟಿ ಎಲ್ಲ ನಡೀತಾ ಇರೋದು. ಹೋ ನನ್ನ ಪ್ರಭುವೇ, ಕಾಲ, ಕರ್ಮ, ದೈವ ಮತ್ತು ಸ್ವಭಾವ ಇವು 4 ಭಾಗಗಳು ಬಾಹ್ಯಶಕ್ತಿಯಾದ ಮಾಯೆಯ ಅನಿಯತ ಸ್ಥಿತಿಗಳು. ಬದ್ಧ ಜೀವಿಯ
ಬದ್ಧ ಜೀವಂತ ಶಕ್ತಿ ದ್ರವ್ಯ ಎಂದು ಕರೆಯಲಾಗುವ ಸೂಕ್ಷ್ಮ ಐಹಿಕ ಘಟನಾಂಶಗಳನ್ನು ಮತ್ತು ಐಹಿಕ ಪ್ರಕೃತಿ ಈ ಮಿಥ್ಯಾ ಅಹಂಕಾರವು ಆತ್ಮದಂತೆ ಪ್ರವರ್ತಿಸುವ ಕಾರ್ಯಕ್ಷೇತ್ರ. ಇದರ ಜೊತೆಗೆ 11 ಇಂದ್ರಿಯಗಳು ಮತ್ತು ಪಂಚಭೂತ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಇವು ದೇಹದ 16 ಘಟನಾಂಶಗಳು. ಇವುಗಳೆಲ್ಲ ಮಾಯೆ ಘಟಕಾಂಶ ಲಕ್ಷಣಗಳು. ಸೊ 16 ಇಂದ್ರಿಯಗಳು, ಪಂಚಭೂತಗಳು. ಸೊ 16 ಇಂದ್ರಿಯ ಮತ್ತೆ ಪಂಚಭೂತಗಳು ಇವೆಲ್ಲ ಕೂಡ ಮಾಯೆಯ ಒಂದು ಹಿಡಿತದಲ್ಲೇನೆ ಇರೋದು. ಅದನ್ನೇ ಇಲ್ಲಿ ಪ್ರಭುಪಾದರು ಬರೀತಿರೋದು. ದೇಹದಿಂದ ಕರ್ಮ ಉತ್ಪತ್ತಿ, ಬೀಜದಿಂದ ವೃಕ್ಷ, ವೃಕ್ಷದಿಂದ ಬೀಜ ಹೇಗೆ ಉತ್ಪತ್ತಿಯಾಗುತ್ತದೋ ಹಾಗೆ ಈ ಪರ್ಯಾಯ ಕ್ರಮದ ಕಾರಣ ಮತ್ತು ಪರಿಣಾಮವನ್ನು ಮಾಯಾ ಎಂದು ಕರೆಯುತ್ತಾರೆ. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಒಂದು ಗೇಮ್ ಆಡ್ಬೇಕಾದ್ರೆ ಕೇಳ್ತಿದ್ವಿ, ಕೋಳೆ ಬಂತೋ ಫಸ್ಟ್ ಮೊಟ್ಟೆ ಬಂತು ಅಂತ ಅಲ್ವಾ? ಸೊ ಕೋಳಿ ಬಂತೋ ಬಟ್ಟೆ ಬಂತೋ ಅಂತ ಹೇಳಿ ಒಂದು ಕಾಂಟ್ರವರ್ಸಿಗೆ ಸುಮ್ಮನೆ ಏನೋ ಒಂದು ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ ಫಸ್ಟ್ ಕೋಳಿ ಬಂತೋ ಫಸ್ಟ್ ಮೊಟ್ಟೆ ಬಂತೋ ಅಂತ ಹೇಳಿ ಕೇಳ್ತಾ ಇದ್ವಿ. ಸೊ ಹಂಗೆ ಇಲ್ಲಿ ಫಸ್ಟ್ ಬೀಜ ಬಂತ ಅಥವಾ ಮರ ಬಂತ? ಫಸ್ಟ್ ಬೀಜ ಬಂತ ಮರ ಬಂತ ಅಂತ ನಾವು ಕೇಳ್ಬೋದು ಅಲ್ವಾ? ಸೊ ಮರ ಬಂತು ಅಂದ್ರೆ ಮರದಿಂದನೇ ಬೀಜ ಬರೋದು, ಮತ್ತೆ ಬೀಜದಿಂದನೇ ಮರ ಬರೋದು. ಸೊ ಇಟ್ ಈಸ್ ಅ ಸೈಕಲ್. ನಾವು ಯಾವುದನ್ನು ಬೇರೆ ಪಡಿಸೋದಕ್ಕೆ ಆಗೋದೇ ಇಲ್ಲ. ಸೊ ಈ ಪರ್ಯಾಯ ಕಾರಣ ಮತ್ತು ಪರಿಣಾಮವಾಗಿ ಮಾಯೆ ಎಂದು ಕರೆಯುತ್ತಾರೆ. ನಾವು ಯಾವಾಗ ಆ ಸೈಕಲ್ನ ಬ್ರೇಕ್ ಮಾಡಕ್ಕಾಗಲ್ವೋ ಅದನ್ನ ಮಾಯೆ ಅಂತ ಕರೆಯೋದು. ನನ್ನ ಪ್ರೀತಿಯ ಪ್ರಭುವೇ, ಈ ಕಾರಣ ಮತ್ತು ಪರಿಣಾಮ ಚಕ್ರದಿಂದ ನನ್ನನ್ನು ನೀನು ಪಾರು ಮಾಡಬಲ್ಲೆ. ನಿನ್ನ ಪಾದ ಕಮಲಗಳನ್ನು ನಾನು ಆರಾಧಿಸುತ್ತೇನೆ. ಸೊ ವಾಟ್ ಈಸ್ ದ ಅಲ್ಟಿಮೇಟ್ ಗೋಲ್? ನಾವು ಮರ ಮತ್ತೆ ಬೀಜದ ಚಕ್ರ ಮಾಯೆಯಲ್ಲಿ ಇರ್ಬೇಕು ಅಥವಾ ಕೃಷ್ಣನ ಪಾದ ಹಿಡಿದು ನಾವಿಲ್ಲಿಂದ ಹೊರಗಡೆ ಹೋಗ್ಬೇಕಾ? ಹರೇ ಕೃಷ್ಣ. ಕೃಷ್ಣನ ಪಾದ ಹಿಡಿದು ಹೊರಗಡೆ ಹೋಗ್ಬೇಕು ಮತ್ತೆ. ಸೊ ನಾವು ಈ ಒಂದು ಬೀಜ ಮತ್ತೆ ವೃಕ್ಷದ ಒಂದು ಮಾಯೆಯಲ್ಲಿ ಸಿಲುಕದೆ ನಾವು ಅದರಿಂದ ಹೊರಗಡೆ ಹೋಗಿ ಕೃಷ್ಣನ ಪಾದಗಳನ್ನ ಹಿಡಿಬೇಕು. ದಟ್ ಶುಡ್ ಬಿ ಅವರ್ ಅಲ್ಟಿಮೇಟ್ ಗೋಲ್. ನಮ್ಮ ಈ ಭೌತಿಕ ಅಂದ್ರೆ ಆಬ್ವಿಯಸ್ಲಿ ನಾವು ಭಕ್ತಿ ಮಾಡ್ಬೇಕಾದ್ರೆ ನಮ್ಗೆ ಮಾಯೆಯ ಒಂದು ಮಾಯೆ ಬಂದು ನಮ್ಮನ್ನ ಕಾಡ್ತಾನೆ ಇರ್ತಾಳೆ, ಕಾಡಲ್ಲ ಅಂತ ಹೇಳಲ್ಲ. ಒಂದು ಪ್ರಭುಪಾದ್ ಲೆಕ್ಚರ್ ಕೂಡ ಒಂದು ಇದ್ ಮಾಡಿದ್ದೀನಿ, ಅದ್ರಲ್ಲೂ ಪ್ರಭುಪಾದ್ ಏನ್ ಹೇಳ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ಭೌತಿಕ ಪ್ರಪಂಚದ ಒಂದು ಮಾಯೆಯಲ್ಲಿ ನಮ್ಮನ್ನ ಯಾವಾಗ್ಲೂ ಸಿಕ್ಕಾಕಿಸ್ತಾನೆ ಇರ್ತಾಳೆ. ಸೊ ಅದು ಮಾಯೆಯ ಕೆಲಸ, ಆಯ್ತಾ? ಸೊ ಮಹಾಮಾಯೆಯ ಕೆಲಸ ಏನಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮನ್ನ ಎಷ್ಟಾಗತ್ತೆ ಅಷ್ಟು ಸಿಲುಕಿಸ್ತಾ ಇರೋದು ಅವಳ ಒಂದು ಕರ್ತವ್ಯ. ಅರೆ ನಾವು ಬದ್ಧಾತ್ಮಗಳು, ನಮ್ಮ ಕರ್ತವ್ಯ ಏನು? ನಾವು ಈ ಒಂದು ಮಾಯೆಯ ಹಿಡಿತದಿಂದ ನಾವು ಬಿಡಿಸ್ಕೊಂಡು ಹೋಗೋದು ನಮ್ಮ ಈ ಒಂದು ಆತ್ಮಗಳ ಒಂದು ಕರ್ತವ್ಯ. ಸೊ ಹಾಗಾಗಿ ನಾವು ಎಷ್ಟಾಗತ್ತೋ ಅಷ್ಟು ಈ ಮಾಯೆಯಿಂದ ನಾವು ಬಿಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಇವನ್ ಭಾಗವತಂನ 10ನೇ ಸ್ಕಂದ 63ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ, ಕಾಲ, ದೈವ, ಕರ್ಮ, ಜೀವ ಮತ್ತು ಅದರ ಸ್ವಭಾವಗಳು ಸೂಕ್ಷ್ಮ ಭೌತಿಕ ಅಂಶಗಳು. ಭೌತ ಶರೀರ, ಪ್ರಾಣವಾಯು, ಅಹಂಕಾರ, ನಾನಾ ಇಂದ್ರಿಯಗಳು ಮತ್ತು ಜೀವಿಯ ಸೂಕ್ಷ್ಮ ಶರೀರದಲ್ಲಿ ವ್ಯಕ್ತವಾಗುವ ಇವೆಲ್ಲದರ ಮೊತ್ತ ಇಷ್ಟು ನಿನ್ನ ಐಹಿಕ ಮಾಯ ಶಕ್ತಿಯಲ್ಲಿ ಅಂತರ್ಗತವಾಗಿದೆ. ಬೀಜ ವೃಕ್ಷಗಳಂತೆ ಕೊನೆಯಿಲ್ಲದೆ ಚಕ್ರದಂತಿದೆ. ಈ ಮಾಯೆಗೆ ಅಂತಿಮವಾದ ನಿನ್ನಲ್ಲಿ ನಾನು ಶರಣಾಗುವೆನು. ಸೊ ಚೈತನ್ಯ ಚರಿತಾಮೃತದ ಯಾವುದು ಆದಿಲೀಲದ 5ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ 58ನೇ ಶ್ಲೋಕದಲ್ಲೂ ಕೂಡ ಅದನ್ನೇ ಹೇಳಿದೆ. ಪ್ಲಸ್
ಭಾಗವತಂನೆ 10ನೇ ಸ್ಕಂದ 63ನೇ ಶ್ಲೋಕ 63ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಕೂಡ ಅದನ್ನೇ ಹೇಳಿದೆ. ನಮ್ಮ ಈ ಪಂಚೇಂದ್ರಿಯಗಳು ಮತ್ತೆ ಓಕೆ 5 ಪಂಚೇಂದ್ರಿಯಗಳು ಮತ್ತೆ 11 ನಮ್ಮ ಸೆನ್ಸಸ್, ಈ ಇಷ್ಟು ಕೂಡ ನಮ್ಮ ಈ ಒಂದು ಮಾಯೆಯಿಂದ ಎಲ್ಲ ಬದ್ಧವಾಗಿದೆ, ಅಂದ್ರೆ ಮಾಯೆಯಲ್ಲಿ ಸಿಲ್ಕೊಂಡಿದೆ. ಸೊ ಈ ಮಾಯೆನ ನಾವು ಬಿಡಿಸ್ಕೋಬೇಕು ಅಂದ್ರೆ ಕೃಷ್ಣನ ಪಾದದಡಿಗೆ ಹೋದ್ರೆ ಮಾತ್ರ, ಕೃಷ್ಣನ ಪಾದ ಹಿಡಿದ್ರೆ ಮಾತ್ರನೇ ನಾವು ಈ ಮಾಯೆಯಿಂದ ಹೊರಗಡೆ ಬರಕ್ಕೆ ಆಗೋದು. ಇಲ್ಲ ಅಂದ್ರೆ ನಾವು ಜನ್ಮ ಮತ್ತು ಜರಾ ವ್ಯಾಧಿಯಲ್ಲೇನೆ ಸುತ್ತಾಡ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ನಾನು ಅವಾಗ್ಲೇ ಏನ್ ಹೇಳ್ದನಲ್ಲ, ಪ್ರಕೃತಿ ಮತ್ತೆ ಪ್ರಧಾನ. ಸೊ ಇದ್ರ ಬಗ್ಗೆ ಒಂಚೂರು ಹೇಳ್ತೀನಿ. ಸೊ ಸೊ ಜೀವಾತ್ಮನು ಇದ್ರದ್ದು ಈ ಪ್ಯಾರಾಗ್ರಾಫ್ದು ಏನಿದೆಯಲ್ಲ ಇದನ್ನ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಸೊ ಕನ್ನಡದಲ್ಲೇ ಓದ್ತೀನಿ ಸೊ ದಟ್ ಎಲ್ಲರಿಗೂ ಅರ್ಥ ಆಗುತ್ತೆ. ಜೀವಾತ್ಮನು ಮುಖ್ಯವಾಗಿ ಮಾಯೆಯ ಕಾರಣರೂಪದ ಭಾಗಕ್ಕೆ ಸಂಬಂಧಿಸಿದ್ದರೂ ಅವನು ಮಾಯೆಯ ಘಟನೆಗಳಿಂದಲೂ ಪ್ರಭಾವನಾಗುತ್ತಾನೆ. ಸೊ ನಾವು ಎಷ್ಟೇ ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಮಾಯೆಯಲ್ಲಿ ಸಿಕ್ಕಾಕೋತೀವಿ. ಸೊ 3 ಶಕ್ತಿಗಳು ಕಾರ್ಯನಿರ್ವಹಿಸುತ್ತದೆ: ಜ್ಞಾನ, ಇಚ್ಛೆ, ಕ್ರಿಯೆ. ಓಕೆ, ಸೊ ನಾಲೆಡ್ಜ್, ಡಿಸೈರ್ ಅಂಡ್ ಆಕ್ಟಿವಿಟಿ, ಇವು 3 ಕೂಡ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮಾಯಾ. ಓಕೆ, ಈ 3 ಅಂದ್ರೆ ನಮ್ಮ ಜ್ಞಾನ, ನಮ್ಮ ಇಚ್ಛೆ ಮತ್ತು ನಮ್ಮ ಒಂದು ಕ್ರಿಯೆ, ಈ 3ನ್ನ ನಾವು ಯಾವಾಗ ಕೃಷ್ಣನೆಡೆಗೆ ನಾವು ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀವೋ, ಅಂದ್ರೆ ನಮ್ಮ ಬುದ್ಧಿ, ನಾವು ನೋಡ್ತೀವಿ ಈ ಭೌತಿಕ ಪ್ರಪಂಚದಲ್ಲಿ ಬುದ್ಧಿನ ಏನಕ್ಕೆ ಯೂಸ್ ಮಾಡ್ತಾರೆ? ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರನೇ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ವಾ? ಯಾರ ಕೃಷ್ಣನ್ ಕಡೆಗೆ ನಮ್ಮ ಜ್ಞಾನನ ಇಟ್ಕೋಬೇಕಪ್ಪ, ನಾವು ಕೃಷ್ಣನ್ ಯಾವಾಗ್ಲೂ ನಾವು ಕೃಷ್ಣನ್ನ ನಾವು ಧ್ಯಾನ ಮಾಡ್ತಾ ಇರ್ಬೇಕು, ಅಥವಾ ಕೃಷ್ಣನ್ ಬಗ್ಗೆ ತಿಳ್ಕೋಬೇಕು, ಕೃಷ್ಣನ್ಗೆ ಹಾಡ್ಬೇಕು, ಕೃಷ್ಣನ್ಗೆ ಹಾಡು ಹೊಗಳ್ಬೇಕು ಅಂತ ಯಾರ ಯೋಚನೆ ಮಾಡ್ತಾರ? ಖಂಡಿತ ಇಲ್ಲ. 99% ತಮ್ಮ ಜ್ಞಾನಗಳನ್ನ ಎಲ್ಲರೂ ನಾವು ಹೆಂಗೆ ಇನ್ನೂ ಹೆಚ್ಚು ಹೆಚ್ಚು ಲಾಭಗಳನ್ನ ಪಡಿಬೋದು, ನಾವು ಇನ್ನೂ ಹೆಚ್ಚು ಹೆಚ್ಚು ದುಡ್ಡುಗಳನ್ನ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾರೆ ಅಲ್ವಾ? ಮತ್ತೆ ಡಿಸೈರ್, ನಮ್ಮ ಒಂದು ಇಚ್ಛೆ. ಇವತ್ತಿನ ಇಚ್ಛೆ ಏನೋ? ಎಲ್ಲರೂ ಮೂವಪ್ಪ ನಾವು ಒಂದು ದೊಡ್ಡ ಮನೆ ಕಟ್ಟಬೇಕು, ನಾವು ದೊಡ್ಡ ಬಂಗ್ಲೆ ಕಟ್ಟಬೇಕು, ನಾವು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ಬೇಕು. ಇದು ಬಟ್ ಯಾರಿಗಾರ ಅವ್ರಿಗೆ ಇಚ್ಛೆ ಇದೆಯಾ? ಮೂವಪ್ಪ ನಾವು ದೇವಸ್ಥಾನ ಕಟ್ಟಬೇಕು, ನಾವು ದೇವಸ್ಥಾನ ಕಟ್ಟಿ ದೇವಸ್ಥಾನ ಕೃಷ್ಣನಿಟ್ಟು ಭಕ್ತರನ್ನಾಗಿ ಮಾಡ್ಬೇಕು ಜನಗಳನ್ನ ಅಂತ ಹೇಳಿ ಯಾರಿಗಾರ ಡಿಸೈರ್ ಇದೆಯಾ? ಖಂಡಿತ ಇಲ್ಲ. ಸೊ ಎಲ್ಲರೂ ನಾವು ಮನೆ ಕಟ್ಕೊಳ್ಳೋಣ, ನಾವು ಮನೆಯೊಳಗೆ ಚೆನ್ನಾಗಿರೋಣ ಅನ್ನೋರೇ ಜಾಸ್ತಿ ಆಗಿದ್ದಾರೆ ಅಲ್ವಾ? ನಾವು ನೋಡ್ತೀವಿ ಸನಾತನ ಗೋಸ್ವಾಮಿಗಳೆಲ್ಲ ಅವರು ಏನು ಇವ್ರ ಅಂಡರ್ ಮುಸ್ಲಿಂ ರೂಲರ್ ಅಂಡರ್ ಅವ್ರು ಏನು ಇದ್ ಮಾಡ್ಬೇಕಾದ್ರೆ ಅವರ ಒಂದು ಏನ ಸಂಪಾದನೆ ಇತ್ತು ಆ ಸಂಪಾದನೆಯಲ್ಲಿ 50% ಕೃಷ್ಣನ್ಗಿಟ್ಟು, ಇನ್ನು ಎಲ್ಲ 25% ಏನೋ ಕೃಷ್ಣನ್ಗಿಟ್ಟು, ಇನ್ 25% ಎಮರ್ಜೆನ್ಸಿಗಿಟ್ಟು ಒಂದು ಡಿವಿಷನ್ ಮಾಡ್ತಾರೆ. ಇವತ್ತು ಯಾರಾದ್ರೂ ತಮ್ಮ ಸಂಪಾದನೆನ ಈ ತರ ಡಿವಿಷನ್ ಮಾಡ್ತೀವ? ಖಂಡಿತ ಮಾಡಲ್ಲ. ಏನೋ ಮಾಡಿದ್ರೆ 1% ಅಷ್ಟೇ ಮ್ಯಾಕ್ಸಿಮಮ್ ಮಾಡೋದು. ಸೊ ಅದು ನಮ್ಮ ಡಿಸೈರ್ಸ್ ಆಗೋಗಿದೆ ಇವತ್ತು. ಕ್ರಿಯೆ, ನಮ್ಮ ಆಕ್ಟಿವಿಟಿ. ಸೊ ನಮ್ಮ ಆಕ್ಟಿವಿಟಿ ಯಾರ ಕಡೆಗಿದೆ ಇವತ್ತಿನ ಇದ್ರಲ್ಲಿ? ಯಾರಾದ್ರೂ ಯೋಚನೆ ಮಾಡ್ತೀರಾ ನಮ್ಮ ಆಕ್ಟಿವಿಟಿ? ಅಪ್ಪ ಕೃಷ್ಣನಿಗೆ ಇದಿಷ್ಟ ಆಗತ್ತೆ, ಕೃಷ್ಣನಿಗೆ ಮಾಡ್ಬೇಕು, ಕೃಷ್ಣನ ಒಂದು ತುಂಬಾ ಪ್ರೀತಿಯಾದ ಇದು ಪ್ರಸಾದ ಇವತ್ತು ಅಂತ ಹೇಳಿ ಮಾಡ್ತೀವ? ಅಯ್ಯೋ ಇಲ್ಲಪ್ಪ, ಇವತ್ತೇನ್ ತಿಂಡಿ ಮಾಡೋಣ? ನನ್ ಮಗನ್ಗೆ ಅವಲಕ್ಕಿ ಇಷ್ಟ, ನನ್ ಮಗನ್ಗೆ ಪೂರಿ ಇಷ್ಟ ಅಂತ ಹೇಳಿ ಮಾಡ್ತೀನಿ ಅಲ್ವಾ? ಸೊ ನಮ್ಮ ಒಂದು ಆಕ್ಟಿವಿಟೀಸ್ ಕೂಡ ನಾವು ಆ ಕೃಷ್ಣನಿಂದ ದೂರ ಉಳ್ಕೊಂಡ್ಬಿಟ್ಟಿದೀವಿ. ಏನ್ ಯೋಚನೆ ಮಾಡಿದ್ರು ಖಂಡಿತವಾಗ್ಲೂ ನಾನೇನೆ ಇವತ್ತು ಯೋಚನೆ ಮಾಡ್ತಿದ್ದೀನಿ, ಸಂಜೆ ಅದ್ವೈ ವಾಪಸ್ ಮನೆಗ್ ಬಂದ್ಮೇಲೆ, ಸ್ಕೂಲಿಂದ ಬಂದ್ಮೇಲೆ ಅವ್ನಿಗೆ ಏನ್ ಮಾಡ್ಕೊಡೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಬಟ್ ನಾನು ಯೋಚನೆ ಮಾಡ್ತಿಲ್ಲ ದಟ್ ನಾನು ಕೃಷ್ಣನ್ಗೆ ಏನ್ ಮಾಡ್ಕೊಡೋಣ, ಕೃಷ್ಣನ್ನ ನನ್ಗೆ ಸಂಜೆ ಅವನಿಗೆ ಏನ್ ಮಾಡ್ಬೇಕು, ಕೃಷ್ಣನ್ಗೆ ಏನ್ ಇಷ್ಟ ಆಗ್ಬೋದು ಅಂತ ನಾವು ಯೋಚನೆ ಮಾಡ್ತಿಲ್ಲ ಅಲ್ವಾ? ಸೊ ದಟ್ ಈಸ್ ದ ಮೇನ್ ಡಿಫ್ರೆನ್ಸ್. ಅದು ನಾವು ಮಾಯೆಯಲ್ಲಿ ಸಿಲ್ಕೊಂಡಿರೋದಕ್ಕೇನೆ ನಮ್ಮ ಈ ಒಂದು ಬುದ್ಧಿಶಕ್ತಿ ಅಲ್ಲಿಂದ ಬಿಟ್ಟು
ಮುಂದಕ್ಕೆ ಹೋಗ್ತಿಲ್ಲ. ಸೊ ಈ 3 ಗುಣಗಳು ಮೇನ್ ಆಗಿ ಮಾಯೆಯಲ್ಲಿ ಸಿಲುಕಿರೋದು. ನೆಕ್ಸ್ಟ್, ಭೌತಿಕ ಘಟಕಗಳು ಮಾಯೆ ಅಂದ್ರೆ ಪ್ರಧಾನ ರೂಪ, ಮೇನ್ ಪ್ರಧಾನ ರೂಪ ಅಭಿವ್ಯಕ್ತಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮಾಯೆಯು 3 ಗುಣಗಳು ಸುಪ್ತಾವಸ್ಥೆಯಲ್ಲಿರುವಾಗ ಅವು ಪ್ರಕೃತಿ, ಅವ್ಯಕ್ತ ಅಥವಾ ಪ್ರಧಾನ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ಸೊ ಮೇನ್ ಆಗಿ ಯಾವಾಗ್ಲೂ ಪ್ರಕೃತಿ ಮತ್ತೆ ಪ್ರಧಾನ. ಸೊ ನಾವು ಹೇಳ್ತೀವಿ ಅಲ್ಲ, ನಮ್ಮ ಸುತ್ತ ಪ್ರಕೃತಿ ಈಸ್ ಆಲ್ಸೋ ಅಗೇನ್ ಮಾಯೆ ಅಂತ ಕರಿತೀವಿ ಅಲ್ವಾ. ಪ್ರಕೃತಿನೂ ಮಾಯೆ ಅಂತೀವಿ, ಮತ್ತೆ ನಮ್ಮ ಮಹಾಮಾಯೆ ಅಂದ್ರೆ ದುರ್ಗಾದೇವಿನೂ ಕೂಡ ಮಾಯೆ ಅಂತ ಕರಿತೀವಿ. ಸೊ ಪ್ರಕೃತಿ ಈಸ್ ಆಲ್ಸೋ ಅಗೇನ್ ಅ ಮಾಯಾ ಅಂಡ್ ದುರ್ಗಾ ಈಸ್ ಆಲ್ಸೋ ಅಗೇನ್ ಅ ಮಾಯಾ. ಬಟ್ ಏನಂದ್ರೆ ಪ್ರಕೃತಿ ಸೆಕೆಂಡ್ರಿ ಆಗ್ತಾಳೆ, ಮಹಾಮಾಯ ಏನ್ ದುರ್ಗಾದೇವಿ ಇದ್ದಾಳಲ್ಲ ಅವಳು ಪ್ರಧಾನ ರೂಪಕ್ಕೆ ನಮ್ಗೆ ಇದಕ್ಕೇನಕ್ಕೆ ಪಿಕ್ಚರ್ಗೆ ಬರ್ತಾಳೆ. ಅವ್ಯಕ್ತ ಎಂಬ ಪದವು ಅಭಿವ್ಯಕ್ತವಾಗುವುದನ್ನು ಅಥವಾ ಪ್ರಕಟವಾಗುವುದೆಂದು ಎಂದರ್ಥ ಸೂಚಿಸುತ್ತದೆ ಮತ್ತು ಇದು ಪ್ರಧಾನಕ್ಕೆ ಮತ್ತೊಂದು ಹೆಸರು. ಅವ್ಯಕ್ತ, ಸೊ ನಾನು ಅವ್ಯಕ್ತ ಪ್ರಧಾನ 2 ವರ್ಡ್ ಸೇಮ್ ಅಂತ ಹೇಳಿದೆ. ಸೊ ಅವ್ಯಕ್ತ ಅಂದ್ರೆ ಅಭಿವ್ಯಕ್ತಿ ಪಡಿಸೋದು, ಅಂದ್ರೆ ನಾವು ಏನು ಯೋಚನೆ ಮಾಡ್ತೀವಿ, ಅಭಿವ್ಯಕ್ತವಾದದ್ದು ಅಥವಾ ಪ್ರಕಟವಾದದ್ದು ಎಂದು ಅರ್ಥವನ್ನು ಸೂಚಿಸುತ್ತದೆ. ಅಂದ್ರೆ ಈಗ ನೋಡಿ, ಮಹಾಮಾಯ ನಮ್ಮಲ್ಲಿ ಎಷ್ಟೋ ತರ ಪ್ರಕಟ ಆಗ್ತಾಳೆ. ಈಗ ನಾನೊಂದು ಎಕ್ಸಾಂಪಲ್ ಹೇಳ್ದೆ, ನನ್ನ ಮಗನಿಗೆ ನಾನು ಏನ್ ಅಡಿಗೆ ಮಾಡ್ಕೊಡ್ಲಿ ಅಂತ ಯೋಚನೆ ಮಾಡಿದ್ದೆ ಹೊರತು ನಾನು ಕೃಷ್ಣನಿಗೆ ಏನು ಯೋಚನೆ ಮಾಡ್ಕೊಡ್ಲಿ ಅಂತ ನಾನು ಯೋಚನೆ ಮಾಡ್ಲಿಲ್ಲ. ಸೊ ಅದು ನಾನು ಪ್ರಕಟ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಲೈಕ್ ಪ್ರಧಾನ, ದಟ್ ಈಸ್ ದ ಇನ್ಫ್ಲೂಯೆನ್ಸ್ ಆಫ್ ಅಸ್. ಓಕೆ. ಅವ್ಯಕ್ತಾವಸ್ಥೆಯಲ್ಲಿ ಭೌತಿಕ ಪ್ರಕೃತಿಯು ಯಾವುದೇ ವೈವಿಧ್ಯತೆಗಳಿಂದ ಸ್ಥಿತಿಯಲ್ಲಿರುವುದಿಲ್ಲ. ಮಾಯೆಯ ಪ್ರಧಾನ ಭಾಗದಿಂದಲೇ ವಿವಿಧ ರೂಪಗಳು ಮತ್ತು ವೈವಿಧ್ಯತೆಗಳು ಪ್ರಕಟವಾಗುತ್ತದೆ. ಸೊ ಅವ್ಯಕ್ತಾವಸ್ಥೆಯಲ್ಲಿ ಭೌತಿಕ ಪ್ರಕೃತಿಯು ಯಾವುದೇ ವೈವಿಧ್ಯತೆಗಳಿಂದ ಸ್ಥಿತಿಯಲ್ಲಿರುವುದಿಲ್ಲ. ಅಂದ್ರೆ ನಿಮಿಷ, ಅಂದ್ರೆ ಇಲ್ಲಿ ಅವ್ಯಕ್ತ ಪ್ರಕೃತಿಯ ಅವ್ಯಕ್ತ ಅಂದ್ರೆ ಪ್ರಧಾನ ರೂಪದಲ್ಲಿದ್ದಾಗ ನಾವು ಇನ್ ದ ಅವ್ಯಕ್ತ ಸ್ಟೇಜ್ ಮೆಟೀರಿಯಲ್ ನೇಚರ್ ಇಸ್ ವಿತೌಟ್ ವೇರಿಯಂಟ್. ಅಂದ್ರೆ ನಮ್ಗೆ ವೇರಿಯೇಷನ್ಸ್ ಅಷ್ಟೊಂದು ಕಾಣಿಸ್ತಾ ಇರಲ್ಲ. ಓಕೆ. ನಾವು ಈಗ ನಾವು ಭಕ್ತಿ ಮಾಡ್ತಾ ಇದೀವಪ್ಪ, ಭಕ್ತಿಯಿಂದ ನಾವು ಸಡನ್ ಆಗಿ ಮೆಟೀರಿಯಲಿಸ್ಟಿಕ್ ಅಲ್ಲಿ ಹೋಗ್ಬಿಡ್ತೀವಿ, ಇಲ್ಲ ಅಲ್ವಾ. ನಾವು ನೋಡ್ತೀವಿ ಎಷ್ಟೊಂದು ಭಕ್ತರು ಭಕ್ತಿಗೆ ಬಂದಾಗ ಅವರು ಭಕ್ತಿಯಿಂದ ಹೊರಗಡೆ ಬರ್ಬೇಕಾದ್ರೆ ತುಂಬಾ ಟೈಮ್ ತಗೊಂಡಿರುತ್ತೆ ಅಲ್ವಾ. ಮತ್ತೆ ಅಭಕ್ತರು ಭಕ್ತಿಗೆ ಬರ್ಬೇಕಾದ್ರೂ ತುಂಬಾ ಟೈಮ್ ತಗೊಂಡಿರ್ತಾರೆ ಅಲ್ವಾ. ಯಾರಿಗಾರ ಗೊತ್ತಿದಾರ, ಯಾರ ಇಮಿಡಿಯೇಟ್ಲಿ ಬಂದ ತಕ್ಷಣ, ದೇವಸ್ಥಾನಕ್ಕೆ ಬಂದ ತಕ್ಷಣ ಅವರು 16 ಮಾಲೆ ಮಾಡ್ತಾ ಭಕ್ತಿಲಿ ಬಂದ್ಬಿಟ್ಟು ಫುಲ್ ಭಕ್ತರಾಗ್ಬಿಟ್ಟಿರೋದು ಯಾರಿಗಾರ ಏನಾರ ಇದೆಯಾ ಇನ್ಸಿಡೆಂಟ್? ಇಲ್ಲ ಅಲ್ವಾ. ಸೊ ಒಂದೊಂದೇ ಸ್ಟೆಪ್ಪು, ಅಂದ್ರೆ ಮಾಯೆಯ ಒಂದೊಂದೇ ಸೆಳೆತಗಳಿಂದ ಬಿಡಿಸ್ಕೊಂಡೇ ನಾವು ಭಕ್ತಿಗೆ ಬರಕಾಗೋದು. ಸೊ ಹಂಗೆ ಇಲ್ಲಿ ಪ್ರಧಾನ ಮಾಯೆ ಹೆಂಗೆ ಅಂದ್ರೆ ಅವಳ ಒಂದು ಹಿಡಿತದಿಂದ ಸಡನ್ ಆಗಿ ಬಿಡಿಸ್ಕೊಳಕ್ ಆಗೋದಿಲ್ಲ. ಒಂದೊಂದೇ ಸ್ಟೆಪ್ ಅಲ್ಲಿ ನಾವು ಬಿಡಿಸ್ಕೊಳಕ್ ಬರ್ಬೇಕು. ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಜ್ಞಾನ, ಇಚ್ಛೆ ಮತ್ತೆ ಕ್ರಿಯೆ. ಬಟ್ ಅಟ್ಲೀಸ್ಟ್ ನಮ್ಮಲ್ಲಿ ಅರಿವು ಬಂದಿದೆ ಅಲ್ವಾ. ಜ್ಞಾನ, ಇಚ್ಛೆ, ಕ್ರಿಯೆಗಳಲ್ಲಿ ಅರಿವು ಬಂದಿದೆ. ನಾವು ನಮ್ಮ ಬುದ್ಧಿನ ನಾವು ಕೃಷ್ಣನ್ ಕಡೆಗೆ ಯೂಸ್ ಮಾಡ್ಬೇಕು, ನಮ್ಮ ಇಚ್ಛೆನ, ನಮ್ಮ ಡಿಸೈರ್ಸ್ನ ನಾವು ಕೃಷ್ಣನ್ ಕಡೆಗೆ ಯೂಸ್ ಮಾಡ್ಬೇಕು, ಮತ್ತೆ ನಮ್ಮ ಕ್ರಿಯೆಗಳನ್ನ ನಾವು ಕೃಷ್ಣನ್ ಕಡೆಗೆ ಇಟ್ಕೋಬೇಕು ಅಂತ ಹೇಳಿ ನಮ್ಗೆ ಅರಿವು ಅಟ್ಲೀಸ್ಟ್ ಬಂದಿದೆ ಅಲ್ವಾ. ಸೊ ಅವಾಗ ಏನಂದ್ರೆ ಪ್ರಧಾನ ಮಾಯೆ ನಮ್ಮನ್ನ ನಿಧಾನಕ್ಕೆ ಬಿಟ್ಟಿ ಹೋಗ್ತಾ ಇದ್ದಾಳೆ. ಓಕೆ. ಸೊ ಯಾವುದು ಅಟ್ ಒನ್ ಸ್ಟ್ರೆಚ್ ಅಂದ್ರೆ ಸಡನ್ ಆಗಿ ಯಾವುದು ಆಗೋದಿಲ್ಲ. ಸೊ ನಿಧಾನಕ್ಕೆ
ಅದು ಆಗ್ತಾ ಹೋಗುತ್ತೆ. ಬಟ್ ಪ್ರಕೃತಿ ಹಂಗಲ್ಲ. ಪ್ರಕೃತಿ ಇಸ್ ಲೈಕ್ ನ್ಯೂಟ್ರಲ್. ಅವಳು ಯಾವುದೇ ತರ ಒಂದು ಇಚ್ಛೆಗಳನ್ನ, ಅಂದ್ರೆ ನೀವು ಏನೋ ಈ, ಆ, ಏನ ಏನೋ ನಾಲೆಡ್ಜ್ ಡಿಸೈರ್ ಎಲ್ಲ ಏನಿದೆಯಲ್ಲ, ಅದನ್ನೆಲ್ಲ ಪ್ರಕೃತಿ ಮಾಯೆ ಎಕ್ಸ್ಪೆಕ್ಟ್ ಮಾಡಲ್ಲ. ಶಿ ಇಸ್ ಎಗೇನ್ ಅ ಮಾಯ ಅಷ್ಟೇ. ಅವಳು ಮಾಯವಾಗಿ ನಿಂತಿರ್ತಾಳೆ. ಏನಂದ್ರೆ ಈ ಪ್ರಕೃತಿ ಅಂದ್ರೆ ಈ ನಮ್ಮ ಸುತ್ತ ನಾವು ಪ್ರಕೃತಿ ಏನ್ ನೋಡ್ತೀವಲ್ಲ, ಆ ಸ್ವರೂಪದಲ್ಲಿ ಅವಳು ನಿಂತಿದ್ದಾಳೆ ಹೊರತು ಅವಳು ನಮ್ಮನ್ನ ಆ ಮಾಯೆಗಳಲ್ಲಿ ಎಳ್ಕೊಂಡಿಲ್ಲ. ಬಟ್ ಪ್ರಧಾನ ಏನಂದ್ರೆ ನಮ್ಮ ಒಂದು ಬುದ್ಧಿ, ಆ ನಮ್ಮ ಒಂದು ಬುದ್ಧಿ, ನಮ್ಮ ಒಂದು ಆ ಏನ ಮತ್ತದೇ ಇಚ್ಛೆ ಮತ್ತು ನಮ್ಮ ಒಂದು ಕ್ರಿಯೆ, ಈ ಮೂರನ್ನ ಅವಳ ಹಿಡಿತದಲ್ಲಿ ಇಟ್ಕೊಂಡು ನಮ್ಮನ್ನ ಆ ಒಂದು ಪ್ರಕ್ರಿಯೆಗಳಿಗೆ, ಅಂದ್ರೆ ಕೃಷ್ಣನ ಒಂದು ಭಕ್ತಿ ಮಾಡೋದಿಕ್ಕೆ ಅವಳು ಬಿಡ್ತಾ ಇಲ್ಲ. ಸೊ ದಟ್ ಈಸ್ ಪ್ರಧಾನ. ಸೊ ಇದು ಒಂದು ಗುಣಮಾಯ. ಅಂದ್ರೆ ಗುಣಮಾಯನೇ ಸ್ವಲ್ಪ ಎಲಾಬ್ರೇಟ್ ಆಗಿದೆ ಮೋರ್ ದೆನ್ ಜೀವಮಾಯಾಗಿಂತ. ಸೊ ಜೀವಮಾಯ ಇಸ್ ಜಸ್ಟ್ ದಟ್ ಅವಳು ಅವತರಿಸುವ ಶಕ್ತಿ ಮತ್ತೆ ಭ್ರಮೆಗೊಳಿಸುವ ಶಕ್ತಿ ಅಷ್ಟೇ. ಅಂದ್ರೆ ಈ ಭೂಮಿನ ಕ್ರಿಯೇಷನ್ ಮಾಡ್ತಾಳೆ, ಮತ್ತೆ ಅಂದ್ರೆ ನಮ್ಮನ್ನ ಆವರಿಸ್ಕೊತಾಳೆ, ಮತ್ತೆ ನಮ್ಮನ್ನ ಭ್ರಮೆನಲ್ಲಿ ಇಡ್ತಾಳೆ. ಬಟ್ ಗುಣಶಕ್ತಿ ಹಂಗಲ್ಲ. ಬಿಕಾಸ್ ಗುಣಮಾಯ ಇಸ್ ಲೈಕ್ ಅವಳ ಒಂದು ಗುಣಗಳು, ಅವಳು ಆಗಿರೋದೇ 3 ಮೆಟೀರಿಯಲ್ ಮೋಡ್ಸ್ ಆಫ್ ನೇಚರ್, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣದಿಂದಾನೇ ಅವಳು ಆಗಿರೋದು. ಈ 3 ಗುಣಗಳ ಪ್ರಭಾವದಿಂದ ಅವಳು ನಮ್ಮನ್ನ ಎಲ್ಲಾ ಒಂದು ಕೃಷ್ಣನಿಂದ ದೂರ ಹೋಗೋದಕ್ಕೆ ನಮ್ಮನ್ನ ಅವಳು ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದು. ಸೊ ಒಂದು ಪ್ರಭುಪಾದ್ ಲೆಕ್ಚರ್ ಇದೆ. ಸೊ ಇದು ಪ್ರಭುಪಾದ್ರ ಲೆಕ್ಚರ್ ಹವಾಯಲ್ಲಿ January 28, 1974. ಅವರು ಫಸ್ಟ್ ಕ್ಯಾಂಟೋ 16th ಚಾಪ್ಟರ್ 35th ಶ್ಲೋಕನ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಭುಪಾದ್ರು ಹೇಳ್ತಾರೆ ದಟ್ ಒಂದು ಸೂರ್ಯನ ಕಿರಣಗಳಿಗೆ ಹೋಲಿಸ್ತಾ ಅವರು ನಮ್ಮ ಈ ಭೌತಿಕ ಒಂದು ಕ್ರಿಯೆನ ಅವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾನು ಅದೊಂದೇ ಒಂದು ಪ್ರಭುಪಾದ್ರು ಏನ್ ಹೇಳಿದ್ದಾರೆ ಅದೊಂದನ್ನ ಒಂದು ಪ್ಯಾರಾಗ್ರಾಫ್ ಇದೆ, ಅಂದ್ರೆ ಅದು ಒಂದು ಪ್ಯಾರಾಗ್ರಾಫ್ ಓದಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ, ಯಾಕಂದ್ರೆ ಇಟ್ ಈಸ್ ಅರೌಂಡ್ half an hour ಲೆಕ್ಚರ್ ಇದೆ ಇದು. ಅದಕ್ಕೆ we all separated expansion, vibhinnamsha, a small particle, just like sun we are. The sunshine means combination of what is called sparking molecules, very small. The sunshine means they are all not homogeneous. They are small particles of shining part and parcel of the sun. Similarly, we living entities, we are like that, a small particle, part and parcel of God. So we are also brightening and shining. We are not dull, but on account of our contribution with the material nature, we have been covered. Therefore, our sun shining quality is not stopped. Shining quality is not stopped. This is our forgetfulness about our relationship with Supreme Purushottama. So, Supreme Purushottama, Uttama Purusha, Madhyama Purusha, and Adhama. There are 3 grades of Purushas. We are in the lowest grade, Adhama. So, because we are Adhama Purusha, therefore there is a chance of our brightening being sometimes covered. But we are again receiving our brightness and shine with the Supreme Person. As the sun and the sunshine, they are together shining. There is little similarly when we are again posted in our own constitutional position. And Krishna is like sun and we are shining particles. Then our life is successful. This is what. ಯಾರಿಗಾರ ಏನಾರ ಅರ್ಥ ಆಯ್ತಾ? ಏನಾರು ಎಕ್ಸ್ಪ್ಲೈನ್ ಮಾಡ್ಬೋದಾ? ಓಕೆ, ನಾನೇ ಹೇಳ್ತೀನಿ.
ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಆಮ್, 3 ಪುರುಷಗಳಿದ್ವೆ ಅಲ್ವಾ? ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ. ಅಧಮ್ಯ ಪುರುಷ ಅಲ್ಲಿ ನಾವೆಲ್ಲರೂ ಅಧಮ್ಯ ಪುರುಷರು. ನಾವ್ಯಾರೂ ಮಧ್ಯಮನೂ ಆಗಕ್ಕಾಗಲ್ಲ, ಉತ್ತಮನೂ ಆಗಕ್ಕಾಗಲ್ಲ. ಎಲ್ಲ ಮಾಯೆಯಲ್ಲಿ ಸಿಲುಕಿರೋರೆ ನಾವೆಲ್ಲರೂ. ಸೊ ನಾವೆಲ್ಲ ಅದರಿಂದ ಸಿಲುಕಿರೋದ್ರಿಂದ ನಮ್ಮ ಒಂದು ಶೈನಿಂಗ್ ಅಂದ್ರೆ ಪ್ರತಿಯೊಂದು ಆತ್ಮಕ್ಕೂ ನಮ್ಮದೇ ಆದ ಒಂದು ಆ ಏನಂತಾರೆ ಮಿಂಚಿದೆ, ಅಂದ್ರೆ ಶೈನಿಂಗ್, ನಮ್ಮದೇ ಆದ ಹೊಳಪಿದೆ. ಓಕೆ, ಆ ಹೊಳಪು ಯಾವಾಗ ಬರುತ್ತೆ? ಈಗ ಒಂದು ಸೂರ್ಯನಿಗೆ ಹೆಂಗೆ ಹೊಳಪು ಬರುತ್ತೆ? ಅವನ ಒಂದು ಕಿರಣಗಳಿಂದ ಹೊಳಪು ಬರುತ್ತೆ. ಸೊ ಸೂರ್ಯ ಬೇರೆ ಅಲ್ಲ, ಅವನ ಕಿರಣಗಳು ಬೇರೆ ಅಲ್ಲ ಅಲ್ವಾ? ನಮಗ್ ಗೊತ್ತಿದೆ ಅಲ್ವಾ? ಸೊ ಸೂರ್ಯನ ಕಿರಣಗಳಿದ್ರೆ ಸೂರ್ಯ ಇದ್ರೆ ಅವನ ಕಿರಣಗಳು, ಇಬ್ರು ಒಬ್ರಿಗೊಬ್ರು ಡಿಪೆಂಡೆಂಟು. ಸೊ ಹಂಗೆ ನಾವು ಕೂಡ ಈ ಒಂದು ಮಾಯೆಯ ಶಕ್ತಿಯಿಂದ, ಮಾಯೆಯ ಪ್ರಭಾವದಿಂದ ನಾವು ನಮ್ಮ ಒಂದು ಆ ಹೊಳಪನ್ನ ಕಳ್ಕೊಂಡ್ಬಿಟ್ಟಿದೀವಿ. ಆ ಹೊಳಪು ನಾವು ಮತ್ತೆ ವಾಪಸ್ ಪಡಿಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಇಟ್ ಈಸ್ ನಥಿಂಗ್ ಬಟ್ ನಾವು ಕೃಷ್ಣನ ಅರ್ಥ ಮಾಡ್ಕೊಂಡು ಕೃಷ್ಣನ ಒಂದು ಪಾದ ಪದ್ಮಗಳಿಗೆ ನಮ್ಮನ್ನ ನಾವು ಅರ್ಪಿಸ್ಕೊಂಡ್ರೆ ನಮ್ಮ ಈ ಹೊಳಪು ವಾಪಸ್ಸು ಬರುತ್ತೆ. ಸೊ ಈ ಒಂದು ಮಾಯೆ ನಮ್ಮನ್ನ ಒಂದು ಮುಚ್ಚಿರೋದ್ರಿಂದ ನಾವು ಎಲ್ಲರೂ ಈ ಒಂದು ಭೌತಿಕ ಪ್ರಪಂಚದ ಮಾಯೆ ಒಳಗೆ ಸಿಲ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಆದ್ರೆ ಇಲ್ಲ ಅಂದ್ರೆ ನಮ್ಮ ಕೃಷ್ಣನ ಒಂದು ಕಿರಣಗಳು, ಆ ಕೃಷ್ಣನ ಒಂದು ಕೃಪೆಗಳು ನಮ್ಮ ಮೇಲೆ ಬಿದ್ರೆ ನಾವು ಎಲ್ಲರೂ ಈ ಒಂದು ಭೌತಿಕ ಪ್ರಪಂಚದಲ್ಲೂ ಕೂಡ ನಾವು ಹೊಳೆಯಕ್ಕೆ ಆಗುತ್ತೆ. ಇದು ಪ್ರಭುಪಾದ್ರು ಇಲ್ಲಿ ಹೇಳ್ತಾ ಇರೋದು ಒಂದು ಸಾರಾಂಶ. ಓಕೆನಾ? ನಾನು ಅಷ್ಟೇ ಹೇಳಿದ್ದೀನಿ, ಯಾಕಂದ್ರೆ ಪ್ರಭುಪಾದ್ರ ಇದು ತುಂಬಾ ಸುಂದರವಾಗಿದೆ ಲೆಕ್ಚರ್. ಹೇಳ್ತಾ ಹೋದ್ರೆ ತುಂಬಾ ಇದೆ ಆ ಲೆಕ್ಚರ್ ಅಲ್ಲಿ, ಬಟ್ ಅಷ್ಟೊಂದು ಹೇಳಕ್ಕಾಗಲ್ಲ. ಅಂಡ್ ಅಂದ್ರೆ ಅದೇ ಒಂದು 30 minutes ಕ್ಲಾಸ್ ಇದೆ. ಅಂಡ್ ಪ್ರಭುಪಾದ್ರು ಈ ಒಂದು ಕ್ಲಾಸ್ ಏನಕ್ಕೆ ಕೊಟ್ಟಿದ್ರು ಅಂದ್ರೆ, ಇನ್ಸಿಯೇಷನ್ ಪ್ರೋಗ್ರಾಮ್ ಇತ್ತು ಅವಾಗ. ಸೊ ಇನ್ಸಿಯೇಷನ್ ಪ್ರೋಗ್ರಾಮ್ ನಲ್ಲಿ ಮಾಯೆ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ಇದ್ ಮಾಡ್ತಾರೆ. ಓಕೆ, ಒಂದು ರಿಚಿಕೇಶನ್ ಬಗ್ಗೆ ಒಂದಿದೆ, ಅದೊಂದು ಓದ್ಬಿಡ್ತೀನಿ. ಸೊ 2 things are here. You are serving by constitution. Don't think that you are master. But when you forget or give up the service of the Lord, then you will become the servant of your senses or Maya. This is your position. So when you voluntarily again give up this service of the senses and surrender to the master of senses, that is Hrishikesha. Krishna's other name is Hrishikesha. Hrishikesha means senses. Okay. So ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ ನೋಡಿ, ನಾವು ಬದ್ಧಾತ್ಮಗಳು ನಮ್ಮನ್ನ ನಾವು ರಾಜ ಅಂತ ತಿಳ್ಕೋಬಾರ್ದು. ರಾಜ ಯಾವಾಗಲೂ ಕೃಷ್ಣನೇ ಅಲ್ವಾ? ಸೊ ಕೃಷ್ಣ ಇಸ್ ದ ಸುಪ್ರೀಂ ರಾಜ. ಅವನಿಗೆ ನಾವು ಯಾವಾಗ ಸೊ ಕೃಷ್ಣ ಇಸ್ ದ ರಾಜ, ಅವನೇ ಮಾಸ್ಟರು. ನಮ್ಮನ್ನ ನಾವು ಮಾಸ್ಟರ್ ಅಂತ ಯಾವಾಗ ತಿಳ್ಕೊತೀವಿ? ನಾವು ಮಾಯೆಯಲ್ಲಿ ಸಿಲುಕಿದಾಗ ಮಾತ್ರ. ಸೊ ಮಾಯೆಯಲ್ಲಿ ಸಿಲುಕಿದಾಗ ನಮ್ಮನ್ನ ನಾವು ರಾಜ ಅಂತ ತಿಳ್ಕೊತೀವಿ. ಬಟ್ ನಾವು ಯಾವಾಗ ಮಾಯೆಯಿಂದ ಹೊರಗಡೆ ಬರ್ತೀವೋ ಅವಾಗ ಮಾತ್ರ ಕೃಷ್ಣನೇ ದೇವೋತ್ತಮ ಪುರುಷ, ಅವನೇ ರಾಜ ಅಂತ ಹೇಳಿ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗೋದು. ಆಮೇಲೆ ಯಾವಾಗ ನಾವು ನಮ್ಮ ಇಂದ್ರಿಯಗಳನ್ನೆಲ್ಲನೂ ಆ ಕೃಷ್ಣನ ಸೇವೆಯಲ್ಲಿ ಅರ್ಪಿಸೋದಕ್ಕೆ ಟ್ರೈ ಮಾಡ್ತೀವೋ ಅವಾಗ ಮಾತ್ರನೇ ನಾವು ಕೃಷ್ಣನ ಎಡೆಗೆ ಹೋಗಕ್ಕೆ ಆಗೋದು. ಅದರ್ವೈಸ್ ನಾವ್ ಯಾವಾಗ್ಲೂ ಈ ಜನ್ಮ ಮೃತ್ಯು ಜರಾವ್ಯಾಧಿಯಲ್ಲೇ ಇರ್ತೀವಿ. ಎಷ್ಟೇ ಏನೇ ಮಾಡಿದ್ರು ಜನ್ಮ ಮೃತ್ಯು ಜರಾವ್ಯಾಧಿಯನ್ನ ಬಿಟ್ಟು ಹೋಗಕ್ಕೆ ಆಗಲ್ಲ. ಸೊ ಕೃಷ್ಣನ ಪಾದ ನಾವು ಎಷ್ಟು ಹಿಡ್ಕೋಬಹುದೋ ಅಷ್ಟು ಹಿಡ್ಕೊಂಡ್ರೆ ಮಾತ್ರ ನಾವು ಕೃಷ್ಣನ ಈ ಒಂದು ಭೌತಿಕ ಪ್ರಪಂಚನ ಬಿಟ್ಟು ಆ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಾವು ಹೋಗಕ್ಕೆ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತು ನನ್ನ ಈ ಒಂದು ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ. ನಾನೇನೆ 12:45 12:50 ಒಳಗೆ ಮುಗಿಸ್ಬೇಕು ಕ್ಲಾಸು. ವಿ ಶುಡ್ಂಟ್ ಎಕ್ಸ್ಟೆಂಡ್ ಅಂತ ಹೇಳಿ ಅಷ್ಟಕ್ಕೇನೆ ಒಂದು 45 to 50 minutes ಅಂತಾನೆ ಹೇಳಿ ನಾನು ಕ್ಲಾಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಮೈಟ್ ಬಿ ಗೋಯಿಂಗ್ ಫರ್ದರ್, ನೋಡೋಣ. ಇನ್ ಕೇಸ್ ಏನಾದ್ರು ಟೈಮ್ ಆಯ್ತು ಅಂದ್ರೆ ಈ ಮಾಯೆಯ ಮುಂದಿನ
ಅಂದ್ರೆ ನಾನು ಅವಾಗಲೇ ಹೇಳ್ದೆ, ಈ ಬುಕ್ಕಲ್ಲಿ ತುಂಬಾ ಡೀಟೇಲ್ ಆಗಿ ಮಾಯೆ ಬಗ್ಗೆ ಬರೆದಿದ್ದಾರೆ ಮಹಾರಾಜು. ಸೊ ಅದು ಹೆಂಗೆ ಆ, ಮಾಯೆಯ ದುರ್ಗಾದೇವಿ ಹೆಂಗಿದೆ, ಓಕೆ, ನಾನು ಇಂಡೆಕ್ಸ್ ಅಲ್ಲಿ ಓದ್ತೀನಿ ಏನೇನು ಅಂತ. ಮಾಯಾ ಹೆಂಗೆ ಇನ್ಫ್ಲುಯೆನ್ಸ್ ಮಾಯಾಸ್ ಇನ್ಫ್ಲುಯೆನ್ಸ್, ಮತ್ತೆ ಡಿಸ್ಕ್ರಿಪ್ಷನ್ಸ್ ಆಫ್ ಮಾಯಾಸ್ ಇನ್ಫ್ಲುಯೆನ್ಸ್ ಇನ್ ಪರ್ಸನಲ್ ಹಿಸ್ಟೋರೀಸ್, ಅಂದ್ರೆ ಆ, ರಾಜರ ಒಂದು ಹೆಂಗೆ ಎಲ್ಲ ರಾಜರುಗಳಿಗೆ ಹೆಂಗೆ ಮಾಯೆ ಇನ್ಫ್ಲುಯೆನ್ಸ್ ಮಾಡಿದಾಳೆ. ಆಮೇಲೆ ಡಾಕ್ಟ್ರೇನ್ ಆಫ್ ಮಹಾವದ ದುರ್ಗಾದೇವಿ, ಲಿಬ್ರೇಷನ್ ಫ್ರಮ್ ಮಾಯೆಯಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು, ಮೈಟ್ ಬಿ ಲಿಬ್ರೇಷನ್ ಫ್ರಮ್ ಮಾಯಾ ಮತ್ತೆ ಮಾಯಾಸ್ ಇನ್ಫ್ಲುಯೆನ್ಸ್ ಇನ್ ಪರ್ಸನಲ್ ಹಿಸ್ಟೋರೀಸ್. ಇವೆರಡು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ಕೊಂತೀನಿ. ಸೊ ಗೋಯಿಂಗ್ ಫರ್ದರ್ ನನಗೆ ಟೈಮ್ ಏನಾರ ಸಿಕ್ಕಿದಾಗ ಇವೆರಡನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಶೀಲ ಪ್ರಭುಪಾದ್ ಕಿ ಜೈ, ಗುರುದೇವ್ ಮಹಾರಾಜ್ ಕಿ ಜೈ, ನಿತಾಯ್ ಗೌರ ಪ್ರೇಮಾನಂದೇ, ಹರಿ ಹರಿ ಬೋಲ್. ಹರೇ ಕೃಷ್ಣ. ಹರೇ ಕೃಷ್ಣ. ವಂಡರ್ಫುಲ್ ಕ್ಲಾಸ್ ಶ್ಯಾಮಕಾಂತ ಮಾತಾಜಿ. ತುಂಬಾ ಡಿಟೇಲ್ ಆಗಿ ಡೆಪ್ತ್ ಅಲ್ಲಿ ಹೋದ್ರಿ ಮಾಯೆ ಬಗ್ಗೆ. ಮಾಯೆ ಎಲ್ಲರಿಗೂ ಗೊತ್ತಿರೋ ವಿಷಯ, ನಿಜವಾದದ್ದಲ್ಲ, ಇದೊಂದು ಭ್ರಮೆ ಅಂತ. ಆದ್ರೂ ಸಹ ಇವತ್ತು ನಾವು ಭ್ರಮೆ ಹಿಂದೆ ಓಡ್ತಾ ಇದ್ದೇವೆ. ನಿಜವಾದ ಅಬ್ಸಲ್ಯೂಟ್ ಟ್ರೂತ್ ನಮ್ಗೆ ಗೊತ್ತು, ಕೃಷ್ಣ ಅಂತ ಪ್ರಭುಪಾದರು ಹೇಳಿದ್ದಾರೆ. ಆದ್ರೂ ಸಹ ಅದು ಬಿಟ್ಟು ಅವಾಗವಾಗ ಓಡ್ತಾ ಇರ್ತೀವಿ ಮಾಯೆ ಹಿಂದೆ. ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಮಾಯೆ ಅಂದ್ರೆ ಭ್ರಮೆ, ಮೋಹ, ಮತ್ತೆ ನಿಜವಲ್ಲದನ್ನ ನಿಜ ಎಂದು ಭಾವಿಸೋ ಒಂದು ಸ್ಥಿತಿ ಅಂತ. ಪ್ರಕೃತಿ ಪ್ರಧಾನದ ಬಗ್ಗೆ ನಮ್ಗೆ ಅಷ್ಟು ಇದೇ ಇರ್ಲಿಲ್ಲ. ಸೊ ಪ್ರಧಾನನ ಬುದ್ಧಿ, ಇಚ್ಛೆ ಮತ್ತು ಕ್ರಿಯೆದು ತುಂಬಾ ಚೆನ್ನಾಗಿದೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಅದು ಇದರಲ್ಲಿ ಇದೆ. ಭಾಗವತಮು ಮತ್ತೆ ಚೈತನ್ಯ ಚರಿತಾಮೃತಲ್ಲಿ ಇನ್ನೂ ಡೀಟೇಲ್ ಅಲ್ಲೇ ಎಕ್ಸ್ಪ್ಲೇನ್ ಇದೆ ಮಾತಾಜಿ. ನಾನು ಒಂದೇ ಒಂದು ಶ್ಲೋಕ ಅಷ್ಟೇ ಹೇಳ್ದೆ ಎರಡು ಬುಕ್ಸ್ ಇಂದ, ಬಟ್ ಸ್ಟಿಲ್ ದೇರ್ ಆರ್ ತುಂಬಾ ಶ್ಲೋಕಗಳಿವೆ ಎರಡರಲ್ಲೂ. ಅಂಡ್ ದೇರ್ ಆರ್ ಗುಡ್ ನಂಬರ್ ಆಫ್ ಲೆಕ್ಚರ್ಸ್. ಈವನ್ ರಾಧಾನಾಥ್ ಮಹಾರಾಜ್ ಲೆಕ್ಚರ್ಸ್ ಇದೆ, ಇಷ್ಟೊಂದು ಲೆಕ್ಚರ್ಸ್ ಇದೆ ಮಾಯೆ ಬಗ್ಗೆ. ನಾನು ನಿಜವಾಗ್ಲೂ ಸುಮ್ಮನೆ ಜಸ್ಟ್ ಆ ಮಾಯೆ ಅನ್ನೋ ಒಂದು ವರ್ಡ್ ನೋಡಿ ನಾನು ಆ ಬುಕ್ ಪರ್ಚೇಸ್ ಮಾಡಿದೆ. ಬಟ್ ಆಫ್ಟರ್ ವೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಇಟ್, ಅವಾಗ ನನಗೆ ಅಯ್ಯೋ ಮಾಯೆ ಇಷ್ಟು ದೊಡ್ಡ ಸಾಗರನ ಅಂತ ನನಗೆ ಒಂದು ರಿಯಲೈಸೇಷನ್ ಆಯ್ತು. ಆ ಸಾಗರದಲ್ಲಿ ನಾವು ಎಷ್ಟೇ ತಿಳ್ಕೊಂಡ್ರು ಅದು ಬರೀ ಒಂದು ಸಾಸಿವೆ ಕಾಳಷ್ಟೇ ಆಗಿರುತ್ತೆ ಮಾಯೆ ಬಗ್ಗೆ. ಸಾರಿಸ್ಬೇಕಾದ್ರೆ ಅಷ್ಟಕ್ಕಿಂತ Correct. ಜಾಸ್ತಿ ತಿಳ್ಕೊಳಕ್ಕೆ ಒಂದು ಇದೇ ಇಲ್ಲ ಮಾತಾಜಿ ಮಾಯೆ ಬಗ್ಗೆ. ಏನೋ ಮಾಯೆ ಅಂದ್ರೆ ಅದೇ ಮರೀಚಿಕೆಯ ನೀರು. ಅದು ಸುಮ್ನೆ ಹಾ. ದೂರದಿಂದ ನಮ್ಗೆ ನೀರು ಅನಿಸ್ತಾ ಇದೆ, ಆ ಮರೀಚಿಕೆಯಿಂದ ಓಡ್ತಾ ಇದೀವಿ. ಆಕ್ಚುಲಿ ಮಾಯೆ ಇಸ್ ಫೇಕ್. ನಾವು ಅದ್ರ ಹಿಂದೆನೆ ಓಡ್ತಾ ಇದ್ದೇವೆ ಕೃಷ್ಣನನ್ನ ಬಿಟ್ಟು. ಸೊ ಕೃಷ್ಣ ಈ ಚೈತನ್ಯ ಚರಿತಾಮೃತದಲ್ಲಿ ಯಾವ ಇದು ಅಂತ ಗೊತ್ತಿಲ್ಲ ನನ್ಗೆ ಶ್ಲೋಕ, ಬಟ್ ಹೇಳಿದಾರೆಲ್ಲ ಮಾಯೆ ಇಸ್ ಅಂಧಕಾರ, ಮತ್ತೆ ಕೃಷ್ಣ ಸೂರ್ಯ ಸಮಾನ ಅಂತ ಹೇಳಿ. ಕೃಷ್ಣ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಕ್ಲಿಯರ್ಲಿ. ಮಾಯೆ ಬಗ್ಗೆ ಎಷ್ಟು ಜಾಗೃತಿ ಆಗಿರ್ಬೇಕು ನಾವು ಅಂತೇಳಿ, ಅದನ್ನ ಈ ಹಗ್ಗನ ಹಾವು ಅಂತ ಹೇಳಿ ತಿಳ್ಕೊಳ್ಳೋ ಪರಿಸ್ಥಿತಿಲಿ ಇದೆ ನಾವು ಇವತ್ತು. ಸೊ ತುಂಬಾ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ, ಅಂದ್ರೆ ಇದರ ಕಡೆಗೆ ನಮ್ ಗಮನ ಸ್ವಲ್ಪ ಕಡಿಮೆನೆ ಹೋಗುತ್ತೆ. ಓ ಮಾಯೆ ಅಟ್ಯಾಕ್ ಮಾಡುತ್ತೆ, ಕೃಷ್ಣ ಇಲ್ಲ ಅಂದ್ರೆ ಅಂತ ಬಾಯಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ಮೈಂಡ್ ಅಲ್ಲಿ. ಬಟ್ ಇನ್ ಡೀಟೇಲ್, ಈ ಡೆಪ್ತ್ ಅಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಏನು ತುಂಬಾ ಇಲ್ಲ ತುಂಬಾ ಮಾತಾಡಿ. ಧನ್ಯವಾದಗಳು. ರಜೋಗುಣ, ತಮೋಗುಣ, ಸತ್ವಗುಣ, ಇವು ಮೂರು ಗುಣಗಳನ್ನ ನಾವು ಎಷ್ಟಾಗತ್ತೋ ಅಷ್ಟು ಬಿಡಿಸಕ್ಕೆ, ಅಂದ್ರೆ ಈಗ ಸತ್ವಗುಣ ಇಸ್ ದ ಸುಪ್ರೀಂ ಗುಣ ಅಂತ ನಮ್ಗೆ ಗೊತ್ತಿದೆ. ನಾವ್ ಯಾವಾಗ ಸತ್ವಗುಣದಲ್ಲಿ ಇರೋದಕ್ಕೆ ಟ್ರೈ ಮಾಡ್ತೀವೋ ಆವಾಗ ಅಟ್ಲೀಸ್ಟ್ ಮಾಯ ಪ್ರಭಾವ ನಮ್ಮ ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಎಕ್ಸಾಕ್ಟ್. ಒಂದೇ ಒಂದು ಆಪ್ಷನ್ ಏನಂದ್ರೆ, ಒಂದು ನಾವು ಭಕ್ತರ ಸಂಘದಲ್ಲಿರ್ಬೇಕು, ಎರಡನೇದು ನಾವು ಕೃಷ್ಣನ ಬಗ್ಗೆ ಸೇವೆ ಯಾವಾಗ ಜಾಸ್ತಿ ಮಾಡಕ್ಕೆ ಟ್ರೈ ಮಾಡ್ತೀವೋ ಆವಾಗ ನಾವು ಆ ಒಂದು ಗುಣಗಳನ್ನ ನಾವು ರಜೋಗುಣ ಮತ್ತೆ ತಮೋಗುಣನ ನಾವು ಬಿಡೋದಕ್ಕೆ ಟ್ರೈ ಮಾಡ್ಬೋದು. ಅವಾಗ ನಾವು ಸತ್ವಗುಣಕ್ಕೆ ಹೋಗಕ್ಕೆ ಆಗತ್ತೆ. ಸೊ ಎಷ್ಟಾಗತ್ತೆ ಅಷ್ಟು ಸರ್ವಿಸ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಬಟ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ನಾನೇ ಹೇಳ್ತೀನಿ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಎಕ್ಸೆಪ್ಟ್ ವೀಕೆಂಡ್ ಅಲ್ಲಿ 2 ದಿನ ಬಿಟ್ರೆ, ಬಿಟ್ರೆ ನಾವ್ ಸೇವೆಯಲ್ಲಿ ನಾವೇನ್ ಹೇಳೋದು ಇವಾಗ. ವೀಕೆಂಡ್ 2 ದಿನ ಬಿಟ್ರೆ ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಅಷ್ಟು ಅಂದ್ರೆ ಭೌತಿಕ ಪ್ರಪಂಚ ಅಷ್ಟು ಮಟ್ಟಕ್ಕೆ ಬೆಳೆದೋಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಯೋಚನೆ ಮಾಡ್ಬೋದು, ಹಾಪ ನಾವು IT ಕಂಪ್ನಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಊಟ ಎಲ್ಲಿಂದ ಬರುತ್ತೆ ಮಾತಾಜಿ? ಅಟ್ ದ ಎಂಡ್ ಆಫ್ ದ ಡೇ ಬರೋದಕ್ಕೆ ಚಾನ್ಸೇ ಇಲ್ಲ.
ಅಲ್ವಾ? ಏನೋ ಒಂದು 100 ಜನಕ್ಕೆ ಒಬ್ರು ಒಂದು ಕೃಷ್ಣನ ಸೇವೆ ಮಾಡ್ಕೊಂಡು ಅವ್ರ ಜೀವನನ ನಡೆಸೋದಕ್ಕಾಗತ್ತೆ ಇವತ್ತಿನ ಒಂದು ಪ್ರಪಂಚದಲ್ಲಿ. ಬಟ್ 100ಕ್ಕೆ 100 ಜನನು ಮಾಡಕ್ ಆಗಲ್ಲ ಅಲ್ಲ. ನಾವು ಸತ್ಯಯುಗ ಅಥವಾ ತ್ರೇತಾಯುಗದಲ್ಲಿ ಇಲ್ಲ ಅಲ್ಲ, ಇವತ್ತು ಇರೋದೆಲ್ಲ ಕಲಿಯುಗದಲ್ಲಿ. ಕಲಿಯುಗ. ಕಲಿಯುಗದಲ್ಲಿ ಬಟ್ ತಿಳ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ. ಸೊ ತಿಳ್ಕೊಂಡಿರ್ಬೇಕಷ್ಟೇ, ಅದು ಅದು ಇಂಪಾರ್ಟೆಂಟ್. ನಿಜ. ಇದು ಒಂದ್ ರೀತಿ ಕನಸಿನ ರೀತಿ. ಕನಸನ್ನ ನಮ್ಗೆ ನೈಟ್ ಕನಸುಗಳು ಬಿದ್ದಾಗೆಲ್ಲ ನಾವು ಅವೆಲ್ಲ ಸತ್ಯ ಅನ್ಕೊಂಡ್ಬಿಡ್ತೀವಿ. 3 ಗಂಟೆ ಮೂವಿ ನೋಡ್ತಾ ಇರ್ತೀವಲ್ಲ, ಅವಾಗ್ಲೂ ಹಾಗೆ ಇದೆಲ್ಲ ನಿಜ ಅಂತ ಆಚೆ ಬಂದಲ್ಲಿ ಗೊತ್ತಾಗುತ್ತೆ. ಇಟ್ ಇಸ್ ರಿಟನ್ ಬೈ ಸಮ್ಮನ್ ಅಂತ. ಏನೋ ಇದು ಕಾಲ್ಪನಿಕ ಅಂತ ಗೊತ್ತಿದ್ರು ಅಷ್ಟು ಮುಳುಗ್ಬಿಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತೇಳಿ ಮಾಯೆ ಇದೆ ಹಾಗೆ ನಮ್ಮ ಮೇಲೆ. ಸೊ ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಇವತ್ತು 32 ಜನ ಸೇರಿದ್ದಾರೆ. ಸೊ ಮಾತಾಜಿಗಳಿಗೆ ಮಾಯೆ ಬಗ್ಗೆ ಕ್ವಶನ್ಸ್ ತುಂಬಾ ಇರಬೇಕು. ಯು ಹ್ಯಾವ್ ಟು ಬಂಬಾರ್ಡ್ ವಿತ್ ಕ್ವಶನ್ಸ್ ಟು ಶ್ಯಾಮಕಾಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮೀನಾಕ್ಷಿ ಮಾತಾಜಿ, ಪ್ರಣಾಮ್ ಮಾತಾಜಿ. ಹೇಳಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಮಾಯೆ ಅಂದ್ರೆ ಎಷ್ಟೊಂದು ವೆರೈಟಿ ಮಾಯೆ ಇದ್ದಾಳೆ ಅನ್ನೋದು ನೀವು ತಿಳಿಸ್ಕೊಟ್ಟಿದ್ದೀರಾ. ಅದರಿಂದ ನಾವು ಯಾವ ರೀತಿ ತಪ್ಪಿಸ್ಕೊಳ್ಳೋದು ಒಂದೇ ಒಂದು ಉಪಾಯ ಅಂತ ನೀವು ಈಗ ತಾನೇ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಮಾತಾಜಿ. ಇಲ್ಲ ಮಾತಾಜಿ, ನೆಕ್ಸ್ಟ್ ವೀಕ್ ಗೋಪಿಗಣ ಮಾತಾಜಿ, ಆಮೇಲೆ ನೋಡೋಣ. ಹೌದಾ? ಯಾಕಂದ್ರೆ ನಂಗೂ ಹಾ ಜನ್ಮಾಷ್ಟಮಿ ಸೇವೆ ಇದೆಯಲ್ಲ. ಸೊ ಹಾ ನೆಕ್ಸ್ಟ್ ವೀಕ್ ಗೋಪಿಗಣ ಮಾತಾಜಿ ಮಾಡ್ತಾರೆ. ಇಲ್ಲ, ಮಾಯೆ ಬಗ್ಗೆ ತಿಳ್ಕೊಂಡ್ರೇನೆ ನಾವು ಅವಾಗ ಅವಳಿಂದ ಬಿಡುಗಡೆ ಪಡ್ಲಿಕ್ಕೆ ಒಂದು ಉಪಾಯ ಕೊಟ್ಟಿದ್ದಾರೆ ಹಾ, ಶ್ರೀಲ ಪ್ರಭುಪಾದರು. ಆ ಒಂದು ಉಪಾಯದ ಕಡೆ ನಮ್ಮ ಮನಸ್ಸು ವಾಲ್ಬಹುದು ಅನ್ನೋದು. ಬಟ್ ಅದು ಥ್ಯಾಂಕ್ ಯು ಬಿಡಿಸ್ಕೊಳ್ಳೋದ್ ಮಾತಾಜಿ, ಕಷ್ಟ ತುಂಬಾ ಇದೆ ಚೆನ್ನಾಗಿತ್ತು ಮಾತಾಜಿ. ಕ್ಲಾಸ್. ಅಟ್ ದ ಎಂಡ್ ಆಫ್ ದ ಡೇ ಬಿಡಿಸ್ಕೊಳ್ಳೋದ್ ಕಷ್ಟ ಇದೆ. ಬಟ್ ಏನಂದ್ರೆ ಕಷ್ಟ ನಾವು ಇದೆ. ತಿಳ್ಕೊಂಡಿದ್ದು ಅಟ್ಲೀಸ್ಟ್ ಈಗ ನಾವು 50% ಆಗದೆ ಇದ್ರು ಒಂದ್ 10% ಮಾಡ್ತಾ ಇದ್ರೆ, ನಾನು ಅವಾಗ್ಲೇ ಹೇಳ್ದೆ, ಈ ಮರ ಮತ್ತೆ ಬೀಜದ ಒಂದು ಸೈಕಲ್, ಆ ಸೈಕಲ್ ನ ಬ್ರೇಕ್ ಮಾಡಕ್ಕೆ ನಾವು ಟ್ರೈ ಮಾಡ್ಬೋದು ಅವಾಗ. ಟ್ರೈ ಮಾಡ್ಬೋದು. ಅಯ್ಯೋ, ಇಷ್ಟೊಂದು ಆಳವಾಗಿ ಇದೆ ಮಾಯಾದೇವಿಯ ಗುಣಗಳು. ಭಗವಂತ ಯಾವ ರೀತಿ ಆಳವಾಗಿ ನಾವು ಅರ್ಥ ಮಾಡ್ಕೋಬೇಕು, ಅದೇ ರೀತಿ ಮಾಯಾದೇವಿ ಕೂಡ ಆಳವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ತಿಳ್ಕೊಟ್ಟಿದ್ದೀರಾ. ಎಸ್ ಮಾತಾಜಿ, ಥ್ಯಾಂಕ್ ಯು ಥ್ಯಾಂಕ್ ಮಾತಾಜಿ. ಯು ವೆರಿ ಮಚ್ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಲೇಶ್ವರದ ಮಾತಾಜಿ, ಮಾತಾಜಿ. ಪ್ರಣಾಮಗಳು. ಹೇಳಿ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಮೀನಾಕ್ಷಿ ಮಾತಾಜಿ ಹೇಳ್ದಂಗೆ ಮಾಯೆನ ಬಿಡಿಸ್ಕೊಳ್ಳೋದು ತುಂಬಾನೇ ಕಷ್ಟ. 3 ಗುಣಗಳಿಂದ ನಾವು ಹೊರಗ್ ಬರ್ಬೇಕು ಅಂದ್ರೆ, ನೀವ್ ಹೇಳಿದ್ರಲ್ಲ ಮಾತಾಜಿ, ಭಕ್ತರ ಸೇವೆ ಮಾಡ್ಬೇಕು. ಭಗವಂತನ ಸೇವೆಯಲ್ಲಿ ನಾವ್ ಇದ್ದಾಗ, ಭಕ್ತರ ಸಂಘ ಮತ್ತೆ ಭಗವಂತನ ಸೇವೆಯಲ್ಲಿ ಇದ್ದಾಗ ಸ್ವಲ್ಪ ನಾವು ಈ ಮಾಯೆಯಿಂದ ಬಿಡಿಸ್ಕೋಬಹುದು. ಆದ್ರೆ ಒಂದೊಂದ್ಸರಿ ನಾವ್ ಎಷ್ಟೇ ಇದ್ರೂನು ನಮ್ಮಲ್ಲಿ ಪ್ರಸಲ್ಪ, ಅಸೂಯೆ, ದ್ವೇಷಗಳು ಗೊತ್ತಿಲ್ದೇನೆ ಮಾಯೆ ನಮ್ಗೆ ಅಟ್ಯಾಕ್ ಮಾಡ್ಬಿಡುತ್ತಲ್ವಾ ಮಾತಾಜಿ? ಹೌದು ಮಾತಾಜಿ, ತುಂಬಾ ಚೆನ್ನಾಗಿತ್ತು ಖಂಡಿತವಾಗ್ಲೂ. ಮಾತಾಜಿ. ಗುಣ ಮಾಯೆ ಅಂದ್ರೆ ಇದು ಕನ್ನಡದಲ್ಲಿ ಬುಕ್ಸ್ ಇದ್ರೆ ಓದ್ಕೊಳಕ್ ಚೆನ್ನಾಗಿರುತ್ತೆ ಮಾತಾಜಿ. ಇದು ಹ, ಮಾತಾಜಿ ತುಂಬಾ ಇದು ಚೆನ್ನಾಗಿತ್ತು ಮಾತಾಜಿ. ಭಕ್ತಿ ಇನ್ನೊಂದ್ಸರಿ ಪುರುಷೋತ್ತಮ ಕ್ಲಾಸ್ ಅವ್ರ ತಗೊಳ್ಳಿ ಮಾತಾಜಿ. ಮಾತಾಜಿ, ನಿಮ್ಗೆ ಯಾವಾಗ ಆಗುತ್ತೆ ಅವಾಗ. ಹಾ, ಖಂಡಿತ ಮಾತಾಡಿ, ಮುಂದಕ್ಕೆ ತಗೊಳ್ಳೋಣ ಟಾಪಿಕ್. ಅದೇ ನಂಗೆ ಏನೋ ಕನ್ನಡದಲ್ಲಿ ಸುಮ್ನೆ ಆ ಇದ್ರೆ ಮಾಯೆ ಅನ್ನೋ ವರ್ಡ್ ಇಂದ ನಾನು ಆ ಬುಕ್ ಪರ್ಚೇಸ್ ಮಾಡಿದ್ದಷ್ಟೇ ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಡಿ. ಬಹಳ ಚೆನ್ನಾಗಿದೆ ಮಾತಾಜಿ, ಬುಕ್ಸ್ ಚೆನ್ನಾಗಿದೆ, ನೀವು ಹೇಳಿದ್ದು ಚೆನ್ನಾಗಿದೆ ಮಾತಾಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ಯಾರ್ದಾರ ಏನಾರ ಪ್ರಶ್ನೆ ಇದ್ರೆ ತಗೊಳ್ಳೋಣ, ಇಲ್ಲಾಂದ್ರೆ ಮುಂದಕ್ಕೆ ಹೋಗೋಣ ನರಸಿಂಹಾರ್ತಿಗೆ. ಯಾಕಂದ್ರೆ ನಾನೇನೆ ಎಕ್ಸ್ಟೆಂಡ್ ಆಗ್ಬಾರ್ದು ಅಂತ ಹೇಳೇನೆ ನಾನೇನೆ ಕಮ್ಮಿನೇ ಪ್ರಿಪೇರ್ ಆಗಿದ್ದೆ. ಸೊ ದಟ್ ಜಾಸ್ತಿ ಪ್ರಿಪೇರ್ ಆದ್ರೆ ಅದನ್ನ ಹೇಳ್ಬಿಡೋಣ ಅಂತ ನನ್ನ ತಲೆಯಲ್ಲಿ ಇರುತ್ತೆ. ಸೊ ಕಮ್ಮಿ ಪ್ರಿಪೇರ್ ಆದ್ರೇನೆ ಕರೆಕ್ಟ್ ಅಂದ್ಬಿಟ್ಟು ನಾನು ಬರೀ ಆ 45 ಮಿನಿಟ್ಸ್ ಟು 50 ಮಿನಿಟ್ಸ್ ಕ್ಲಾಸ್ಗೆ ಏನ್ ಬೇಕಿತ್ತು ಅಷ್ಟೇ ಪ್ರಿಪೇರ್ ಆದೆ ಇವತ್ತು. ಓಕೆ ಮಾತಾಡಿ, ಏನು ಪ್ರಶ್ನೆಗಳಿಲ್ಲ ಅನ್ಸುತ್ತೆ, ನೀವು ಕಂಟಿನ್ಯೂ ಮಾಡ್ಬೋದು. ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಸುತ್ತೆ ಮಾಯೆ ಬಗ್ಗೆ ಇನ್ನೇನು ಕ್ವಶನ್ಸ್ ಇರೋ ಹಾಗೆ ಕಾಣ್ತಾ ಇಲ್ಲ. ಓಕೆ. ಸೊ ಎಲ್ಲರೂ ಇನ್ನೊಂದು ಬಾರಿ ಎಲ್ಲರ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಮತ್ತೆ ತುಂಬಾ ವಿಷಯಗಳು ನಮ್ಗೆ ತಿಳ್ಕೊಳ್ಳಿಕ್ಕೆ ಸಿಕ್ತು. ಹಾಗೆ ಅಮಲಾ ಯಶೋಧ ಮಾತಾಜಿಯವ್ರು ಹೇಳಿದಾಗೆ ನೆಕ್ಸ್ಟ್ ಫ್ರೀ ಆದಾಗ ಇನ್ನೊಂದು ಸಾರಿ ಎಲ್ಲರಿಗೂ ಇನ್ನೂ ಕಂಟಿನ್ಯೂಷನ್ ಕ್ಲಾಸ್ ಬೇಕಂತೆ ಮಾಯೆದು. ಸೊ ಹಾಗಾಗಿ ಯಾವತ್ತು ಫ್ರೀ ಮಾಡ್ಕೊಡ್ತಿರೋ ಆಗ ನಮ್ಗೆ ತಿಳಿಸಿ, ನಾವು ನಿಮ್ಗೆ ಕ್ಲಾಸ್ ಕೊಡ್ತೀವಿ. ಖಂಡಿತ ಮಾತಾಜಿ. ಅಲ್ಲ, ಕ್ಲಾಸ್ ಅರೇಂಜ್ ಮಾಡೋರು ಶ್ಯಾಮಕಾಂತ ಮಾತಾಜಿ, ಬಟ್ ನಾವು ಹೇಳೋದವ್ರಿ ನಾವು ನಿಮಗ್ ಕ್ಲಾಸ್ ಕೊಡ್ತೀವಿ ಅಂತ. ಎಸ್ ಮಾತಾಡಿ, ತಗೊಳ್ಳೋಣ Thank you ಮಾತಾಡಿ. so ನೆಕ್ಸ್ಟ್ ಗೋಪಿಗಣ ಮಾತಾಡಿ ಎಲ್ಲ ತಗೊಳ್ಳಿ ಕ್ಲಾಸು. ಸೊ ಲೇಟರ್ Yes. ನನ್ನ ಇದು ಆಫ್ಟರ್ ಮೇ ಬಿ ಜನ್ಮಾಷ್ಟಮಿ ಜನ್ಮಾಷ್ಟಮಿ ಆದ್ಮೇಲೆ ಜನ್ಮಾಷ್ಟಮಿ
ಎಸ್. ತುಂಬಾ ಸೇವೆಗಳಿರ್ತವೆ ಎಲ್ಲಾ ಸೆಂಟರ್ಗಳಲ್ಲೂ. ಇವತ್ತು ನಿನ್ನೆ ನಾನು ರಾತ್ರಿ ಫೋನ್ ಮಾಡಿದಾಗ ಎಲ್ಲರೂ ಬಿಸಿ, ಡೊನೇಷನ್ ಕಲೆಕ್ಷನ್ ಹೋಗ್ತಿದೀವಿ ಮಾತಾಜಿ, ಅಲ್ಲಿದ್ದೀವಿ ಇಲ್ಲಿದ್ದೀವಿ, ಮಳೆಯಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡಿದೀವಿ. ಬಳ್ಳಾರಿಯವರಂತೂ ಎಲ್ಲ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಇಲ್ಲಿ ಮಳೆ ಇಲ್ಲ, ಅಲ್ಲಿ ಜೋರ್ ಮಳೆ ಇತ್ತು. ಸೊ ಎಲ್ಲರೂ ಸೇವೆಯಲ್ಲಿ ಇದ್ದಾರೆ. ಸೊ ಪ್ರೊಬಾಬ್ಲಿ ಮೇ ಬಿ ಆಫ್ಟರ್ ಜನ್ಮಾಷ್ಟಮಿ, ಸೊ ವಿಲ್ ಹ್ಯಾವ್ another ಕ್ಲಾಸ್. ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ಮಾತಾಜಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮುಂದಿನ ಕಾರ್ಯಕ್ರಮ ನರಸಿಂಹ ಆರತಿ. ನರಸಿಂಹ ಆರತಿನ ಹಾಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ಅಮಲಾ ಯಶೋಧ ಮಾತಾಜಿಯವರಿದ್ದಾರೆ. ಅಮಲಾ ಯಶೋಧ ಮಾತಾಜಿಯವರು ಚಿತ್ರದುರ್ಗದಿಂದ ನಮ್ಮ ಗೋಪಿ ಸೇನೆಗೆ ಜಾಯ್ನ್ ಆಗ್ತಾರೆ. ಮತ್ತೆ ಮಾತಾಜಿಯವರು ತುಂಬಾ ವಿನಮ್ರರು, ಸೇವೆಗೆ ಯಾವಾಗ ಕೇಳಿದ್ರು ನಮ್ರತೆಯಿಂದ ಒಪ್ಕೊಳ್ತಾರೆ, ಮತ್ತೆ ಸಂತೋಷವಾಗಿ ಒಪ್ಕೊಳ್ತಾರೆ. ಮಾತಾಜಿಯವರು ಸಹ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಂದ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ. ಈಗ ನಾವು ಮಾತಾಜಿಯವರಿಂದ ನರಸಿಂಹ ಆರತಿನ ಕೇಳೋಣ. ಹರೇ ಕೃಷ್ಣ ಮಾತಾಜಿ, ನೀವು ಪ್ರಾರಂಭ ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದೆಯಾ ಮಾತಾಜಿ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ವಿಡಿಯೋ ಆನ್ ಮಾಡಿದ್ರೆ ಒಂದ್ ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಹೇಳ್ತೀನಿ ಮಾತಾಜಿ. ಹಾಗೆ ಹೇಳಿ ಹಾಗೆ ಮಾತಾಜಿ, ಹೇಳಿ ಮಾತಾಜಿ, ಪರವಾಗಿಲ್ಲ. ಹರೇ ಪರವಾಗಿಲ್ಲ ಕೃಷ್ಣ. ಮಾತಾಜಿ, ಹೇಳಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ. ಹಿರಣ್ಯಕಶಿಪೂರ್ವಕ್ಷಃ ಹಿರಣ್ಯಕಶಿಪೂರ್ವಕ್ಷಃ. ಶಿಲಠಂಕ ನಖಲಾಯೇ. ಹಿತೋ ನರಸಿಂಹ ಪರತೋ ನರಸಿಂಹ. ಹಿತೋ ನರಸಿಂಹ ಪರತೋ ನರಸಿಂಹ. ಯಥೋ ಯಥೋ ಯಾಮಿ ತಥೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಮದಿಂ ಶರಣಂ ಪ್ರಪದೇ. ತವ ಕರ ಕಮಲವರೇನಕ ಅಬ್ದುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವಧೃತ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ವಿಘ್ನ ವಿನಾಶ ಜಯ ನರಸಿಂಹದೇ. ವಿಘ್ನ ವಿನಾಶ ಜಯ ನರಸಿಂಹದೇ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತದೇ. ಲಕ್ಷ್ಮೀ ನರಸಿಂಹ ಜಯ ಅನಂತದೇ. ಜಯ ಭಕ್ತವತ್ಸಲ ಜಯ ನರಹರಿ. ಭಕ್ತವತ್ಸಲ ಜಯ ನರಹರಿ. ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್. ಜಯ ಜಯ ಪ್ರಭುಪಾದ್ 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 ಪ್ರಭುಪಾದ್. ಜಯ ಜಯ ಗುರುದೇವ್ 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 ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಹರೇ ಮಧುರವಾಗಿ ಇವತ್ತಿನ ನರಸಿಂಹ ಒಂದು ಆರತಿನ ಅವಕಾಶ ಹಾಡಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ಇದೇ ರೀತಿ ಗೋಪಿ ಸೇನೆಗೆ ಅವಾಗ ನೀವು ನೀವೊಂದು ಅವಕಾಶ ಸೇವೆಯನ್ನ ಕೊಡ್ತಾ ಇರಿ. ಕೊಟ್ಟಿದ್ದೀರಲ್ಲ ಮಾತಾಜಿ. ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ ನನಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಹಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು ಅಂದ್ರೆ ನೀವು ನಮ್ಗೆ ಟೈಮೇ ಕೊಡ್ತಿಲ್ವಲ್ಲ, ನೀವೇ ಧನ್ಯವಾದಗಳು ಹೇಳ್ತಿದ್ದೀರಾ.
ಮಾತಾಜಿ, ನೀವು ಸೇವೆಗೆ ಯಾವಾಗ್ಲೂ ರೆಡಿ ಇರ್ತೀರಲ್ಲ, ಅದಕ್ಕೆ ನಾವು ಗೋಪಿ ಸೇನೆ ಎಲ್ಲ ನಮ್ಮ ತಂಡ ನಿಜವಾಗ್ಲೂ ಎಲ್ಲಾ ಸೇವಾಧಾರಿಗಳಿಗೆ ನಾವು ನಮ್ಮ ನಮಸ್ಕಾರಗಳನ್ನ, ಧನ್ಯವಾದಗಳನ್ನ ಹೇಳ್ತೇವೆ. ಯಾಕೆಂದ್ರೆ ಯಾವ ಸೇವೆನ ಕೇಳಿದ್ರು ನಿಜ ಹೇಳ್ಬೇಕಂದ್ರೆ ಒಬ್ಬರು ಇಲ್ಲ ಅಂತ ಹೇಳ್ದೆ, ಮಾತಾಜಿ ಗೋಪಿ ಸೇನೆಗ ಖಂಡಿತ ಹೇಳ್ತೀವಿ ಅಂತ ಹೇಳ್ತೀರಾ. ಅದು ನಿಜವಾಗ್ಲೂ ನಿಮ್ಮೆಲ್ಲರ ದೊಡ್ಡತನ. ನೀವೆಲ್ಲ ಇಷ್ಟು ಸಹಕಾರ ಕೊಡೋದಕ್ಕೆ ಗೋಪಿ ಸೇನೆ ಇವತ್ತು ಬೆಳೆದಿರೋದು. ಹಾಗೆ ಸ್ವಲ್ಪ ಸೇವೆಗಳಿಂದ ಮೇ ಬಿ ತುಂಬಾ ಕಡಿಮೆ ಜನ ಇವತ್ತು ಹೇಳಿದ್ರು, ತುಂಬಾ ಸೆಂಟರ್ ಅವರು ನಾವೆಲ್ಲ ಡೊನೇಷನ್ ಕಲೆಕ್ಷನ್ ಹೋಗ್ತಿದೀವಿ ಹಾಗೆ ಹೀಗೆ ಅಂತ. ಹಾಗಾಗಿ ಸ್ವಲ್ಪ ಕಡಿಮೆ ಜನ ಸೇರಿದ್ರು ಇವತ್ತು. ಆದ್ರೂ ಸಹ ನೀವು ನಿಮ್ಮ ಸ್ನೇಹಿತರಲ್ಲಿ, ಬಂಧು ಬಳಗದಲ್ಲಿ ಗೋಪಿ ಸೇನೆ ಬಗ್ಗೆ ಹೇಳಿ ಮತ್ತೆ ತುಂಬಾ ಜನರನ್ನ ಜಾಯಿನ್ ಮಾಡ್ಸಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮಲ ಯಶೋಧ ಮಾತಾಜಿ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಅನೌನ್ಸ್ಮೆಂಟ್ ಅಲ್ಲಿ ಇವತ್ತು ತುಂಬಾ ಚೆನ್ನಾಗಿ ವೇದಾವತಿ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಹಾಗೆ ಪ್ರವಚನನು ತುಂಬಾ ಡೆಪ್ತ್ ಅಲ್ಲಿ ಶ್ಯಾಮಕಾಂತ ಮಾತಾಜಿ ಅವರು ಕೊಟ್ಟರು. ತುಂಬಾ ಸೊಗಸಾಗಿತ್ತು ಇವತ್ತಿನ ಪ್ರವಚನ. ಮತ್ತೆ ಇವತ್ತಿನ ನರಸಿಂಹ ಆರ್ತಿನು ಮಾತಾಜಿ ತುಂಬಾ ಚೆನ್ನಾಗಿ ಹಾಡಿದ್ರು. ಬರೋ ದಿನಗಳಲ್ಲಿ ಇವಾಗ ಬಲರಾಮ್ ಜಯಂತಿ ಇದೆ, ಮತ್ತೆ ಹಾಗೆ ಜೂಲನ ಯಾತ್ರಾ ಸಹ ನಡೀತಾ ಇದೆ. ಅದು ಸಹ ಅವತ್ ನೆಕ್ಸ್ಟ್ ಬಲರಾಮ್ ಜಯಂತಿ ದಿವಸ ಏನೋ ಕೊನೆ ಆಗ್ತದೆ ಅನ್ಸುತ್ತೆ. ಸೊ ಅಂದ್ರೆ ಹಬ್ಬದ ದಿನಗಳು ಶುರು ಆಗಿದ್ದಾವೆ. ಹಾಗೆ ಮುಂಬರುವ ದಿನಗಳಲ್ಲಿ ಜನ್ಮಾಷ್ಟಮಿ ಬರ್ತಾ ಇದೆ. ಎಲ್ಲರೂ ತುಂಬಾ ಉತ್ಸಾಹದಿಂದ ನಿಮ್ಮ ನಿಮ್ಮ ಸೆಂಟರ್ಗಳಲ್ಲಿ ಹೋಗಿ ಸೇವೆ ಮಾಡಿ, ಹಾಗೆ ಮನೆಗಳಲ್ಲಿ ಭಗವಂತನ ಆಲ್ಟರ್ನ ಚೆನ್ನಾಗಿ ಅಲಂಕಾರ ಮಾಡಿ, ಇಟ್ ಗಿವ್ಸ್ ಲಾಟ್ಸ್ ಆಫ್ ಪಾಸಿಟಿವಿಟಿ. ಮನೆಗೆ ಒಂದು ಪಾಸಿಟಿವಿಟಿ ಬೇಕಂತ ಹೇಳಿದ್ರೆ ಏನೋ ನಾವು ಬೆಳಿಗ್ಗೆ ಮಲಗಿ ಎದ್ದಿದಾಗ ಕತ್ತಲೆಯಲ್ಲಿ ಇರ್ತೀವಿ, ನಾವು ಕರ್ಟನ್ಸ್ ಎಲ್ಲ ಓಪನ್ ಮಾಡಿ ಬೆಳಕು ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತಲ್ವಾ ನಮ್ಗೆ. ಹಾಗೆ ನಮ್ಗೆ ಮನೆಯೆಲ್ಲ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ಹಾಗೆ ಎಲ್ಲ ಮಾಧವ ತಿಥಿಗಳನ್ನ ನಾವು ಸೆಲೆಬ್ರೇಟ್ ಮಾಡಿದಾಗ ನಮ್ಗೆ ಒಂದು ತುಂಬಾ ಪಾಸಿಟಿವಿಟಿ ಬರುತ್ತೆ, ತುಂಬಾ ಉತ್ಸಾಹ ಬರುತ್ತೆ ಜೀವನದಲ್ಲಿ. ಹಾಗಾಗಿ ಎಲ್ಲಾ ಮಾಧವ ತಿಥಿಗಳನ್ನು ನಾವು ಯಥಾಶಕ್ತಿ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಸೊ ಮುಂಬರುವ ಎಲ್ಲಾ ಹಬ್ಬಗಳನ್ನ ಎಲ್ಲರೂ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲೋಸಿಂಗ್ ಪ್ರೇಯರ್ಸ್ ಅನ್ನ ಹೇಳ್ತೇವೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ಧನಂ, ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ನಧೀಶ್ವರಿ, ನಂದ ಗೋಪಸುತಂ ದೇವಿ ಪತಿ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ, ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ, ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಮುಂದಿನ